ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. MG ಫ್ರೆಂಡ್ಸ್ ಅಕಾಡೆಮಿಗೆ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಒಂದು ವಿಶಿಷ್ಟ ಮತ್ತು ವಿಶೇಷವಾದ ಸಮಾಜ ಶಿಖರವೆಂಬ ಕೋರ್ಸಿಗೆ ತಾವೆಲ್ಲರೂ ಸೇರಿದ್ದೀರಿ. ಈ ಕೋರ್ಸ್ನಲ್ಲಿ ಅದ್ಭುತವಾದಂಥ ಅಂಶಗಳನ್ನು, ಅತ್ಯದ್ಭುತವಾದ ವಿಚಾರಗಳನ್ನು ದೈನಂದಿನವಾಗಿ ನಾವು ಕಲಿಯುತ್ತಾ ಸಾಗೋಣ. ಇವತ್ತಿನಿಂದ ನಮ್ಮ ಭೂಗೋಳಶಾಸ್ತ್ರದ ಪ್ರಾರಂಭ. ಭೂಮಿಯನ್ನು ಅರಿತುಕೊಂಡು ಮುಂದಿನ ಜಗತ್ತನ್ನು ಮುಂದಿನ ಹಂತಗಳಲ್ಲಿ ನಾವು ಅರಿಯುತ್ತಾ ಸಾಗೋಣ. ಬನ್ನಿ, ಭೂಮಿ ಹೇಗಿದೆ, ಭೂಮಿಯ ಒಳಗಡೆ ಏನಿದೆ, ಭೂಮಿಯ ಮೇಲ್ಗಡೆ ಏನಿದೆ, ಭೂಮಿಯ ವಿಚಾರಗಳು ಏನು, ಭೂಮಿಯಲ್ಲಿ ಆಗ್ತಕ್ಕಂಥ ಸಂಗತಿಗಳೇನು, ಎಲ್ಲವನ್ನು ಆರಂಭದಿಂದ ಶೂನ್ಯದಿಂದ ಅಂತ್ಯದವರೆಗೂ ನೋಡುತ್ತಾ ಸಾಗೋಣ. ಬನ್ನಿ. ಭೂಗೋಳ ಅಂತಕ್ಕಂಥ ಒಂದು ವಿಷಯ ಅತ್ಯಂತ ಅದ್ಭುತವಾದದ್ದು. ಈ ಅದ್ಭುತವಾದ ವಿಷಯವನ್ನು ಕಲೀಲಿಕ್ಕೆ ಅವಕಾಶ ಸಿಕ್ಕ ನಾವೇ ಧನ್ಯರು ಅಂತ ಭಾವಿಸುತ್ತಾ ಈ ಒಂದು ವಿಷಯವನ್ನು ಕಲಿಯೋದನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವು ಸರ್ಕಾರಿ ಶಾಲೆಯ ಪಠ್ಯಪುಸ್ತಕಗಳನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ಭೂಗೋಳದಲ್ಲಿ ಅತ್ಯಂತ ಕಡಿಮೆ ಅಂಶಗಳನ್ನು ಉಳ್ಳ ಮತ್ತು ಅತಿ ಜೀರೋ ಕಾನ್ಸೆಪ್ಟನ್ನು ಉಳ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಕಲಿಯಲೇಬೇಕಾದಂಥ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಯಾವುದು ಸರ್ ಅಂದರೆ ಗ್ಲೋಬ್ ಮತ್ತು ನಕಾಶೆಗಳು ಅಂತಕ್ಕಂಥ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನಿಂದ ನಾವು ಮುಂದುವರಿಯುತ್ತಾ ಸಾಗೋಣ. ಗ್ಲೋಬ್ ಅಂದರೆ ಏನು, ನಕಾಶೆ ಅಂದರೆ ಏನು, ಇವುಗಳನ್ನು ತಿಳಿಯೋದು ಭೂಗೋಳಶಾಸ್ತ್ರದ ಮೂಲಾಂಶಗಳಲ್ಲಿ ಒಂದಾಗಿರ್ತಕ್ಕಂಥ ಅಂಶ. ಯಾಕೆ ಮೂಲಾಂಶಗಳಲ್ಲಿ ಒಂದು ಅಂತಂದರೆ, ಗ್ಲೋಬ್ ಅಂದರೆ ನಮಗೆ ಅರ್ಥವಾಗಬೇಕು, ಭೂಮಿಯನ್ನು ನೇರವಾಗಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಭೂಮಿಯ ಭಾಗಶಃ ಭಾಗವನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಭೂಮಿ ಇದೆ, ಈ ಭೂಮಿಯಲ್ಲಿ ಈ ಭಾಗವನ್ನು ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ, ಇದರ ಹಿಂದಿರ್ತಕ್ಕಂಥ ಭಾಗವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಗ್ಲೋಬ್ ಅಂತಕ್ಕಂಥ ಒಂದು ಸಂಗತಿ, ಗ್ಲೋಬ್ ಅಂತಕ್ಕಂಥ ಒಂದು ಸಾಧನ ಇಡೀ ಭೂಮಿಯನ್ನು ಚಿಕ್ಕ ಮಾದರಿಯಾಗಿ ನೋಡಲಿಕ್ಕೆ ಸಾಧ್ಯವಾಗಿಸ್ತಕ್ಕಂಥ ಒಂದೇ ಒಂದು ಸಾಧನವೆಂದರೆ ಅದು ಗ್ಲೋಬ್. ಗ್ಲೋಬ್ ಪೂರ್ಣ ಪ್ರಮಾಣದಲ್ಲಿ ಭೂಮಿಯ ಚಿತ್ರಣವನ್ನು ಕೊಟ್ಟರೆ, ನಕಾಶೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಕೊಡುತ್ತೆ, ಅದರ ಸಮತಟ್ಟಾದ ಭಾಗದಲ್ಲಿ ಆ ಒಂದು ವಿಚಾರಕ್ಕೆ ಅಥವಾ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಸಂಪೂರ್ಣ ವಿವರಗಳನ್ನು ಒಳಗೊಂಡಂಥ ಡೀಟೇಲ್ಸ್ಗಳನ್ನು ಒಳಗೊಂಡಂಥ ಅಂಶಗಳನ್ನು ಕೊಡ್ತಕ್ಕಂಥದ್ದು ನಕಾಶೆ. ಗ್ಲೋಬ್ ಮತ್ತು ನಕಾಶೆಗಳು ಭೂಮಿಯ ಕುರಿತಾಗಿ, ಭೂಮಿಯ ವಿವಿಧ ಭಾಗಗಳ ಕುರಿತಾಗಿ, ಭೂಮಿಯ ಸ್ವರೂಪಗಳ ಕುರಿತಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಯಾವ ರೀತಿಯ ಸಾಧನಗಳಾಗಿವೆ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ವರ್ತನೆ ಮಾಡ್ತಕ್ಕಂಥ ಸಾಧನಗಳಾಗಿವೆ. ಈ ಸಾಧನಗಳನ್ನು ಅರಿತುಕೊಳ್ಳದೆ ನಾವು ಮುಂದೆ ಸಾಗಿದರೆ ಭೂಗೋಳಶಾಸ್ತ್ರ ನಮಗೆ ಅರ್ಥವಾಗುವುದು ವಿಫಲವಾಗುತ್ತೆ. ಆ ಕಾರಣಕ್ಕಾಗಿ ಗ್ಲೋಬ್ ಅಂದರೆ ಏನು, ನಕಾಶೆ ಅಂದರೆ ಏನು, ನಕಾಶೆಯಲ್ಲಿ ಪ್ರಕಾರಗಳು ಏನು, ಯಾವ ರೀತಿ ಇದ್ದಾವೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಸಾಗೋಣ. ಬನ್ನಿ, ಮೊದಲನೇದಾಗಿ ಮಾದರಿ ಗೋಳ ಅಥವಾ ಗ್ಲೋಬ್. ಕನ್ನಡದಲ್ಲಿ ಅದನ್ನು ಗೋಳ ಅಂತ ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಅದನ್ನು ಗ್ಲೋಬ್ ಅಂತ ಕರೀತಾರೆ. ಮಾದರಿ ಗೋಳ ಅಥವಾ ಗ್ಲೋಬ್ ನೋಡಿ, ಇಲ್ಲಿದೆ, ಇಲ್ಲೊಂದು ಚಿತ್ರವಿದೆ, ಇದನ್ನೇ ನಾವು ಗ್ಲೋಬ್ ಅಂತ ಕರಿತೀವಿ. ಇವೆಲ್ಲ ಜಿಯಾಡ್ ಅಂತ ಕರಿತೀವಿ. ಇಲ್ಲಿದೆ, ಇದು ಗೋಳ. ಗೋಳದ ವಿವಿಧ ರೀತಿಯ ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ. ನಾನು ಮಾಡ್ತಕ್ಕಂಥ ಈ ತರಗತಿಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಚಿತ್ರಗಳ ಬೇಸಾದಂಥ ತರಗತಿಯಾಗಿದೆ. ಯಾಕೆಂದರೆ ಕೆಲವು ಬಾರಿ ನಮಗೆ ಅಕ್ಷರಗಳು, ವಾಕ್ಯಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಠಿಣವಾದರೂ ಕೂಡ ಚಿತ್ರ ನಮಗೆ ಆ ವಿಚಾರವನ್ನು, ಆ ವಿಷಯವನ್ನು ನಮ್ಮ ಮೆದುಳಿನಲ್ಲಿ ನೆಲೆಗೊಳ್ಳಲಿಕ್ಕೆ, ನಮ್ಮ ಮನಪಟಲದಲ್ಲಿ ನೆಲೆಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಕಾರಣಕ್ಕಾಗಿ ಚಿತ್ರಗಳು ಅತ್ಯಂತ ಮುಖ್ಯವಾದದ್ದು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಒಂದು ಚಿತ್ರ 10,000 ಪದಕ್ಕಿಂತ ಮಿಗಿಲಾದದ್ದು ಅನ್ನೋದು. ಆ ಮಿಗಿಲಾದ ಪದವನ್ನು ನಾವು ಕೇವಲ ಮಾತನಾಡುವುದು ಬೇಡ, ಪ್ರತಿ ತರಗತಿಯಲ್ಲಿ ಅವುಗಳನ್ನು ಬಳಸುತ್ತಾ ಅರ್ಥ ಮಾಡಿಕೊಳ್ತಾ ಸಾಗೋಣ. ಏನು ಸರ್ ಗ್ಲೋಬ್ ಅಂದರೆ? ಅರ್ಥ. ಮೂಲವಾಗಿ ಗ್ಲೋಬ್ನ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡಿ, ಏನಿದೆ ಅರ್ಥ ಅಂದರೆ ಮೀನಿಂಗ್ ಆಫ್ ದಿ ಗ್ಲೋಬ್. ಮೀನಿಂಗ್ ಏನಿದೆ? ಭೂಮಿಯ ಚಿಕ್ಕ ಮಾದರಿ ಸರ್ ಅದು. ಗ್ಲೋಬ್ ಅಂದರೆ ಬೇರೆ ಏನಲ್ಲ, ಭೂಮಿಯ ಚಿಕ್ಕ ಮಾದರಿ, ಅದನ್ನೇ ನಾವು ಗ್ಲೋಬ್ ಅಂತ ಕರಿತೀವಿ. ಭೂಮಿ ಇದೆ, ಭೂಮಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಭೂಮಿಯ ಆಕಾರ ದೊಡ್ಡದು. ಅದನ್ನು ನಾವು ನಿಂತ್ಕೊಂಡು, ನಮ್ಮ ಮನುಷ್ಯ ಅತಿ ಚಿಕ್ಕ ಮನುಷ್ಯ, ಈ ಒಂದು ಚಿಕ್ಕ ಮನುಷ್ಯ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಒಬ್ಬ ಮನುಷ್ಯನಿದ್ದಾನೆ, ಓಕೆ, ಹೀಗೆ ಮನುಷ್ಯನಿದ್ದಾನೆ ಈತ. ಭೂಮಿ ಈ ಪ್ರಮಾಣದಲ್ಲಿ ಭೂಮಿ ಇದೆ, ಈ ಪ್ರಮಾಣದಲ್ಲಿ ಭೂಮಿ ಇದೆ. ಈ ಮನುಷ್ಯನ ವ್ಯಾಪ್ತಿ ಇಷ್ಟೇ ಇದೆ, ಈ ಮನುಷ್ಯನ ಕಣ್ಣಿಗೆ ಇದಿಷ್ಟೇ ಕಾಣುತ್ತೆ, ಈ ಮನುಷ್ಯನ ಕಣ್ಣು ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿವರೆಗೂ ಈ ಭೂಮಿ ಈತನಿಗೆ ದರ್ಶನವಾಗುತ್ತೆ ಹೊರತಾಗಿ ಈ ಭೂಮಿಯ ಈ ಭಾಗ ಈತನಿಗೆ ದರ್ಶನವಾಗುವುದೇ ಇಲ್ಲ. ಈ ದರ್ಶನವಾಗದೇ ಇರತಕ್ಕಂಥ ಭಾಗವನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂದರೆ ಈ ಭೂಮಿಯ ರೂಪದ ಮಾದರಿಯನ್ನು ನಿರ್ಮಾಣ ಮಾಡಬೇಕು, ಮಾಡೆಲನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಆ ಮಾಡೆಲನ್ನೇ ನಾವೇನಂತ ಕರಿತೀವಿ? ಗ್ಲೋಬ್ ಅಂತ ಕರಿತೀವಿ. ಅದಕ್ಕಾಗಿ ಗ್ಲೋಬ್ ಅಂದರೆ ಬೇರೆ ಏನೂ ಅಲ್ಲ, ಭೂಮಿಯ ಚಿಕ್ಕ ಮಾದರಿ. ಭೂಮಿಯ ಚಿಕ್ಕ ಮಾದರಿಯೇ ಗ್ಲೋಬ್. ಓಕೆ, ಆಯಿತು ಸರ್. ಭೂಮಿಯ ನೈಜ ಆಕಾರವನ್ನು ನಾವೇನಂತ ಕರಿತೀವಿ?
ಜಿಯಾಡ್ ಆಕಾರ, ಜಿಯಾಡ್ ಸೇಪ್ ಅಂತ ಕರಿತೀವಿ. ಏನು ಸರ್ ಜಿಯಾಡ್ ಅಂದರೆ? ಜಿಯಾಡ್ ಅಂತಕ್ಕಂಥದ್ದು ಗಣಿತಿಯಲ್ಲಿ ಒಂದು ಆಕಾರಕ್ಕಿರ್ತಕ್ಕಂಥ ಒಂದು ಹೆಸರು. ಏನು ಸರ್ ಜಿಯಾಡ್ ಅಂದರೆ? ಭೂಮಿ ಯಾವಾಗಲೂ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಸ್ವಲ್ಪ ಉಬ್ಬಿದಂತಿದೆ, ಧ್ರುವಗಳಲ್ಲಿ ಏನಾಗಿದೆ ಅದು ಚಪ್ಪಟೆ ಆದಂತಿದೆ. ಆ ಕಾರಣಕ್ಕಾಗಿ ಆ ಆಕಾರವನ್ನು, ಆ ಪ್ರಕಾರದ ಆಕಾರವನ್ನು, ಯಾವ ಆಕೃತಿ ಯಾವ ಆಕಾರ ಮೇಲೆ ಮತ್ತು ಕೆಳಗೆ ಸ್ವಲ್ಪ ಚಪ್ಪಟೆಯಾಗಿ ಬಲ ಮತ್ತು ಎಡಭಾಗದಲ್ಲಿ ಸ್ವಲ್ಪ ಉಬ್ಬಿದಂತೆ ಇರುತ್ತದೆಯೋ ಅದನ್ನು ನಾವೇನಂತ ಕರಿತೇವೆ? ಪ್ರಮುಖವಾಗಿ ಜಿಯಾಡ್ ಆಕಾರ, ಜಿಯಾಡ್ ಸೇಪ್ ಅಂತ ಕರಿತೇವೆ. ಅದಕ್ಕೆ ಭೂಮಿ ಯಾವ ಆಕಾರವಿದೆ ಅಂದರೆ ಜಿಯಾಡ್ ಆಕಾರವಿದೆ. ಇದಕ್ಕೆ ಜಿಯಾಡ್ ಆಕಾರಕ್ಕೆ ಕನ್ನಡದಲ್ಲಿ ಏನಂತಾರೆ ಸರ್ ಅಂದರೆ ಭೂಮ್ಯಾಕಾರ. ಏನಂತಾರೆ? ಭೂಮ್ಯಾಕಾರ ಅಥವಾ ಜಿಯಾಡ್ ಅಂತ ಕರೀತಾರೆ. ಭೂಮ್ಯಾಕಾರ ಅದರ ಹೆಸರು. ಕನ್ನಡದಲ್ಲಿರ್ತಕ್ಕಂಥ ಭೂಮಿಯು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರವನ್ನು ಹೊಂದಿದೆ. ಯಾಕೆ ಸರ್ ಇದು ಬೇಕು ಅಂದರೆ, ನಾವು ಒಂದು ಯಾವುದೇ ಭಾಗದಿಂದ ನೋಡಿದಾಗ ಕೂಡ ಒಂದು ಉಪಗ್ರಹ ಹೋಗಿ ಚಿತ್ರವನ್ನು ಭೂಮಿಯ ಚಿತ್ರವನ್ನು ತೆಗೆದುಕೊಂಡು ನಮಗೆ ತೋರಿಸಿದಾಗಲೂ ಕೂಡ ಭೂಮಿಯ ಒಂದು ಭಾಗವನ್ನು ಮಾತ್ರ ನಾವು ನೋಡಬಹುದೇ ಹೊರತಾಗಿ ಸಂಪೂರ್ಣ ಭೂಮಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಭೂಮಿಯನ್ನು ನಾವು ಇರುವಲ್ಲಿಯೇ, ಕುಳಿತಲ್ಲಿಯೇ ಮತ್ತು ತಿರುಗಿಸುವ ರೂಪದಲ್ಲಿ ಅದನ್ನು ತಿರುಗಿಸಿ ಕೂಡ ನೋಡಲಿಕ್ಕೆ ಸಾಧ್ಯವಾಗಿಸುವ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದೇ ಒಂದು ಸಾಧನವೆಂದರೆ ಗೋಳ ಅಥವಾ ಮಾದರಿ ಗೋಳ ಅಥವಾ ಗ್ಲೋಬ್ ಅನ್ನೋದು ನಮಗೆ ಗೊತ್ತಿರಲಿ. ಭೂಮಿಯ ಪೂರ್ಣ ನೋಟ ನೀಡ್ತಕ್ಕಂಥ ಒಂದು ಸಾಧನವನ್ನು ನಾವು ಗ್ಲೋಬ್ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್ ಇದಾವೆ, ಸಿಂಪಲ್ ಆಗಿ ಕಲಿಯೋಣ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಸಿಂಪಲ್ ಆಗಿರೋಣ. ತುಂಬ ಅರ್ಥಗ್ರಹಣವಾಗಿ ನಾವು ಭೂಗೋಳವನ್ನು ಕಲಿಯೋಣ. ತುಂಬ ಗೊಂದಲ ಮಾಡ್ಕೊಳ್ಬೇಡಿ. ಸಿಂಪಲ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಟು ಲರ್ನ್ ಸಿಂಪ್ಲಿ. ಓಕೆ, ಬನ್ನಿ. ಲಕ್ಷಣಗಳು. ಯಾರ ಲಕ್ಷಣಗಳು ಸರ್? ನನ್ನ ಲಕ್ಷಣಗಳಲ್ಲ, ಗ್ಲೋಬಿನ ಲಕ್ಷಣಗಳು. ನಿಮ್ಮ ಲಕ್ಷಣಗಳು ಅಲ್ಲ, ಗ್ಲೋಬಿನ ಲಕ್ಷಣಗಳು. ಏನು ಗ್ಲೋಬಿಗೆ ಲಕ್ಷಣಗಳಿದಾವೆ ಸರ್ ಅಂದರೆ, ಪ್ರಮುಖವಾಗಿ ನೋಡಿ, ಗ್ಲೋಬ್ ಗೋಳಾಕಾರವಾಗಿದೆ, ಅದು ಸಪಾಟಾಗಿಲ್ಲ. ನಿಮಗೆ ನೆನಪಿರಬೇಕು, ಗ್ಲೋಬಿನ ಆಕಾರ ಹೇಗಿದೆ ಸರ್ ಅಂದರೆ ಹೀಗಿರುತ್ತೆ. ಒಂದು ಸ್ಟ್ಯಾಂಡ್ ಇರುತ್ತೆ ಸರ್, ಅದಕ್ಕೆ ಮಧ್ಯದಲ್ಲಿ ಇಲ್ಲಿ ಭೂಮಿ ಇರುತ್ತೆ ಸರ್. ಇದನ್ನು ಗ್ಲೋಬ್ ಅಂತ, ಇದು ಗೋಳಾಕಾರದ ಆಕಾರವನ್ನು ಹೊಂದಿದೆ. ಸಪಾಟಾದ ಆಕಾರ ಅಂದರೆ ಈ ಪ್ರಕಾರದ್ದು. ಇದು ಸಪಾಟಾದ ಆಕಾರವನ್ನು ಹೊಂದಿಲ್ಲ. ಗೋಳ ಅಂದರೆ ಭೂಮಿಯ ಒಂದು ಚಿಕ್ಕ ಮಾದರಿ, ಗೋಳಾಕಾರವಾಗಿದೆ. ಇದು ಸಪಾಟಾಗಿ ಇಲ್ಲ. ಇದು ನಕಾಶೆಯಂತೆ ಸಪಾಟಾಗಿರ್ತಕ್ಕಂಥದ್ದಲ್ಲ. ಇದು ಹಲವಾರು ಮಾಹಿತಿಗಳನ್ನು ಒಳಗೊಂಡಿದೆ. ರೌಂಡ್ ಶೇಪಲ್ಲಿ, ಗೋಳಾಕಾರದಲ್ಲಿ ಒಂದು ಮೇಜಿನ ಮೇಲೆ ಇಟ್ಟು ಇದನ್ನು ನಾವು ತಿರುಗಿಸಬಹುದು. ಈ ರೀತಿ ಮೇಜಿನ ಮೇಲೆ ಇಡಬಹುದು, ಅದನ್ನು ತಿರುಗಿಸಬಹುದು ಆ ಸ್ಟ್ಯಾಂಡ್ ಮೂಲಕ. ಆ ಕಾರಣಕ್ಕಾಗಿ ಇದು ತಿರುಗಿಸಬಹುದಾದಂಥ ಮಾದರಿಯಾಗಿದೆ. ಇಟ್ ಕ್ಯಾನ್ ಬಿ ರೊಟೇಟೇಬಲ್. ರೊಟೇಟ್ ಮಾಡಬಹುದು ಭೂಮಿಯನ್ನು. ಭೂಮಿ ಯಾವ ರೂಪದಲ್ಲಿ ತಿರುಗುತ್ತೋ ಆ ರೂಪದಲ್ಲಿ ಇದನ್ನು ತಿರುಗಿಸಿ ನೋಡಬಹುದು. ಗೋಳದ ಲಕ್ಷಣ ಪ್ರಮುಖವಾಗಿ ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳೊಂದಿಗೆ ಸ್ಥಳವನ್ನು ಗುರುತಿಸಬಹುದು ಸರ್. ಗೋಳದಲ್ಲಿ ಅಕ್ಷಾಂಶಗಳಿವೆ. ಭೂಮಿಯ ಮೇಲೆ ಅಡ್ಡಲಾಗಿ ಎಳೆಯಲಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೇವೆ. ಭೂಮಿಯ ಮೇಲೆ ಧ್ರುವಗಳಿಂದ ಧ್ರುವಕ್ಕೆ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೇವೆ? ರೇಖಾಂಶಗಳಂತ ಕರಿತೇವೆ. ಒಂದು ರೇಖಾಂಶ, ಒಂದು ಅಕ್ಷಾಂಶ ಮತ್ತು ರೇಖಾಂಶ, ಇವೆರಡೂ ಅಂಶಗಳು ಕೂಡಿಕೊಳ್ತಕ್ಕಂಥ ಪ್ರದೇಶದಲ್ಲಿ ಕೆಲವು ಸ್ಥಳಗಳು ಬರ್ತವೆ. ಆ ಸ್ಥಳಗಳನ್ನು ಗುರುತಿಸಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಗ್ಲೋಬ್ ಅನ್ನೋದು ನಮಗೆ ನೆನಪಿರಲಿ. ಗ್ಲೋಬ್ ಅತ್ಯಂತ ಉಪಯುಕ್ತವಾದಂಥ ವಸ್ತು. ಶಾಲಾ ಪಠ್ಯದಲ್ಲಿ, ಶಾಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಭೂಮಿಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ಗೋಳಿನ ಪ್ರಮುಖ ಲಕ್ಷಣಗಳೇನು? ಗೋಳಾಕಾರ, ಸಪಾಟವಾಗಿಲ್ಲ, ತಿರುಗಿಸಬಹುದಾದ ಮಾದರಿ, ಅಕ್ಷಾಂಶ ಮತ್ತು ರೇಖಾಂಶಗಳೊಂದಿಗೆ ಸ್ಥಳ ಗುರುತು ಮಾಡಬಹುದು. ಪ್ರಮುಖವಾಗಿ ಇದರ ಉಪಯೋಗಗಳು ಏನು ಸರ್? ಗ್ಲೋಬಿನ ಉಪಯೋಗಗಳೇನು? ವಾಟ್ ಆರ್ ದ ಯೂಸಸ್ ಆಫ್ ದ ಗ್ಲೋಬ್? ಗ್ಲೋಬ್ ಯಾವ ಕಾರಣಕ್ಕೆ ನಮಗೆ ಉಪಯೋಗ ಬರುತ್ತೆ? ಅರ್ಥ ಆಗಿದೆ ನಮಗೆ. ಯಾವ ಕಾರಣಕ್ಕೆ ಅಂದರೆ, ಭೂಮಿಯ ಆಕಾರವನ್ನು ಸಂಪೂರ್ಣವಾಗಿ ತಿಳಿಬೇಕಂದ್ರೂ ನಮಗೆ ಗ್ಲೋಬ್ ಬೇಕು ಸರ್. ನೋಡಿ, ಭೂಮಿಯ ಆಕಾರವನ್ನು ಇಲ್ಲಿ ಕೂತ್ಕೊಂಡು ಹಾಗಿದೆ ಭೂಮಿ, ಹೀಗಿದೆ ಭೂಮಿ, ಚಪ್ಪಟ್ಟಿ ಆಗಿದೆ, ಹಾಗಿದೆ, ಹೀಗಿದೆ ಏನು ಹೇಳಿ ಅರ್ಥ ಆಗಲ್ಲ. ಯಾವಾಗಲೂ ನಮ್ಮ ಮೆದುಳಿನ ಒಂದು ಅಂಶ ಏನೆಂದರೆ, ನಮಗೆ ಕನ್ಫರ್ಮೇಷನ್ ಆದಾಗ ನಾವು ನಂಬ್ತೇವೆ. ಆ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ? ಅಂತ ಮಾಡೆಲನ್ನು ನೋಡಿದಾಗ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಆ ಮಾಡೆಲ್ ಯಾವುದು ಅಂದರೆ ಗ್ಲೋಬ್. ಭೂಮಿ ಹೀಗಿದೆ ಅಂತ ಹೇಳೋದಕ್ಕಿಂತಲೂ, ನೋಡಪ್ಪ ಹೀಗಿದೆ ಭೂಮಿ, ನಿನ್ನ ಮುಂದೆ ಇದೆ, ಇದನ್ನು ತಿರುಗಿಸಿ ನೋಡು ಅಂದಾಗ ಮಾತ್ರ ಭೂಮಿ ಸರಳವಾಗಿ ಅರ್ಥ ಆಗುತ್ತೆ. ಅದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಭೂಮಿಯ ಕುರಿತಾಗಿ ಹೇಳಬೇಕಂದ್ರೆ ತುಂಬ ದೊಡ್ಡ ಚಾಲೆಂಜ್. ಭೂಮಿ ತಿರುಗುತ್ತೆ ಅಂದರೆ ನಾವ್ಯಾಕೆ ತಿರುಗಲ್ಲ ಅಂತವೆ ಭಾಳಷ್ಟು ಪ್ರಶ್ನೆ ಕೇಳ್ತವೆ. ಅವಕ್ಕೆಲ್ಲ ವೈಜ್ಞಾನಿಕವಾದ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಆ ಎಲ್ಲ ಉತ್ತರಗಳಲ್ಲಿ ಹಾಕೊಳ್ಳೋಕ್ಕೂ ಪೂರ್ವದಲ್ಲಿ ಒಂದು ಗ್ಲೋಬನ್ನು ಒಯ್ದಿಟ್ಟು ಪಾಠವನ್ನು ಬೋಧನೆ ಮಾಡಿದರೆ, ನೋಡಿ ಇದು ಗ್ಲೋಬ್, ಹೀಗೆ ಭೂಮಿ ಇದೆ, ಇದನ್ನು ತಿರುಗಿಸಿ ನೋಡಬಹುದು ಅಂದರೆ ಮಗುವಿಗೆ ಅರ್ಥವಾಗುತ್ತೆ. ಮುಂದೆ ಅದೇ ರೀತಿಯಾಗಿ ಖಂಡ, ಸಮುದ್ರಗಳ ಗಾತ್ರ ಮತ್ತು ಸ್ಥಾನವನ್ನು ತಿಳಿಯಲಿಕ್ಕೆ ಗ್ಲೋಬ್ ಅವಕಾಶ ಮಾಡಿಕೊಡುತ್ತೆ ಸರ್. ಇಡೀ ಭೂಮಿ ಇದೆ, ಇಡೀ ಭೂಮಿಯಲ್ಲಿ ನೀಲಿ ಭಾಗ ಇದೆ ಮತ್ತು ಭೂಮಿಯ ಭಾಗವನ್ನು ತೋರಿಸಿದ್ದಾರೆ.
ಅಲ್ಲಿ ಖಂಡಗಳು ಯಾವುವು, ಯಾವ ಖಂಡ ದೊಡ್ಡದು, ಯಾವ ಖಂಡ ಚಿಕ್ಕದು, ಅದರ ಗಾತ್ರಕ್ಕನುಗುಣವಾಗಿ, ಅದರ ಸ್ಥಾನಕ್ಕನುಗುಣವಾಗಿ ಯಾವ ಖಂಡದ ನಂತರ ಯಾವ ಖಂಡ ಬರುತ್ತೆ. ಏಷ್ಯಾ ಖಂಡವಿದೆ, ಅದರ ಪಕ್ಕದಲ್ಲಿ ಈ ಕಡೆ ಮತ್ತೆ ಅಮೆರಿಕ ಖಂಡವಿದೆ, ಮಧ್ಯಭಾಗದಲ್ಲಿ ಆಫ್ರಿಕಾ ಖಂಡವಿದೆ. ಈ ರೀತಿ ಖಂಡಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದರ ಕೆಳಗಡೆ ಪೆಸಿಫಿಕ್ ಸಾಗರವಿದೆ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರವಿದೆ, ಅಂಟಾರ್ಟಿಕ್ ಇದೆ, ಆರ್ಕಿಟಿಕ್ ಇದೆ, ಇವೆಲ್ಲ ಆಸ್ಟ್ರೇಲಿಯಾ ಇದೆ, ಯುರೋಪ್ ಇದೆ. ಇವೆಲ್ಲವುಗಳನ್ನು ಸಮಗ್ರವಾಗಿ ಅವು ಎಲ್ಲಿದ್ದಾವೆ ಮತ್ತು ಅವುಗಳ ಸ್ಥಾನ ಎಷ್ಟು ನೋಡಿ. 2 ಪದಗಳಿದ್ದಾವೆ ಅಲ್ಲಿ, ಖಂಡ ಮತ್ತು ಸಮುದ್ರಗಳ ಗಾತ್ರ ಮತ್ತು ಸ್ಥಾನ. ಇದು ಬಹಳ ಮುಖ್ಯ. ಅದರ ಗಾತ್ರ ಎಷ್ಟಿದೆ ಮತ್ತು ಅದರ ಸ್ಥಾನ ಎಷ್ಟಿದೆ, ಅದರ ಸನ್ನಿವೇಶ ಏನು, ಅದರ ಆಕಾರ ಏನು, ಇವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೇನು ಬೇಕು ಸರ್? ಗ್ಲೋಬ್ ಬೇಕು. ಮುಂದೆ ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ನಿಖರವಾದ ಸ್ಥಳ ಗುರುತಿಸಲಿಕ್ಕೆ ಹೇಳಿದೆ. ಮೇಲಿನಿಂದ ಕೆಳಗೆ, ಎಡದಿಂದ ಬಲಕ್ಕೆ ಒಂದು ಸ್ಥಳ ಸಿಕ್ಕಾಕೊಳ್ಳುತ್ತೆ. ಆ ನಿರ್ದಿಷ್ಟವಾದ ಮತ್ತು ನಿಖರವಾದ ಸ್ಥಳವನ್ನು ಗುರುತಿಸಲಿಕ್ಕೆ, ದೇಶಗಳ ರಾಜಕೀಯ ಗಡಿಯನ್ನು ಗುರುತಿಸಲಿಕ್ಕೆ ನಮಗೇನು ಬೇಕು? ಗ್ಲೋಬ್ ಬೇಕು. ಮುಂದೆ ಅದೇ ರೀತಿಯಾಗಿ ಹಗಲು ಮತ್ತು ರಾತ್ರಿ, ಋತುಗಳು, ಭೂ ಅಕ್ಷ ವಾಲುವಿಕೆ ತಿಳಿದುಕೊಳ್ಳಲಿಕ್ಕೆ ನೋಡಿ. ಯಾವಾಗಲೂ ಗ್ಲೋಬ್ ಇರುತ್ತಲ್ಲ, ಗ್ಲೋಬ್ ಸ್ಟೇಟ್ ಆಗಿರಲ್ಲ, ಸ್ವಲ್ಪ ವಾಲಿದ ಹಾಗಿರುತ್ತೆ. 23 ಡಿಗ್ರಿ ತನ್ನ ಅಕ್ಷಕ್ಕೆ ತಾನು ವಾಲಿರುತ್ತೆ. ಆ ವಾಲಿರ್ತಕ್ಕಂಥ ಅಂಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಭೂ ವಾಲುವಿಕೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಹಗಲು ರಾತ್ರಿಗಳು ಹೇಗಾಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಋತುಗಳು ಹೇಗಾಗ್ತವೆ ಮತ್ತು ಧ್ರುವಗಳಲ್ಲಿ ಹೇಗೆ 6 ತಿಂಗಳ ಒಳಗೆ ಬೆಳಕಿರುತ್ತೆ, 6 ತಿಂಗಳವರೆಗೆ ರಾತ್ರಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಗ್ಲೋಬ್ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಸಾಧನವಾಗಿದೆ. ಅದೇ ರೀತಿ ಪ್ರಮುಖವಾಗಿ ಪರ್ವತಗಳು, ಮೈದಾನಗಳು, ಮರುಭೂಮಿ, ನದಿ, ಅರಣ್ಯ ಇವೆಲ್ಲವುಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ತಿಳಿಬೇಕು, ಅರ್ಥ ಮಾಡ್ಕೊಳ್ಬೇಕು. ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಪ್ರದೇಶ ಇವೆಲ್ಲ ತಿಳ್ಕೋಬೇಕು ಸರ್ ಅಂದರೆ ನಮಗೇನು ಬೇಕು? ಗ್ಲೋಬ್ನ ಪೂರ್ಣ ಪರಿಚಯ, ಗ್ಲೋಬ್ನ ಪೂರ್ಣ ಅರ್ಥ ಆಗಬೇಕು. ಆಗ ಮಾತ್ರ ಗ್ಲೋಬಿನ ಉಪಯೋಗವಾಗುತ್ತೆ. ಗ್ಲೋಬಿನ ಉಪಯೋಗಗಳು ತುಂಬ ಅದ್ಭುತವಾಗಿರ್ತಕ್ಕಂಥ ಉಪಯೋಗಗಳಿದ್ದಾವೆ. ಗ್ಲೋಬ್ ಅನ್ನೋ ಒಂದು ಸಾಧನ ಇಲ್ಲಾಂದರೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮಿಂದ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಗ್ಲೋಬ್ ಅನ್ನುವಂಥ ಸಾಧನ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ, ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡ್ತವೆ. ಮುಂದೆ ಹೋಗೋಣ ಸರ್. ಹಾಗೆ ಮುಂದೇನಿದೆ ಗ್ಲೋಬಿನ ಬಗ್ಗೆ ವಿಚಾರ ಅಂದರೆ, ಗ್ಲೋಬ್ ಮುಕ್ತಾಯ ಆಯಿತು. ಈಗ ನಕಾಶೆಗಳು ಅಂದರೆ ಮ್ಯಾಪ್ಸ್ ಅಂತ ಕರಿತೀವಿ. ಏನು ನಕಾಶೆಗಳೆಂದರೆ ನಮಗೆ ಗೊತ್ತಿದೆ. ನಕಾಶೆಗಳನ್ನು ತೆಗೆಯುವಂಥ ಪ್ರಯತ್ನದಲ್ಲಿ ಬಹಳ ಬಾರಿ ನೀವು ವಿಫಲವಾಗಿದ್ದೇವೆ. ವಿಫಲವಾಗಿ ಈಗ ಸಫಲ ಆಗ್ತಾ ಇದ್ದೇವೆ. ನಕಾಶೆಗಳು, ಅದರಲ್ಲಿ ಸಮಾಜ ವಿಜ್ಞಾನ ಬೋಧಕರು, ಶಿಕ್ಷಕರಿಗೆ ಮತ್ತು ಯಾವುದೇ ರೀತಿಯ ವಿದ್ಯಾರ್ಥಿಗೆ ನಕಾಶೆಗಳು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ನಕಾಶೆ ಇಲ್ಲದೆ ಭೂಗೋಳ ಓದುವುದು ಅಸಾಧ್ಯವಾದಂಥ ಮಾತು. ಅದಕ್ಕಾಗಿ ನಕಾಶೆ ತೆಗೆಯುವುದು ಮತ್ತು ನಕಾಶೆಯನ್ನು ಓದುವುದು ಒಂದು ತಂತ್ರ, ಒಂದು ವಿಚಾರ. ನಕಾಶೆಯ ಬೇಸಿಕ್ ಎಲಿಮೆಂಟ್ಗಳನ್ನು, ಬೇಸಿಕ್ ಆಗಿ ನಕಾಶೆ ಅಂದರೆ ಏನು, ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಬೇಕು, ಎಷ್ಟೆಲ್ಲ ಪ್ರಕಾರಗಳ ನಕಾಶೆಯಲ್ಲಿವೆ, ಅವೆಲ್ಲ ಅಂಶಗಳನ್ನು ಇಲ್ಲಿ ನೋಡ್ತಾ ಸಾಗೋಣ. ಏನಿದೆ ಸರ್ ನಕಾಶೆ ಅಂದರೆ ನೋಡಿ, ಅರ್ಥ ಇದೆ ಒಂದು ನಕಾಶೆಗೆ. ಭೂಮಿಯ ಪೂರ್ಣ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ಚಿತ್ರಿಸುವುದನ್ನು ನಕಾಶೆ ಅಂತ ಕರಿತೀವಿ. ಏನು ಸರ್? ಒಂದು ಸ್ಥಳ, ಒಂದು ರಾಜ್ಯ, ಒಂದು ದೇಶ, ಇತರೆ ಭೌಗೋಳಿಕ ಲಕ್ಷಣಗಳನ್ನು, ವಿವರವಾದ ಮಾಹಿತಿಯನ್ನು ಪಡೆಯಬೇಕಾದ್ರೆ ನಮಗೆ ನಕಾಶೆ ಬೇಕು. ಆ ನಕಾಶೆಯನ್ನು ಹೇಗೆ ರಚನೆ ಮಾಡ್ತೀವಿ ಅಂದರೆ, ಭೂಮಿ ಇದೆ, ಇಲ್ಲಿ ಭೂಮಿ ಇದೆ, ಇಲ್ಲಿ ನೋಡಿ, ಇಲ್ಲಿ ಭೂಮಿ ಇದೆ. ಭೂಮಿಯ ಪೂರ್ಣ ಅಥವಾ ಒಂದು ಭಾಗ, ಈ ಪೂರ್ಣ ಭಾಗ ಇರಬಹುದು ಅಥವಾ ಅದರ ಒಂದು ಸೆಕ್ಷನ್ ಇರಬಹುದು, ಭಾಗವನ್ನು ಒಂದು ಸಮತಲ, ಇದು ಒಂದು ಪೇಜ್ ಅಂದರೆ ಒಂದು ಸಮತಲ, ಇದು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ಚಿತ್ರಿಸುವುದು. ವಾಟ್ ಈಸ್ ಮಾನಕ ಹಿಯರ್? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮಾನಕ ಅಂದ್ರೆ ಏನು? ಈ ಭೂಮಿಯ ಮೇಲಿರ್ತಕ್ಕಂಥ ಈ ಪ್ರದೇಶದಿಂದ ಈ ಪ್ರದೇಶಕ್ಕೆ ಇರ್ತಕ್ಕಂಥ ದೂರ, ಇಲ್ಲಿ ಒಂದು ನಕಾಶೆಯನ್ನು, ಈ ನಕಾಶೆಯನ್ನು ಇಲ್ಲಿ ತೆಗೆದುಬಿಟ್ಟಾಗ ಈ ಪ್ರದೇಶಕ್ಕೂ ದೂರ ಅಷ್ಟೇ ಇರಬೇಕು. ದಟ್ ಈಸ್ ಮಾನಕ. ಇಲ್ಲಿ 1 ಸೆಂಟಿಮೀಟರ್ ಇಸ್ಕೊಲ್ ಟು ಇಲ್ಲಿ 1 ಕಿಲೋಮೀಟರ್ ಇರಬಹುದು. ಇಲ್ಲಿಯ 1 ಕಿಲೋಮೀಟರ್ ಇಲ್ಲಿ 1 ಸೆಂಟಿಮೀಟರ್ ಆಗಿರಬಹುದು. ಇಲ್ಲಿಯ 1 ಸೆಂಟಿಮೀಟರ್ ಇಲ್ಲಿ 10 ಕಿಲೋಮೀಟರ್ ಆಗಿರಬಹುದು. ಅದನ್ನು ಕನ್ವರ್ಷನ್ ಮಾಡ್ಕೋಬೇಕು. ಅದನ್ನು ಮಾನಕ ಅಂತ ಕರಿತೀವಿ. ಮಾನಕಕ್ಕೆ ಅನುಗುಣವಾಗಿ ಚಿತ್ರಿಸಿರಬೇಕು. ಆ ಚಿತ್ರ ಭೂಮಿಯ ಪೂರ್ಣ ಭಾಗವನ್ನು ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ವ್ಯಕ್ತಪಡಿಸಬೇಕು. ಸಮತಲ, ಆಗ ಮಾತ್ರ ಅದನ್ನು ನಾವು ನಕಾಶೆ ಅಂತ ಕರಿತೀವಿ. ನಕ್ಷೆ ತಯಾರಿಸುವ ವಿಜ್ಞಾನವನ್ನು ನಕ್ಷಾಶಾಸ್ತ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ನಕ್ಷಾಶಾಸ್ತ್ರ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕಾರ್ಟೋಗ್ರಫಿ ಅಂತ ಕರಿತೀವಿ. ಕಾರ್ಟೋಗ್ರಫಿ ಇಲ್ಲಿದೆ ನೋಡಿ, ನಿಮಗೆ ಈ ಕಾರ್ಟೋಗ್ರಫಿ ಅನ್ನೋ ಪದಕ್ಕೆ ಅರ್ಥ ಇಲ್ಲಿದೆ. ಈ ನಕಾಶೆ ತೆಗೆದಿದ್ದಾರಲ್ಲ, ಈ ನಕಾಶೆ, ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ಕಾರ್ಟೋಗ್ರಫಿ. ತುಂಬ ಅದ್ಭುತವಾಗಿರ್ತಕ್ಕಂಥ ನಕಾಶೆಗಳು ಹಳೆಯ ಕಾಲದಲ್ಲಿ ರಚನೆ ಆಗ್ತಾ ಇದ್ವು. ಜನರು ಅಂದರೆ ನಾವಿಕರು ಎಲ್ಲ ನಕಾಶೆಯನ್ನು ರಚನೆ ಮಾಡಿಯೇ ಪ್ರಯಾಣ ಮಾಡ್ತಾ ಇದ್ರು. ದಟ್ ಈಸ್ ಕಾರ್ಟೋಗ್ರಫಿ. ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು.
ಮುಂದೆ ನಕಾಶೆಗಳನ್ನೇ ಉಳ್ಳಂತ ಒಂದು ಪುಸ್ತಕ ಇದೆ ಸರ್. ಕೇವಲ ಆ ಪುಸ್ತಕದಲ್ಲಿ ನಕಾಶೆಗಳೇ ಇರ್ತವೆ. ಯಾವ ಕಡೆ ತೆಗೆದ್ರು ನಕಾಶೆ, ಈ ಕಡೆ ತೆಗೆದ್ರು ನಕಾಶೆ, ಬೇರೆ ಬೇರೆ ನಕಾಶೆ, ಬಣ್ಣ ಬಣ್ಣದ ನಕಾಶೆ, ಅದರಲ್ಲಿ ಬೇರೆ ಬೇರೆ ಅಂಶಗಳು. ಯಾವುದು ಸರ್ ಆ ಪುಸ್ತಕ ಅಂದರೆ ದಟ್ ಇಸ್ ಅಟ್ಲಾಸ್ ಬುಕ್. ಅದನ್ನು ನಕಾಶೆ ಪುಸ್ತಕ ಅಂತ ಕೂಡ ಕನ್ನಡದಲ್ಲಿ ಕರಿತೇವೆ. ಯಾವ ಪುಸ್ತಕ? ನಕಾಶೆ ಪುಸ್ತಕ. ನೋಡಿ, ಇದು ನಕಾಶೆ ಪುಸ್ತಕ. ಈ ಪುಸ್ತಕವನ್ನು ನಾವು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂದರೆ, ಒಂದು ಅಟ್ಲಾಸ್ ಅಂದರೆ ನಕಾಶೆಗಳೇ ಇರ್ತವೆ, ಬೇರೆ 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 ರೂಪದ ನಕಾಶೆಗಳನ್ನ ಇಟ್ಟುಕೊಂಡೇ ಆ ಪುಸ್ತಕವನ್ನು ತಯಾರು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಇದನ್ನು ನಕಾಶೆ ಪುಸ್ತಕ ಅಂತ ಕರಿತೀವಿ. ಮುಂದೆ ಹೋಗೋಣ ಸರ್. ಹಾಗೆ ನಕಾಶೆ ಪುಸ್ತಕ ಆದ ನಂತರ ಮತ್ತೇನಿದೆ ಅಂಶಗಳು ಕಲೀಲಿಕ್ಕೆ? ಆ ನಕಾಶೆಯಲ್ಲಿ ಪ್ರಮುಖವಾಗಿ ವಿಧಗಳಿದ್ದಾವೆ. ಏನಿದ್ದಾವೆ? ದ ಟೈಪ್ಸ್ ಆಫ್ ನಕ್ಷೆ, ಮ್ಯಾಪ್ಸ್. ಮ್ಯಾಪ್ಸಲ್ಲಿ ಟೈಪ್ಸ್ ಇದ್ದಾವೆ. ಏನಿದ್ದಾವೆ? ಒಂದು 2 ಪ್ರಕಾರದ ನಕಾಶೆಗಳಿದ್ದಾವೆ ಸರ್. ಒಂದು 2 ಪ್ರಕಾರದ್ದು. ಒಂದು ಮಾನಕ ಆಧಾರಿತ ನಕಾಶೆಗಳು, ಮಾನಕ ಆಧಾರಿತ ನಕಾಶೆಗಳು. ಇನ್ನೊಂದು ಉದ್ದೇಶ ಆಧಾರಿತ ನಕಾಶೆಗಳು. ಒಂದು ಮಾನಕ, ಇನ್ನೊಂದು ಉದ್ದೇಶ. ಮಾನಕ ಅಂದ್ರೆ ಹೇಳಿದೆ ಸ್ಕೇಲ್ ಅಂತ ಕರಿತೀವಿ, ಸ್ಕೇಲ್. ಉದ್ದೇಶ ಆಬ್ಜೆಕ್ಟಿವ್ ಬೇಸ್ಡ್. ಏನು ಸರ್ ಉದ್ದೇಶ ಆಧಾರಿತ ನಕಾಶೆ ಅಂದ್ರೇನು, ಮಾನಕ ಆಧಾರಿತ ನಕಾಶೆ ಅಂದ್ರೇನು? ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಪ್ರಕಾರವಾಗಿರ್ತಕ್ಕಂಥ ಎ ಇದೆ ಇಲ್ಲಿ, ಮಾನಕ ಆಧಾರಿತ ನಕಾಶೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೊಂದು ಚಿತ್ರ ಹಾಕಿರ್ತೀನಿ ನಾನು ಪ್ರತಿಯೊಂದಕ್ಕೂ. ಏನಿದೆ ಇದು? ಸ್ಕೇಲ್. ಸ್ಕೇಲ್ ಅಂದ್ರೆ ಮಾನಕ, ಮಾನಕ ಆಧಾರಿತ ನಕಾಶೆ. ನೋಡಿ, ಕಂದಾಯ ನಕ್ಷೆ, ಗ್ರಾಮಕ್ಕೆ ಸ್ಥಳ ಸ್ವರೂಪ, ಪ್ಲೇಸ್, ಈ ರೀತಿ ಚಿತ್ರಗಳು ಬಹಳ ಪ್ರಮುಖ. ಈ ಚಿಕ್ಕ ಚಿತ್ರಗಳನ್ನು ಮರಿಬೇಡಿ. ಇಲ್ಲಿರ್ತಕ್ಕಂಥ ಪಕ್ಕದ ಚಿತ್ರಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಭೂಗೋಳ ಅರ್ಥವಾಗುತ್ತೆ. ಮಾನಕ ಆಧಾರಿತ ನಕಾಶೆಗಳು ಏನು ಸರ್? ಮಾನಕ ಆಧಾರಿತ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ 2 ಪ್ರಕಾರ ಇದಾವೆ. ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು, ಇನ್ನೊಂದು 2 ಇದಿದೆ ಚಿಕ್ಕ ಪ್ರಮಾಣದ ನಕ್ಷೆಗಳು. ಏನು ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದ್ರೆ ಒಂದು ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಪ್ಲೀಸ್ ಕ್ಲಿಯರ್ ಮಾಡ್ಕೊಳ್ಳಿ. ಏನು ನೋಡಿ, ಮಾನಕ ಆಧಾರಿತ ನಕಾಶೆಗಳಲ್ಲಿ ಮಾನಕ ಆಧಾರಿತ ಇದೆ. ಇದರಲ್ಲಿ 2 ಪ್ರಕಾರ ಇದಾವೆ. ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು, ಇನ್ನೊಂದು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತ 2 ಪ್ರಕಾರ ಇದಾವೆ. ಇಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು ಏನ್ ಮಾಡ್ತವೆ ಅಂದ್ರೆ ಚಿಕ್ಕ ಪ್ರದೇಶದ ಪ್ರದರ್ಶನವನ್ನ ಮಾಡ್ತವೆ. ಚಿಕ್ಕ ಪ್ರದೇಶದ ಕುರಿತಾಗಿ ಪ್ರದರ್ಶನ. ದೊಡ್ಡ ಪ್ರಮಾಣದ ನಕ್ಷೆಗಳಲ್ಲಿದ್ದರೆ ಚಿಕ್ಕ ಪ್ರಮಾಣದ ನಕ್ಷೆಗಳಲ್ಲಿ ದೊಡ್ಡ ಪ್ರಮಾಣದ ಪ್ರದೇಶದ ನಕ್ಷೆ ಇರುತ್ತೆ. ಅಪೋಸಿಟ್ ಇದಾವೆ. ದೊಡ್ಡ ನಕ್ಷೆ ಚಿಕ್ಕ ಪ್ರದೇಶವನ್ನು ತೋರಿಸುತ್ತೆ, ಚಿಕ್ಕ ನಕ್ಷೆ ದೊಡ್ಡ ಪ್ರದೇಶವನ್ನು ತೋರಿಸುತ್ತೆ. ನಿಮಗೆ ಕ್ಲಿಯರ್ ಇರಲಿ. ಹೇಗೆ ಸರ್? ನಾನು ಹೇಳ್ತೇನೆ. ಒಂದು ಏನಿದೆ ಕಂದಾಯ ನಕ್ಷೆಗಳು ಅನ್ನೋದು ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ನಕ್ಷೆ. ನೀವು ನೋಡಿರ್ಬೋದು ಈಗಾಗಲೇ. ದೊಡ್ಡ ಪ್ರಮಾಣದ ನಕ್ಷೆ ಅಂದ್ರೆ ಪ್ರಮುಖವಾಗಿ ಕಂದಾಯ ನಕ್ಷೆ, ಸ್ಥಳ ಸ್ವರೂಪ ನಕ್ಷೆ, ವೈಯಕ್ತಿಕ ಆಸ್ತಿಯ ಬಗ್ಗೆ. ಯಾರ್ದಾದ್ರೂ ಒಂದು ಆಸ್ತಿ ಇದೆ, ಹೊಲ ಇದೆ, ಆ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯ ಸಮಸ್ಯೆ ಉಂಟಾಗಿದೆ. ಆಗ ತಹಸೀಲ್ ಆಫೀಸಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ಆ ನಕಾಶೆಗಳು, ಆ ಗ್ರಾಮದ ಒಂದು ನಕಾಶೆಯನ್ನು ಕೊಡ್ತಾರೆ. ಅದು ಒಂದು ದೊಡ್ಡ ಟೇಬಲ್ನ ಮೇಲೆ ಹಾಸಿಕೊಂಡು ಕೂಡುವಷ್ಟು ದೊಡ್ಡ ಪ್ರಮಾಣದ ನಕ್ಷೆ ಆಗಿರುತ್ತೆ. ಆ ನಕಾಶೆ ದೊಡ್ಡದಿದೆ, ಆದ್ರೆ ಅದರ ಒಳಗೆ ಅಧ್ಯಯನ ಮಾಡ್ತಕ್ಕಂಥ, ಚಿತ್ರಿಸಿರ್ತಕ್ಕಂಥ ಸ್ಥಳ ಇದೆಯಲ್ಲ ಅದು ಚಿಕ್ಕದು. ದ ಪ್ಲೇಸ್, ಆ ಪ್ಲೇಸ್ ಇದೆಯಲ್ಲ ಅದು ಚಿಕ್ಕದು, ಆದ್ರೆ ನಕಾಶೆ ಅತಿ ದೊಡ್ಡದು. ಈಗ ನಮ್ಮ ಇಲ್ಲಿ ಪ್ರಪಂಚದ ನಕಾಶೆ ಇದೆ ಸರ್. ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹೇಳಿದೆ ನಿಮಗೆ, ಇಲ್ಲಿ ಪ್ರಪಂಚದ ನಕಾಶೆ ಇದೆ. ಪ್ರಪಂಚದ ನಕಾಶೆ, ಈ ನಕಾಶೆ ಚಿಕ್ಕದು, ನಕಾಶೆ ಅತಿ ಚಿಕ್ಕದು, ಆದರೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸ್ಥಳ ಅತಿ ದೊಡ್ಡದು. ಇಡೀ ಖಂಡಗಳಿದ್ದಾವೆ. ಅದೇ ನಿಮಗೆ ಗೊತ್ತಾಗಬೇಕು. ನಕಾಶೆ ದೊಡ್ಡ ಪ್ರಮಾಣದಿದ್ದರೆ ಪ್ರದೇಶ ಚಿಕ್ಕ ಪ್ರಮಾಣದ್ದು, ನಕಾಶೆ ಚಿಕ್ಕ ಪ್ರಮಾಣದಿದ್ದರೆ ಅಲ್ಲಿ ಅಧ್ಯಯನ ಮಾಡುವ ಪ್ರದೇಶ ದೊಡ್ಡ ಪ್ರಮಾಣದ್ದು. ಅದಕ್ಕಾಗಿ ನಾವು ಪ್ರಮುಖವಾಗಿ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು ಅಂತೇಳಿ 2 ಪ್ರಕಾರ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ಈಗ ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತ ನೋಡೋಣ. ಏನಿದೆ ಚಿಕ್ಕ ಪ್ರಮಾಣದ ನಕ್ಷೆಗಳು? ನೋಡಿ, ಓಕೆ. ಚಿಕ್ಕ ಪ್ರಮಾಣದ ನಕ್ಷೆಗಳು ನಾನು ಈಗಾಗಲೇ ಹೇಳಿದೆ, ವಿಶಾಲ ಪ್ರದೇಶದ ಪ್ರದರ್ಶನ. ಚಿಕ್ಕ ಪ್ರಮಾಣದ ನಕ್ಷೆಗಳು ಏನು ಮಾಡ್ತವೆ? ವಿಶಾಲವಾದ ಪ್ರದೇಶವನ್ನು ನಿರೂಪಿಸ್ತವೆ. ಉದಾಹರಣೆಗೆ ಪ್ರಪಂಚದ ನಕ್ಷೆ, ಖಂಡಗಳ ನಕ್ಷೆ, ದೇಶಗಳ ನಕ್ಷೆ, ಭೂಪಟ, ಅಟ್ಲಾಸ್, ರಾಜ್ಯಗಳು, ಇವೆಲ್ಲ ನಕ್ಷೆಗಳು ವಿಶಾಲ ಪ್ರದೇಶದ ನಕ್ಷೆಗಳು. ಅವುಗಳ ಹೆಸರು ಮಾನಕಕ್ಕನುಗುಣವಾಗಿ ಏನು? ಚಿಕ್ಕ ಪ್ರಮಾಣದ ನಕ್ಷೆಗಳು. ಅವು ಪ್ರಮಾಣ ಚಿಕ್ಕದು, ಆದರೆ ತೋರಿಸುವಂಥ ಪ್ರದೇಶ ಅತಿ ದೊಡ್ಡದು. ಅಲ್ಲಿ ಪ್ರಮಾಣ ದೊಡ್ಡದು, ತೋರಿಸುವಂಥ ಪ್ರದೇಶ ಅತಿ ಚಿಕ್ಕದು. ಇದು ನಿಮಗೆ ನೆನಪಿರಲಿ. ಭೂಪಟಗಳು, ಅಟ್ಲಾಸ್ಗಳು ಎಲ್ಲವೂ ಕೂಡ ಚಿಕ್ಕ ಪ್ರಮಾಣದ ನಕ್ಷೆಗಳು, ಆದರೆ ತೋರಿಸುವಂಥ ಪ್ರದೇಶ ಅತ್ಯಂತ ವಿಶಾಲವಾದದ್ದು. ಅದಕ್ಕೆ ಭೂಪಟಗಳು ಅಟ್ಲಾಸ್ಗಿಂತ ದೊಡ್ಡವಾಗಿರ್ತವೆ. ಅಟ್ಲಾಸ್ ಇರ್ತವೆ, ಒಂದು ಪುಸ್ತಕ ಇರ್ತದೆ, ಆ ಪುಸ್ತಕಕ್ಕಿಂತ ದೊಡ್ಡದು ಯಾವ್ದಿರ್ತವೆ? ಭೂಪಟಗಳಿರ್ತವೆ. ಅವು ದೊಡ್ಡ ಪ್ರಮಾಣದ ಇರ್ತವೆ. ಅದಕ್ಕಾಗಿ ಇವೆಲ್ಲ ವಿವರವಾದ ರಾಜಕೀಯ ಮಾಹಿತಿಯನ್ನ, ಗಡಿಗಳ ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಮುಖವಾದ ನಕಾಶೆಗಳಾಗಿವೆ. ನಕಾಶೆಗಳು ಮತ್ತು ಗ್ಲೋಬ್ ಅತ್ಯಂತ ಮುಖ್ಯವಾದದ್ದು. ಇನ್ನು ಉದ್ದೇಶ ಆಧಾರಿತ ನಕ್ಷೆಗಳು, ಇದು ಮಾನಕ ಆಧಾರಿತ ನಕ್ಷೆಗಳನ್ನು ನೋಡಿದ್ವಿ. ಮಾನಕ ಆಧಾರಿತ ಅಂದ್ರೆ ಪ್ರಮುಖವಾಗಿ ಮೆಜರ್ಮೆಂಟ್ ಬೇಸ್ಡ್. ಅವೆಲ್ಲ ಅಂದ್ರೆ ಚಿಕ್ಕ ಪ್ರಮಾಣ, ದೊಡ್ಡ ಪ್ರಮಾಣ, ದೊಡ್ಡ ಪ್ರದೇಶ, ಚಿಕ್ಕ ಪ್ರದೇಶ, ಈ ರೀತಿ ಇತ್ತು. ಓಕೆ. ಈಗ ಉದ್ದೇಶ ಆಧಾರಿತ, ಒಂದು ಉದ್ದೇಶ ಇದೆ, ಒಂದು ನಕಾಶೆಯನ್ನು ರಚನೆ ಮಾಡಿದ್ದಾರೆ. ಆ ನಕಾಶೆಯ ರಚನೆಗೆ ಒಂದು ಉದ್ದೇಶ ಇದೆ ಸರ್.
ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಕಾಶೆ ರಚನೆಯಾಗಿದೆಯೋ ಅದನ್ನು ಉದ್ದೇಶಾಧಾರಿತ ನಕ್ಷೆ ಅಂತ ಕರಿತೀವಿ. ಪ್ರಮುಖವಾಗಿ ಅಲ್ಲಿ ಕೆಲವು ಪ್ರಕಾರಗಳಿವೆ ಉದ್ದೇಶಾಧಾರಿತ ನಕ್ಷೆಯಲ್ಲಿ. ನೋಡೋಣ ಯಾವೆಲ್ಲ ಪ್ರಕಾರಗಳಿವೆ ಅಂತೇಳಿ. ಒಂದು ಸ್ವಾಭಾವಿಕ ನಕ್ಷೆ. ನೋಡಿ, ಇಲ್ಲಿ ಸ್ವಾಭಾವಿಕ ನೈಸರ್ಗಿಕ ಚಿತ್ರ ಇದೆ. ಉದ್ದೇಶ ಅಂದರೆ ಒಂದು ಟಾರ್ಗೆಟ್ ಇದೆ. ಈ ಚಿತ್ರಗಳನ್ನು ಸಮಗ್ರವಾಗಿ ಅರ್ಥೈಸ್ಕೊಳ್ಳಿ, ಸಮಗ್ರವಾಗಿ ನೋಡಿ. ಸುಮ್ಮನೆ ಹಾಕಿಲ್ಲ ಯಾವುದೇ ಚಿತ್ರನೂ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಕಾನ್ಸೆಪ್ಚುವಲ್. ಓಕೆ, ಸ್ವಾಭಾವಿಕ ನಕ್ಷೆ ಏನು ಸರ್? ಸ್ವಾಭಾವಿಕ ನಕ್ಷೆ ಅಂದರೆ ಇವು ನೈಸರ್ಗಿಕವಾದ ವಿಷಯಗಳಾಗಿರ್ತಕ್ಕಂತಹ ಪ್ರಮುಖವಾದ ಪರ್ವತ, ನದಿ, ಪ್ರಸ್ಥಭೂಮಿ, ಬಯಲು ಪ್ರದೇಶ ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಒಳಗೊಂಡಂತಹ ನಕ್ಷೆಗಳು. ಪರ್ವತ ಇದೆ, ನದಿ ಇರುತ್ತೆ, ಪ್ರಸ್ಥಭೂಮಿ ಇರುತ್ತೆ, ಬಯಲು ಪ್ರದೇಶ ಇರುತ್ತೆ. ಇವುಗಳ ಕುರಿತಾಗಿ ಏನಾದರೂ ನಕ್ಷೆ ಇದ್ದರೆ ಇವೆಲ್ಲವೂ ಸ್ವಾಭಾವಿಕ ಪ್ರದೇಶಗಳಲ್ಲ, ನ್ಯಾಚುರಲ್ ಪ್ರದೇಶಗಳಲ್ಲ. ಆ ಕಾರಣಕ್ಕಾಗಿ ಇದನ್ನು ಸ್ವಾಭಾವಿಕ ನಕ್ಷೆ ಅಂತ ಕರೆದ್ರು. ನ್ಯಾಚುರಲ್ ಪ್ರದೇಶಗಳು. ಪರ್ವತ ಯಾರಾದರೂ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ, ನದಿ ನಿರ್ಮಾಣ ಮಾಡ್ಬೋದು ಇಲ್ಲ, ಪ್ರಸ್ಥಭೂಮಿ ಇಲ್ಲ, ಬಯಲು ಪ್ರದೇಶ ಇಲ್ಲ. ಇದು ತನ್ನಿಂದ ತಾನೇ ನಿರ್ಮಾಣವಾಗಿರ್ತಕ್ಕಂಥ ಭೂಸ್ವರೂಪಗಳ ಕುರಿತಾಗಿ ನಕ್ಷೆ ಏನಾದರೂ ವಿವರ ಕೊಡ್ತಿದ್ರೆ ಅದನ್ನು ಸ್ವಾಭಾವಿಕ ನಕ್ಷೆ ಅಂತ ಕರಿತೀವಿ. ದಿಸ್ ಈಸ್ ದ ಟೈಪ್ ಫಸ್ಟ್ ಆಫ್ ದಿ ಉದ್ದೇಶಾಧಾರಿತ ನಕ್ಷೆಗಳು. ಇನ್ನು ಸೆಕೆಂಡ್ ಟೈಪ್ ರಾಜಕೀಯ ನಕ್ಷೆಗಳು. ನೋಡಿ, ರಾಜಕೀಯ ನಕ್ಷೆಗಳಿದ್ದಾವೆ. ನಾವು ಅತಿ ಹೆಚ್ಚು ರಾಜಕೀಯ ನಕ್ಷೆಗಳನ್ನು ಬಳಸ್ತೇವೆ. ಸ್ವಾಭಾವಿಕ ನಕ್ಷೆಗಳನ್ನು ಬಳಕೆ ಮಾಡೋದು ಕಡಿಮೆ, ರಾಜಕೀಯ ನಕ್ಷೆಗಳನ್ನು ಅತಿ ಹೆಚ್ಚು ಬಳಸ್ತೇವೆ. ಹೇಗೆ ಸರ್ ರಾಜಕೀಯ ನಕ್ಷೆ ಅಂದರೆ? ರಾಜಕೀಯ ನಕ್ಷೆಯಲ್ಲಿ ಪ್ರಮುಖವಾಗಿ ರಾಜ್ಯ, ದೇಶ, ಗಡಿ, ಖಂಡ, ವಿಸ್ತೀರ್ಣ, ಅವುಗಳ ಸ್ಥಾನ, ಅವುಗಳ ಹಂಚಿಕೆ ಇವೆಲ್ಲವನ್ನು ರಾಜಕೀಯ ನಕ್ಷೆಗಳು ಒಳಗೊಂಡಿರ್ತವೆ. ನೋಡಿ, ರಾಜಕೀಯ ನಕ್ಷೆಗಳು ಕಾಮನ್ ಆಗಿ ನಾವೆಲ್ಲ ನೋಡ್ತೇವೆ. ಜಿಲ್ಲೆಗಳು, ತಾಲೂಕುಗಳನ್ನ ಈ ರೀತಿ ಇರ್ತಾವಲ್ಲ ನಕ್ಷೆಗಳು. ಪ್ರಮುಖವಾಗಿ ಕರ್ನಾಟಕ ಅಂದ ತಕ್ಷಣ ಈ ರೀತಿ ನಾವು ತೆಗಿತೀವಲ್ಲ, ನಿಮಗೆಲ್ಲರಿಗೂ ತೆಗಿಲಿಕ್ಕೆ ಬರಬೇಕು. ಕರ್ನಾಟಕ ನಕಾಶೆ ತುಂಬ ಅದ್ಭುತ. ಕರ್ನಾಟಕ ರಾಜ್ಯ ಅದ್ಭುತವಾದದ್ದು. ಕರ್ನಾಟಕ ನಕಾಶೆ ತೆಗಿಲಿಕ್ಕೆ ಬರಬೇಕು, ಈಸಿಯಾಗಿದೆ ತುಂಬ. ಹೀಗೆ ಕರ್ನಾಟಕ ನಕಾಶೆಯನ್ನು ತೆಗಿತೀವಿ ನಾವೆಲ್ಲ, ಹೀಗೆಲ್ಲ ಈ ರೀತಿ. ಇಲ್ಲಿ ಹೀಗೆ ಮಾಡಿ ಏನು ಮಾಡ್ತಾರೆ, ಮುಂದೆ ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ, ಹೀಗೆ ಹಾವೇರಿ, ಮುಂದೆ ಧಾರವಾಡ, ಈ ಕಡೆ ದಕ್ಷಿಣ ಕನ್ನಡ, ಈ ಕಡೆ ಉಡುಪಿ, ಕೊಡಗು, ಮಂಗಳೂರು, ಚಾಮರಾಜನಗರ, ಕೋಲಾರ, ಬೆಂಗಳೂರು, ಚಿತ್ರದುರ್ಗ ಈ ರೀತಿ ಮಾಡ್ತೇವೆ. ಕೋಲಾರ, ಚಿಕ್ಕಬಳ್ಳಾಪುರ, ಹೀಗೆ ರಾಯಚೂರು, ಯಾದಗಿರಿ, ಮುಂದೆ ಗುಲ್ಬರ್ಗ, ಮತ್ತು ಈ ರೀತಿ ಬೀದರ್, ಈ ರೀತಿ ಬಾಗಲಕೋಟೆ ಈ ರೀತಿ ಮಾಡ್ತಾ ಹೋಗ್ತೇವೆ. ಪ್ರಮುಖವಾಗಿ ಹಾಸನ, ತುಮಕೂರು ಈ ರೀತಿ ಇದೆ, ಮೈಸೂರು ಈ ರೀತಿ, ದಾವಣಗೆರೆ ಈ ರೀತಿ ಎಲ್ಲ ಮಾಡ್ತೇವೆ. ಕರ್ನಾಟಕ ರಾಜ್ಯದ ನಕಾಶೆ ಅಂತ ತೆಗಿತೇವೆ. ಈ ರೀತಿ ನಕಾಶೆಗಳೆಲ್ಲ ಏನಂತ ತೋರಿಸ್ತವೆ ಅಂದರೆ ಇವೆಲ್ಲ ರಾಜಕೀಯ ನಕ್ಷೆಗಳು. ಇಲ್ಲಿ ಗಡಿ ಇರುತ್ತೆ, ರಾಜ್ಯ ಇರುತ್ತೆ, ಜಿಲ್ಲೆಗಳಿರ್ತವೆ. ಇವೆಲ್ಲವನ್ನು ರಾಜಕೀಯ ನಕ್ಷೆ ಅಂತ ನೀವು ಕರಿತೀವಿ. ಪ್ರಮುಖವಾಗಿ ಒಂದು ಸ್ವಾಭಾವಿಕ ನಕ್ಷೆ, ಇನ್ನೊಂದು ರಾಜಕೀಯ ನಕ್ಷೆ. ಗೊತ್ತಿರಲಿ ನಿಮಗೆ. ಮುಂದುವರಿಯೋಣ. ಹಾಗೆ ಇನ್ನೊಂದು ನಕ್ಷೆಯ ಹಂಚಿಕೆಗಳು. ಹಂಚಿಕೆ ನಕ್ಷೆಗಳು ಅಂತ ಬರ್ತವೆ. ಹಂಚಿಕೆ ಥರ್ಡ್ ಟೈಪ್. ಏನು ಸರ್ ಹಂಚಿಕೆ ನಕ್ಷೆ ಅಂದರೆ? ನಾನು ಹೇಳ್ತೇನೆ. ಪ್ರಮುಖವಾಗಿ ನೋಡಿ, ಈಗ ನಾವು ಅದೇ ಈ ಭಾರತ ನಕಾಶೆ ಅಂತ ಹೇಳೋಣ. ಇಲ್ಲಿ ಹಂಚಿಕೆ ನಕ್ಷೆಯಲ್ಲಿ ಪ್ರಮುಖವಾಗಿ ನೋಡಿ ಹಂಚಿಕೆ ನಕ್ಷೆಗಳಿರ್ತವೆ. ಪ್ರಮುಖವಾಗಿ ಓಕೆ, ಹೀಗಿರುತ್ತೆ ಹಂಚಿಕೆ ನಕ್ಷೆಯಲ್ಲಿ. ಪ್ರಮುಖವಾಗಿ ಇಲ್ಲಿ ಮಳೆ ಹಂಚಿಕೆ ಅಂದರೆ ಈ ರೀತಿ ಮಾಡ್ತಾರೆ. ಇಲ್ಲಿ ಕಡಿಮೆ ಮಳೆ ಆಗುತ್ತೆ ಸರ್ ಅಂತೇಳಿ ಈ ರೀತಿ ಮಾಡೋದು. ಮತ್ತು ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಸರ್ ಅಂಥೇಳಿ ಇಲ್ಲೆಲ್ಲ ಅತಿ ಹೆಚ್ಚು ಮಳೆ ಆಗುತ್ತೆ, ಪಶ್ಚಿಮ ಘಟ್ಟಗಳ ಭಾಗ ಇದೆ, ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಈ ರೀತಿ ಮಾಡೋದು. ಇದರ ಪ್ರಮಾಣ ಬೇರೆ. ಇಲ್ಲಿ ಮತ್ತೆ ಮಣ್ಣು, ಕರಿ ಮಣ್ಣಿದೆ, ಕಪ್ಪು ಮಣ್ಣಿದೆ, ಹಾಗಿದೆ ಹೀಗಿದೆ, ಇಲ್ಲಿ ಮರುಭೂಮಿ ಮಣ್ಣಿದೆ, ಹೀಗೆಲ್ಲ ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ಹಂಚಿಕೆ ಮಾಡ್ತೇವೆ ನಕಾಶೆಯಲ್ಲಿ. ಪ್ರಮುಖವಾಗಿ ಮಳೆ ರೂಪದ್ದಿರಬಹುದು, ಉಷ್ಣಾಂಶದ್ದಿರಬಹುದು, ಬೆಳೆಗಳು ಇರಬಹುದು, ಖನಿಜ ಇರಬಹುದು, ಸಾರಿಗೆ ಮಾರ್ಗಗಳಿರಬಹುದು. ಇವೆಲ್ಲವೂ ಕೂಡ ಹಂಚಿಕೆ ನಕಾಶೆಯಲ್ಲಿ ತೆಗಿತೇವೆ. ಆ ಒಂದು ದೇಶದ ನಕಾಶೆಯನ್ನು ತೆಗೆದು ಒಂದೇ ಒಂದು ಕಾನ್ಸೆಪ್ಟನ್ನು, ಮಳೆ ಅನ್ನೋ ಕಾನ್ಸೆಪ್ಟ್ ತೆಗೆದುಕೊಂಡ್ರೆ ಯಾವ ಭಾಗದಲ್ಲಿ ಹೆಚ್ಚಾಗುತ್ತೆ, ಇಲ್ಲೆಲ್ಲ ಮೌಸಿನ್ ರಾಮ್ ಇದೆ, ಇಲ್ಲೆಲ್ಲ ಉತ್ತರ ರಾಜ್ಯ, ಇಲ್ಲೆಲ್ಲ ಅತಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ, ನಮ್ಮ ಆಗುಂಬೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ, ಈ ರೀತಿಯೆಲ್ಲ ಮಳೆ, ಉಷ್ಣಾಂಶ ಅತಿ ಹೆಚ್ಚೆಲ್ಲಿದೆ, ಬೆಳೆಗಳು ತೊಗೊಂಡ್ರೆ ಇಡೀ ನಕಾಶೆಯಲ್ಲಿ ಬೆಳೆಗಳನ್ನೇ ತೆಗೆದುಕೊಳ್ಳೋದು, ಖನಿಜ ತೆಗೆದುಕೊಂಡು ಇಡೀ ನಕಾಶೆಯಲ್ಲಿ ಖನಿಜಗಳನ್ನೇ ತೋರಿಸೋದು, ಸಾರಿಗೆಯಲ್ಲಿ ಸಾರಿಗೆ ಮಾರ್ಗಗಳನ್ನು ತೋರಿಸೋದು. ಈ ರೀತಿ ಕೆಲವು ವಿಚಾರಗಳನ್ನು, ಭೂ ಬಳಕೆಗಳನ್ನು, ಉಷ್ಣಾಂಶವನ್ನು, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ ಇವೆಲ್ಲವನ್ನು ತೋರಿಸ್ತಕ್ಕಂಥ ನಕ್ಷೆಗಳನ್ನು ನಾವು ಪ್ರಮುಖವಾಗಿ ಹಂಚಿಕೆ ನಕಾಶೆಗಳು ಅಂತ ಕರಿತೇವೆ. ಜಲಮಾರ್ಗಗಳು, ರಸ್ತೆ ಮಾರ್ಗಗಳು, ವಾಯು ಮಾರ್ಗಗಳು ಇವೆಲ್ಲ ಹಂಚಿಕೆ ನಕಾಶೆಯಲ್ಲಿ ಬರ್ತವೆ. ಒಂದು ನಕಾಶೆ ಅಂದರೆ ಏನು ಸರ್? ಆ ನಕಾಶೆಗೆ ಕೆಲವು ಮೂಲಾಂಶಗಳಿರಬೇಕು. ನಕಾಶೆಯನ್ನು ಹೇಗೆ ತೆಗಿಬೇಕು, ನಕಾಶೆ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಕೆಲವು ಮೂಲಾಂಶಗಳಿದ್ದಾವೆ ನಕಾಶೆಯಲ್ಲಿ. ಏನೊಂದು ಮೂಲಾಂಶಗಳು ನಕಾಶೆಯಲ್ಲಿ ಬೇಕು? ಈ ಮೂಲಾಂಶಗಳಿದ್ದಾಗ ಮಾತ್ರ ಅದು ಒಂದು ನಕಾಶೆ ಅನ್ಸ್ಕೊಳುತ್ತೆ. ಮ್ಯಾಪ್, ಟೈಟಲ್ಸ್ ಆ್ಯಂಡ್ ಸಿಂಬಾಲ್ಸ್ ಅಂತ ಕರಿತೀವಿ. ಏನೆಲ್ಲ ಇರಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ ಏನಿದೆ. ಪ್ರಮುಖವಾಗಿ
ಒಂದು ಮ್ಯಾಪ್ ಟೈಟಲ್ಸ್ ನೋಡಿ. ಮ್ಯಾಪ್ ಟೈಟಲ್ ಮೊದಲನೇದಾಗಿ ನಕಾಶೆಗೆ ಮೂಲಾಂಶಗಳಲ್ಲಿ ಪ್ರಮುಖವಾಗಿ ಮೊದಲನೇದು ಏನು ಬೇಕು ಸರ್? ಟೈಟಲ್ ಬೇಕು. ಅಂದರೆ ತಲೆ ಬರಹ ಅಂತ ಕರಿತೀವಿ. ತಲೆ ಬರಹ ಅಥವಾ ಶೀರ್ಷಿಕೆ ಅಂತ ಕೂಡ ಕರಿತೀವಿ. ಶೀರ್ಷಿಕೆ, ತಲೆ ಬರಹ. ಅದಾದ ನಂತರ ಪ್ರಮುಖವಾಗಿ ಎರಡನೇದು ಸ್ಕೇಲ್ ಇರಬೇಕು, ಮಾನಕ ಇರಬೇಕು. ನಕಾಶೆಗೆ ಪ್ರಮುಖವಾಗಿ ಏನು ಬೇಕು? ಮಾನಕ ಬೇಕು. ಮಾನಕದ ನಂತರ ಪ್ರಮುಖವಾಗಿ ಏನು ಬೇಕು ಸರ್? ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಬೇಕು. ನಕಾಶೆಯಲ್ಲಿ ಅಕ್ಷಾಂಶಗಳನ್ನು ತೋರಿಸಬೇಕು ಮತ್ತು ರೇಖಾಂಶಗಳನ್ನು ತೋರಿಸಬೇಕು. ಅದಾದ ನಂತರ ಅತ್ಯಂತ ಪ್ರಮುಖವಾಗಿ ಇಲ್ಲಿದೆ ನೋಡಿ ಕಾನ್ಸೆಪ್ಟ್, ಇದು ದಿಕ್ಕು ತೋರಿಸಬೇಕು. ನಕಾಶೆಯಲ್ಲಿ ದಿಕ್ಕು ತೋರಿಸಬೇಕು. ದಿಕ್ಕು ಆದ ನಂತರ ಪ್ರಮುಖವಾಗಿ ಸೂಚಿಯನ್ನು ತೋರಿಸಬೇಕು. ನಕ್ಷಾ ಸೂಚಿ, ಯಾವುದರ ಕುರಿತಾಗಿ ನಕ್ಷೆ ಇದೆ, ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಅಂತೇಳಿ ಸೂಚಿಯನ್ನು ತೋರಿಸಬೇಕು. ಈ 5 ಅಂಶಗಳು ಯಾವುದೇ ಒಂದು ನಕಾಶೆಯಲ್ಲಿ ಇರಲೇಬೇಕು. ಆಗ ಅದು ಒಂದು ಪರ್ಫೆಕ್ಟ್ ನಕಾಶೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಏನೆಲ್ಲ ಅಂಶಗಳು ಸರ್? ಅಂದರೆ ಒಂದು ತಲೆಬರಹ, ಒಂದು ಮಾನಕ, ಒಂದು ಅಕ್ಷಾಂಶ ಮತ್ತು ರೇಖಾಂಶ, ಇನ್ನೊಂದು ದಿಕ್ಕು, ಇನ್ನೊಂದು ಸೂಚಿ. ಇಷ್ಟು ಅಂಶಗಳು ನಕಾಶೆಯ ಮೂಲಾಂಶಗಳಾಗಿವೆ. ಅವುಗಳನ್ನ ಇಲ್ಲಿ ನೋಡ್ತಾ ಸಾಗೋಣ. ನೋಡಿ, ಇಲ್ಲಿದ್ದಾವೆ, ಅವುಗಳ ಕುರಿತಾಗಿ ವಿವರಣೆ ಇದೆ ನೋಡಿ. ಶೀರ್ಷಿಕೆ. ಶೀರ್ಷಿಕೆ ಏನನ್ನ ಮಾಡುತ್ತೆ ಸರ್? ನಕ್ಷೆಯ ವಿಷಯವನ್ನ ತಿಳಿಸ್ತದೆ. ನಕ್ಷೆಯ ಮೇಲೆ ಬರೀಬೇಕಾಗ್ತದೆ. ಉದಾಹರಣೆಗೆ ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ರಾಜಕೀಯ ಲಕ್ಷಣಗಳು, ಭಾರತದ ನದಿಗಳು, ಭಾರತದ ಮಣ್ಣುಗಳು, ಕರ್ನಾಟಕದ ಬೆಳೆಗಳು, ಈ ರೀತಿ ಒಂದು ಶೀರ್ಷಿಕೆಯನ್ನು ಹಾಕಬೇಕಾಗುತ್ತೆ. ಒಂದು ಟೈಟಲ್ ಅನ್ನು ಕೊಡಬೇಕಾಗುತ್ತೆ. ಒಂದು ತಲೆಬರಹವನ್ನು ಕೊಡಬೇಕಾಗುತ್ತೆ ಒಂದು ನಕಾಶೆಗೆ. ನೀವು ಇಡೀ ನಕಾಶೆಯನ್ನು ತೆಗೆದು ಈ ರೀತಿ ಬರೆದು ಒಂದು ತಲೆಬರಹವೇ ಕೊಡಲಿಲ್ಲ ಅಂದರೆ ಅದು ನಕಾಶೆ ಆ ತಲೆಬರಹದಿಂದ, ಹೆಡ್ಡಿಂಗಿಂದ ವಂಚಿತವಾಗುತ್ತೆ. ಹಾಗೆ ಮಾಡುವಾಗಿಲ್ಲ. ಅದಕ್ಕಾಗಿ ಶೀರ್ಷಿಕೆಯನ್ನು ಕೊಡಲೇಬೇಕು. ಮುಂದೆ ಅದಾದ ನಂತರ ಮಾನಕ ಬೇಕು, ಸ್ಕೇಲ್ ಬೇಕು. ಸ್ಕೇಲ್ ಪಟ್ಟಿ, ನಿಜ ದೂರ ಎಷ್ಟು, ನಕ್ಷೆಯ ದೂರ ಎಷ್ಟು, ಎರಡಕ್ಕೂ ಸಂಬಂಧ ಇರಬೇಕು. ಒಂದು ನಕ್ಷೆ ಸಣ್ಣ ಪ್ರಮಾಣದಲ್ಲಿ ತೆಗಿತೀವಿ, ಆದರೆ ನಿಜವಾಗ್ಲೂ ಭೂಮಿಯಲ್ಲಿ ಅಷ್ಟೇ ಇರುತ್ತಾ? ಇಲ್ಲ. ಭೂಮಿ ಅಷ್ಟೇ ನಕಾಶೆ ತೆಗಿಲಿಕ್ಕೆ ಯಾರಿಗೆ ಸಾಧ್ಯವೂ ಇಲ್ಲ. ಈಗ ಭಾರತ ಇದೆ ಅಂದರೆ ಭಾರತ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಪೇಪರ್ ತೆಗೆದುಕೊಂಡು ನಕಾಶೆ ತೆಗಿಲಿಕ್ಕೆ ಸಾಧ್ಯವಾ? ಅಸಾಧ್ಯ. ಅದಕ್ಕಾಗಿ ಚಿಕ್ಕ ಪೇಪರ್ನಲ್ಲಿ ಇಡೀ ಭಾರತವನ್ನು ತೆಗಿತೀವಿ. ಭಾರತ ದೊಡ್ಡದಾಗಿದೆ. ಭಾರತ ಸರಿಸುಮಾರು ನಿಮ್ಗೆ ಗೊತ್ತಿದೆ 32,87,263 ಚದರ ಕಿಲೋಮೀಟರ್ ದೂರ ಇದೆ. ಅಷ್ಟು ಚಿಕ್ಕ ಒಂದು ನೋಟ್ ಪುಸ್ತಕದ ಒಂದು ಪುಟದಲ್ಲಿ ತೆಗಿತೀವಿ. ತೆಗೆದಾಗ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇಲ್ಲಿಯ 1 ಸೆಂಟಿಮೀಟರ್ = ಭಾರತದ 100 ಕಿಲೋಮೀಟರ್ ಅಂತ ಮಾಡ್ಬೋದು. ಅಂದರೆ ಅಲ್ಲಿ ನಿಜ ದೂರದಲ್ಲಿ 100 ಕಿಲೋಮೀಟರ್ ಆಗಿದ್ದರೆ 100 ಕಿಲೋಮೀಟರ್ ಇದ್ದರೆ ಆ 100 ಕಿಲೋಮೀಟರ್ಗೆ ಈ ಮ್ಯಾಪ್ನಲ್ಲಿ ಇರ್ತಕ್ಕಂಥ 1 ಸೆಂಟಿಮೀಟರ್ ಸಮ ಅನ್ನೋದು ಅದು ಒಂದು ನಿಜ ದೂರ, ಒಂದು ನಕ್ಷೆಯ ದೂರ. ನಿಜ ದೂರ ಮತ್ತು ನಕ್ಷೆಯ ದೂರಗಳನ್ನು ಇಟ್ಟುಕೊಂಡು ನಕಾಶೆಯನ್ನು ತೆಗಿಬೇಕು. ಮುಂದೆ ಅಕ್ಷಾಂಶ ಮತ್ತು ರೇಖಾಂಶಗಳು ಸ್ಥಳವನ್ನು ಗುರುತಿಸಲಿಕ್ಕೆ ಅತ್ಯಂತ ಅನುಕೂಲ ಮಾಡಿಕೊಡ್ತವೆ. ಪ್ರಮುಖವಾಗಿ ಇವೆಲ್ಲ ಕಾಲ್ಪನಿಕ ಜಾಲಗಳು, ಕಾಲ್ಪನಿಕ ರೇಖೆಗಳಾಗಿವೆ. ಒಂದು ಸ್ಥಳದ ದೂರ, ಒಂದು ಸ್ಥಳದ ಸ್ಥಾನ ಮತ್ತು ಅದರ ದಿಕ್ಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಸಹಾಯಕ್ಕೆ ಬರ್ತವೆ. ಮುಂದೆ ಅದೇ ರೀತಿಯಾಗಿ ದಿಕ್ಕುಗಳು ತೋರಿಸಬೇಕು. ಯಾವಾಗಲೂ ಎನ್ ಬಾಣದ ಗುರುತಿರ್ತಕ್ಕಂಥ ಒಂದು ಉತ್ತರದ ಚಿಹ್ನೆಯನ್ನು ತೋರಿಸ್ತಕ್ಕಂಥ ಚಿಹ್ನೆ ಯಾವುದೇ ಒಂದು ನಕಾಶೆಯಲ್ಲಿ ಇರ್ತದೆ. ಇದಿದ್ದಾಗ ಒಂದು ದಿಕ್ಕನ್ನು ತೋರಿಸಿದ್ರೆ ಸಾಕು, ಉಳಿದ ದಿಕ್ಕನ್ನು ಕಂಡುಹಿಡಿಬಹುದು. ಆ ಕಾರಣಕ್ಕಾಗಿ ದಿಕ್ಕನ್ನು ತೋರಿಸ್ತಕ್ಕಂಥ ಸೂಚಿ, ಒಂದು ದಿಕ್ಸೂಚಿಯ ಒಂದು ಸಿಂಬಾಲ್ ಅಲ್ಲಿದ್ದೇ ಇರ್ತದೆ. ಪ್ರತಿಯೊಂದು ನಕ್ಷೆಯಲ್ಲಿ ಈ ಪ್ರಕಾರದಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಾರ್ತ್ ಅಂತ ಕೊಟ್ಟಿರ್ತಾರೆ ಈ ರೀತಿ. ಇನ್ನೊಂದು ಸೂಚಿ ಅಂತ ಕರಿತೀವಿ. ಸೂಚಿ ಅಂದರೆ ಬಣ್ಣ ಮತ್ತು ಚಿಹ್ನೆಗಳ ಅರ್ಥ. ಇಡೀ ನಕಾಶೆನ ಒಂದು ಕಡೆ ಇಟ್ಟು ಅದರ ಬಲಭಾಗದ ಕೆಳಭಾಗದಲ್ಲಿ ಏನು ಮಾಡ್ತಾರೆ? ಒಂದು ಬಾಕ್ಸನ್ನು ಹಾಕ್ತಾರೆ. ಒಂದು ಬಾಕ್ಸನ್ನು ಹಾಕಿ ವಿವಿಧ ರೀತಿಯ ಕಲರ್ಗಳನ್ನು ಮಾಡ್ತಾರೆ. ಕಲರ್ಗಳನ್ನು ಮಾಡಿ ಈ ಕಲರ್ದು ಇದು, ಈ ಕಲರ್ದು ಇದು, ಈ ಕಲರ್ದು ಇದು, ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೀವಲ್ಲ, ಅದನ್ನು ನಾವು ಸೂಚಿ ಅಂತ ಕರಿತೀವಿ. ಇದು ಕಾಮನ್ ಆಗಿ ನಿಮ್ಗೆಲ್ರಿಗೂ ಗೊತ್ತೇ ಇರ್ತಕ್ಕಂಥ ಸಂಗತಿ. ಅದಕ್ಕಾಗಿ ಉದಾಹರಣೆಗೆ ನೀಲಿ ಬಣ್ಣ, ಸೂಚಿ ಅಂದರೆ ನೀಲಿ ಬಣ್ಣ ಏನನ್ನ ಸೂಚಿಸುತ್ತೆ ಸರ್? ಅಂದರೆ ಜಲರಾಶಿಯನ್ನು. ಹಸಿರು ಬಣ್ಣ ಮೈದಾನಗಳನ್ನು, ಮತ್ತು ಬಿಳಿ ಬಣ್ಣ ಹಿಮಾಲಯ ಪರ್ವತಗಳನ್ನು, ಒಟ್ಟಿನಲ್ಲಿ ಬರ್ಫಿನ ಪ್ರದೇಶಗಳನ್ನು, ಹೀಗೆ ಸೂಚಿ ಇದ್ದಾವೆ, ಸಂಕೇತಗಳಿದ್ದಾವೆ, ಅದನ್ನು ಸೂಚಿಸ್ತವೆ. ಅದಕ್ಕೆ ಅವುಗಳನ್ನ ಭೌಗೋಳಿಕ ಸಂಕೇತಗಳು ಅಂತ ಕರಿತೀವಿ. ನಕ್ಷೆಗಳ ಉಪಯೋಗ ತಮಗೆ ಗೊತ್ತಿದೆ. ನಗರ, ಜಿಲ್ಲೆ, ಖಂಡ ಮುಂತಾದವುಗಳ ಸ್ಥಳಗಳನ್ನ ನಿರ್ದೇಶನ ಮಾಡಲಿಕ್ಕೆ ನಕ್ಷೆ ಬೇಕು. ಸಾರಿಗೆ ಸಂಪರ್ಕಗಳನ್ನು ಕಲ್ಪಿಸಲಿಕ್ಕೆ ನಮಗೆ ನಕ್ಷೆಗಳ ಅನುಕೂಲ ಇದೆ. ಯುದ್ಧ ರಕ್ಷಣೆಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಸೈನಿಕರು ಏನಾದರೂ ಇದ್ದರೆ ಅವ್ರ ನಕ್ಷೆಯನ್ನು ತೆಗೆದುಕೊಂಡು ಯಾವ ಭಾಗಕ್ಕೆ ಹೋದರೆ ನಾವು ಉಳಿತೇವೆ ಅನ್ನೋದನ್ನು ನೋಡಲಿಕ್ಕೆ ನಕ್ಷೆ ಬೇಕಾಗುತ್ತೆ. ಮತ್ತು ಪ್ರವಾಸಕ್ಕೆ ವಿದೇಶದಿಂದ ಹಲವಾರು ಜನ ಬರ್ತಾರೆ. ಅವರಿಗೆ ಹೇಗೆ ಗೊತ್ತಿರುತ್ತೆ? ಇಲ್ಲಿ ಗಂಡ ಹೆಂಡತಿ ಬಂದಿರ್ತಾರೆ, ಇಲ್ಲಿ ಗೋಳಗುಮ್ಮಟ ನೋಡಲಿಕ್ಕೆ. ನೋಡಿ, ಗಂಡ ಮತ್ತು ಹೆಂಡತಿ ಇಬ್ಬರು ಎಲ್ಲಿಂದ ಬಂದಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿದರೆ ಆಫ್ರಿಕಾದಿಂದ ಬಂದಿದ್ದೇವೆ, ಯುರೋಪ್ನಿಂದ ಬಂದಿದ್ದೇವೆ ಅಂತ ಇಬ್ಬರೇ ಬರ್ತಾರೆ. ಒಂದು ಬಾರಿ ಒಬ್ಬರೇ ಬರ್ತಾರೆ. ಆ ರೀತಿ ಬಂದಾಗ ಅವರಿಗೆಲ್ಲ ಯಾರು ಕರೆದುಕೊಂಡು ಬಂದವರು? ನಮ್ಮ ನಕ್ಷೆ. ಅವರು ಬರಲಿಲ್ಲ, ಒಂದು ನಕ್ಷೆ ಕರೆದುಕೊಂಡು ಬಂದವರನ್ನ. ಆ ನಕ್ಷೆ ಮೇಲೆ ಅಷ್ಟು ವಿಶ್ವಾಸ, ಈ ಭೂಗೋಳದ ಮೇಲೆ ಅಷ್ಟು ವಿಶ್ವಾಸ ಅವರಿಗೆ. ನಾವೆಲ್ಲ ಇದ್ದೀವಿ, ನಾವೆಲ್ಲ ಯಾವುದೇ ದೇಶಕ್ಕೆ ಹೋಗಲ್ಲ, ಇಲ್ಲಿ ಸುತ್ತಿ ಮತ್ತೆ ಇಲ್ಲೇ ಇರೋದು. ಹಾಗೆ ಮಾಡ್ಬಾರ್ದು. ಪ್ರಪಂಚವನ್ನು ಸುತ್ತಿ ನೋಡಬೇಕು. ಅದಕ್ಕೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿದ್ದಾರೆ. ಈಗ ಕೋಶ ಓದುವ ಕಾಲ ಇದೆ, ಈಗ ಓದಿ. ನಾಳೆ ಆಯ್ಕೆಯಾಗಿ ನೇಮಕವಾದ ನಂತರ ಆಗ ಸುತ್ತುವ ಕಾಲ ಇರುತ್ತೆ, ಆಗ ಸುತ್ತೋದನ್ನು ಕೂಡ ಮರಿಬೇಡಿ. ಈಗ ಓದಿರ್ತಕ್ಕಂಥ ಅಂಶಗಳನ್ನು ನೈಜವಾಗಿ ನೋಡೋದು ಆಗ ನಿಮ್ಮ ಜವಾಬ್ದಾರಿ. ಓಕೆ, ಭೌಗೋಳಿಕ ಸಂಕೇತಗಳು ಏನು ಸರ್? ಭೌಗೋಳಿಕ ಸಂಕೇತಗಳನ್ನು ನೋಡೋಣ.
ನೋಡಿ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಕರೀತಾರೆ, ಭೌಗೋಳಿಕ ಸಂಕೇತಗಳು. ಪ್ರಮುಖವಾಗಿ ಇಲ್ಲಿ ಒಂದು ಸಂಕೇತ ಮಾಡಿದ್ದಾರೆ, ಹೀಗೆ ತೋರಿಸಿದ್ದಾರೆ. ಸಂಕೇತಗಳು ಬಹಳಷ್ಟಿದೆ, ಸಿಕ್ಕಾಪಟ್ಟೆ ಸಂಕೇತಗಳಿವೆ. ಸಂಕೇತಗಳಲ್ಲಿ ಬಣ್ಣ ಸಂಕೇತಗಳು ಅತ್ಯಂತ ಮುಖ್ಯವಾದದ್ದು. ಪ್ರಮುಖವಾಗಿ ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆ ಆಗಿರುತ್ತೆ. ಸಂಕೇತ ಅಂದ್ರೆ ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆ. ಅದು ಈಗ ಒಂದು ಮಂದಿರ ಅಂದ ತಕ್ಷಣ ಈಗ ಮಾಡಿ ಗಂಟೆ ಜಾಗಟೆ ಹೀಗೆ ಮಾಡಿ ಇದು ಮಂದಿರ. ಒಂದು ವಸ್ತು ಇದೆ, ಆ ಮಂದಿರ ಅಲ್ಲಿದೆ, ಆ ಪ್ರದೇಶದಲ್ಲಿದೆ. ಅದರ ಕಲ್ಪನೆಯ ಚಿಹ್ನೆ ಅಲ್ಲಿ ಕೊಡ್ತಾರಲ್ಲ, ಅದನ್ನು ನಾವೇನಂತ ಕರಿತೇವೆ? ಪ್ರಮುಖವಾಗಿ ಭೌಗೋಳಿಕ ಸಂಕೇತ ಅಂತ ಕೊಡ್ತೇವೆ. ವೈವಿಧ್ಯವಾದ ಮಾಹಿತಿಯನ್ನು ಒದಗಿಸಲಿಕ್ಕೆ ಭೌಗೋಳಿಕ ಸಂಕೇತಗಳು ನಮಗೆ ಬೇಕು. ಪ್ರಮುಖವಾಗಿ ನೀಲಿ ಬಣ್ಣದ ಭಾಗ ಈ ಒಂದು ನಕಾಶೆಯಲ್ಲಿ ಭೌಗೋಳಿಕ ಸಂಕೇತದಲ್ಲಿ ಏನನ್ನು ಸೂಚಿಸ್ತದೆ ಸರ್ ಅಂದರೆ ಜಲಭಾಗ. ಅದೇ ರೀತಿ ಹಸಿರು ಇದ್ದರೆ ಅದು ಮೈದಾನ ಭಾಗ, ಹಳದಿ ಇದ್ದರೆ ಅದು ಎತ್ತರ ಪ್ರದೇಶ, ಕಂದು ಇದ್ದರೆ ಅದು ಬೆಟ್ಟ ಅಥವಾ ಪರ್ವತ ಪ್ರದೇಶ, ಬಿಳುಪು ಇದ್ದರೆ ಅದು ಹಿಮ ಪ್ರದೇಶವನ್ನು ಸೂಚಿಸುತ್ತೆ. ಇವೆಲ್ಲ ಅಂಶಗಳನ್ನು ಸೂಚಿಸತಕ್ಕಂಥ ವಿಚಾರಗಳು ನಮಗೆಲ್ಲರಿಗೂ ಗೊತ್ತಿರಬೇಕಾದಂಥ ಸಂಗತಿ. ಬಣ್ಣಗಳಿಗೆ ಸಂಬಂಧಪಟ್ಟಂತೆ ನೀಲಿ, ಹಸಿರು, ಹಳದಿ, ಕಂದು, ಬಿಳುಪು ಈ ಕಲರ್ಗಳನ್ನು ಸೂಚಿಸ್ತವೆ. ಅದೇ ರೀತಿಯಾಗಿ ನೇರಳೆ ಬಣ್ಣ ಕೂಡ ಒಂದು ಬರ್ಪ್ ಇರತಕ್ಕಂಥ ಹಿಮದಿಂದ ಆವೃತವಾಗಿರ್ತಕ್ಕಂಥ ವಿಚಾರವನ್ನು ತೋರಿಸುತ್ತೆ. ಇದು ಭೌಗೋಳಿಕ ಸಂಕೇತಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಅದೇ ರೀತಿಯಾಗಿ ಪ್ರಮುಖವಾಗಿ ಗೆರೆಗಳು ಅಂತ ಬರ್ತವೆ. ಬೇರೆ ಬೇರೆ ರೀತಿಯ ಗೆರೆಗಳು ಕೂಡ ನಾವು ನೋಡಲಿಕ್ಕೆ ಸಿಗ್ತವೆ ನಕಾಶೆಯಲ್ಲಿ. ಆ ಗೆರೆಗಳು ಏನು ಮಾಡ್ತವೆ ಅಂದರೆ ಕಪ್ಪು ಬಣ್ಣವನ್ನು ಗಡಿರೇಖೆಗಳು ಅಂತ ಕರೆದ್ರೆ, ಕೆಂಪು ಬಣ್ಣವನ್ನು ರಸ್ತೆ ಸೂಚಿಸಲಿಕ್ಕೆ ನಾವು ಬಳಕೆ ಮಾಡ್ತೇವೆ. ಇಲ್ಲಿದ ನೋಡಿ ಗಡಿರೇಖೆಗಳು. ಕೆಂಪು ಬಣ್ಣ ರಸ್ತೆ ಸೂಚಿಸಲಿಕ್ಕೆ, ಕಪ್ಪು ಬಣ್ಣ ಗಡಿರೇಖೆಯನ್ನು ಸೂಚಿಸಲಿಕ್ಕೆ. ರೈಲು ಮಾರ್ಗಗಳಿದ್ರೆ ಈ ರೀತಿ ಸಿಂಬಲ್ ಕೊಟ್ಟಿರ್ತಾರೆ. ಬಹಳಷ್ಟು ಸಿಂಬಲ್ಗಳು ನಕ್ಷೆಯಲ್ಲಿ ಬಳಸಿರ್ತಾರೆ. ಆ ಸಿಂಬಲ್ಗಳು ಏನನ್ನು ಸೂಚಿಸ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ನಕ್ಷೆಯನ್ನು ಓದುವಿಕೆ ಅಂತ ಕರಿತೇವೆ. ಇತರ ಸಂಕೇತಗಳಿರ್ತವೆ ಬಹಳಷ್ಟು ನೋಡಿ. ದೇವಾಲಯಗಳು ಈ ರೀತಿ ಸೂಚಿಸ್ತಾರೆ, ಮಸೀದಿಗಳು ಈ ರೀತಿ ಸೂಚಿಸ್ತಾರೆ, ಬಾವಿ ಇದ್ರೆ ಈ ನೀರಿನ ಬಿಂದುವನ್ನು ಸೂಚಿಸ್ತಾರೆ, ನದಿ ಇದ್ರೆ ಈ ರೀತಿ, ಯುದ್ಧ ಭೂಮಿ ಆಗಿದ್ದರೆ ಈ ರೀತಿ. ಇವೆಲ್ಲ ಚಿಕ್ಕ ಚಿಕ್ಕ ಸಂಕೇತಗಳನ್ನು, ಬಹಳಷ್ಟು ಸಂಕೇತಗಳನ್ನು ಕೊಟ್ಟಿದ್ದಾರೆ ಪಠ್ಯದಲ್ಲಿ. ಅವೆಲ್ಲ ಸಂಕೇತಗಳು ಬೇಡ, ಕೆಲವು ಸಂಕೇತಗಳನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಂಡಂತೆ ಅಂತ ಅನ್ನೋ ಕಾರಣಕ್ಕಾಗಿ ಇಷ್ಟು ಸಂಕೇತಗಳನ್ನು ಇಲ್ಲಿ ತರಲಾಗಿದೆ. ಆದರೆ ಈ ಸಂಕೇತಗಳು ಅಲ್ಲಿರ್ತಕ್ಕಂಥ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯವಾಗುತ್ತವೆ. ಯಾವ ವ್ಯಕ್ತಿಗೆ ಕೆಲವೊಬ್ಬರಿಗೆ ಓದಲಿಕ್ಕೆ ಬರೋದಿಲ್ವೋ ಅವರಿಗೂ ಕೂಡ ಈ ಸಂಕೇತಗಳು ಈ ಪ್ರದೇಶದಲ್ಲಿ ಇದೇ ಪ್ರದೇಶ ಇದೆ, ಇದೇ ಇಂಥದೇ ವಸ್ತು ಇದೆ, ಇಂಥದೇ ಒಂದು ಸ್ಮಾರಕ ಇದೆ ಅನ್ನೋದನ್ನು ಅರ್ಥೈಸಿಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ಇದು ನಕ್ಷೆಗೆ ಸಂಬಂಧಪಟ್ಟಂಥ ವಿಚಾರಗಳಾಯಿತು. ನಕ್ಷೆಯನ್ನು ಓದುವಿಕೆ ಹೇಗೆ ಸರ್ ಓದಬೇಕು? ಏನು ಸರ್ ನಾವು ಪುಸ್ತಕ ಓದೋದನ್ನು ನೋಡಿದ್ದೀವಿ, ನಕ್ಷೆಯನ್ನು ಓದೋದು ಹೇಳ್ತಿದ್ರಲ್ಲ. ಹೌದು ಸರ್, ನಕ್ಷೆಯನ್ನು ಕೂಡ ಓದಬೇಕು. ಹೇಗೆ ಸರ್ ನಕ್ಷೆ ಓದೋದು ಅಂದರೆ, ನಕ್ಷೆಯನ್ನು ಓದಲಿಕ್ಕೆ ಈ ಹಿಂದೆ ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳು ನಿಮ್ಮ ಗಮನದಲ್ಲಿರಬೇಕು. ಜಾಗ್ರಫಿಕಲ್ ಇಂಡಿಕೇಶನ್ಸ್ ಗೊತ್ತಿರಬೇಕು, ಅದರ ಸೂಚಿಗಳು ಗೊತ್ತಿರಬೇಕು, ಅಲ್ಲಿ ಬಣ್ಣಗಳ ಅರ್ಥ ಗೊತ್ತಿರಬೇಕು. ಅವೆಲ್ಲ ಗೊತ್ತಿದ್ದಾಗ ಮಾತ್ರ ನಕ್ಷೆಯನ್ನು ಓದಲಿಕ್ಕೆ ಸಾಧ್ಯ. ಭಾಳ ಜನ ನಾವೇನು ಅಂದ್ಕೊಳ್ತೀವಿ, ನಕ್ಷೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಎಲ್ಲೆಲ್ಲಿ ಹಸಿರು ಬಣ್ಣ ತೋರಿಸುತ್ತಾರೋ ಇಲ್ಲಿ ಹಸಿರಿದೆ, ಇಲ್ಲೆಲ್ಲೂ ಸಿಕ್ಕಾಪಟ್ಟೆ ಅರಣ್ಯ ಪ್ರದೇಶವಿದೆ. ಇಲ್ಲ, ಇದು ಮೈದಾನ ಭಾಗ ಸರ್, ಅರಣ್ಯ ಪ್ರದೇಶ ಅಲ್ಲ. ಮೈದಾನ ಭಾಗವನ್ನು ಹಸಿರು ಬಣ್ಣದಲ್ಲಿ ತಿಳಿ ಹಸಿರಿನಲ್ಲಿ ತೋರಿಸಲಾಗುತ್ತದೆ. ಮ್ಯಾಪ್ ರೀಡಿಂಗ್ ಮಾಡಬೇಕಾದ್ರೆ ಏನು ಬೇಕು ಸರ್ ಅಂದರೆ, ಪ್ರಮುಖವಾಗಿ ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಥಳ ಗುರುತಿಸಲಿಕ್ಕೆ ನಮಗೆ ಮ್ಯಾಪ್ ರೀಡಿಂಗ್ ಉಪಯೋಗ ಆಗುತ್ತೆ. ಪ್ರಮುಖವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರ್ಥ ಮಾಡಿಕೊಂಡಿರಬೇಕು. ಬಣ್ಣಗಳು, ಗೆರೆಗಳು, ಚಿಹ್ನೆಗಳು ಇವೆಲ್ಲವೂ ತಿಳಿದಾಗ ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಚಿಹ್ನೆಗಳು ಗೊತ್ತಿರಬೇಕು. ನೋಡಿ, ದಿಕ್ಕು ಗುರುತು ಮಾಡಲಿಕ್ಕೆ ನಮಗೆ ಉತ್ತರದ ಚಿಹ್ನೆ ಇರುತ್ತೆ ಮೇಲ್ಭಾಗದಲ್ಲಿ, ನಾರ್ತ್ ಅಂತೇಳಿ. ಇದು ಗೊತ್ತಿರಬೇಕು. ಅದನ್ನು ನಕ್ಷೆ ಓದಲಿಕ್ಕೆ ಇದೊಂದು ಮೂಲಾಂಶ. ಇದನ್ನು ಹಿಡಿದುಕೊಂಡು ನಾವು ನಕ್ಷೆ ಓದಬಹುದು. ಇದನ್ನು ಹಿಡಿದುಕೊಂಡು ಎಲ್ಲ ದಿಕ್ಕುಗಳನ್ನು ಕಂಡುಹಿಡಿಬಹುದು. ಸ್ಥಳವನ್ನು ಗುರುತಿಸಲಿಕ್ಕೆ ಅಕ್ಷಾಂಶ, ರೇಖಾಂಶ ಬೇಕು. ಅಂತರವನ್ನು ಗುರುತಿಸಲಿಕ್ಕೆ ಮಾನಕ ಬೇಕು, ಸ್ಕೇಲ್ ಪಟ್ಟಿ ಅಲ್ಲಿ ಕೊಟ್ಟಿರ್ತಾರೆ. ಕೆಲವು ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಕೊಟ್ಟಿರ್ತಾರೆ, ನೀವೆಲ್ಲ ನೋಡ್ಬೋದು. ಈ ಭಾಗ ಮಾಡಿ ಹೀಗೆ ಮಾಡಿರ್ತಾರೆ, ಇನ್ನೊಂದು ಭಾಗ ಹೀಗೆ ಮಾಡಿರ್ತಾರೆ. ಏನು ಸರ್ ಇದರ ಅರ್ಥ ಅಂದರೆ, ಇದು ಸಮುದ್ರ ಮಟ್ಟ. ಈ ಭಾಗದಲ್ಲಿರ್ತಕ್ಕಂಥದ್ದೆಲ್ಲವೂ ಸಮುದ್ರದ ಮೇಲ್ಮಟ್ಟದ್ದು, ಈ ಭಾಗದಲ್ಲೇ ಇರತಕ್ಕಂಥದ್ದು ಸಮುದ್ರದ ಕೆಳಮಟ್ಟದ ಪ್ರದೇಶ ಆಗಿರುತ್ತೆ. ಬಣ್ಣ ಮತ್ತು ಸಂಕೇತಗಳನ್ನ ಅರ್ಥಗಳನ್ನು ತಿಳಿದುಕೊಳ್ಳಬೇಕು. ಇದೀಗ ಹೇಳಿದ್ನಲ್ಲ, ಯಾವ ಬಣ್ಣ ಏನನ್ನು ಸೂಚಿಸುತ್ತೆ ಅದು ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ದಾಗ ನಕ್ಷೆಯನ್ನು ಸರಳವಾಗಿ, ಸಮಗ್ರವಾಗಿ, ಅರ್ಥಗ್ರಹಣ ಆಗುವ ಹಾಗೆ ಓದಬಹುದು. ಪ್ರಮುಖವಾಗಿ ಪುರಾತನ ನಕ್ಷೆಗಳ ಮಾಹಿತಿಗೆ ಸಂಬಂಧಪಟ್ಟಂತೆ ಕೆಲವು ನಕ್ಷೆಗಳಿದ್ದಾವೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳವನ್ನು ಗುರುತಿಸಬೇಕು, ದಿಕ್ಕನ್ನು ಗುರುತಿಸಬೇಕು, ಸ್ಥಳಗಳ ನಡುವೆ ಅಂತರ ಗುರುತಿಸಬೇಕು. ಇದೆಲ್ಲ ನಕಾಶೆಗೆ ಸಂಬಂಧಪಟ್ಟಂತೆ ಕಲ್ತೀವಿ. ಪ್ರಮುಖವಾಗಿ ಪ್ರಾಚೀನವಾದ ನಕ್ಷೆ, ಅತ್ಯಂತ ಪ್ರಾಚೀನವಾದ ನಕ್ಷೆ ಎಲ್ಲಿ ಸರ್ ರೆಡಿ ಆಯಿತು ಅಂದರೆ, ಅತ್ಯಂತ ಪುರಾತನ ನಕಾಶೆ ಬ್ಯಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 2300ರಲ್ಲಿ ರೆಡಿ ಆಯಿತು ಸರ್. ಕಂಡು ಬಂತು ಮೊಟ್ಟ ಮೊದಲ ಬಾರಿಗೆ. ಅದು ಗ್ರೀಕ್ನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲೆಮಿ ಅಂತಕ್ಕಂಥ ಮನುಷ್ಯ ಅಟ್ಲಾಸನ್ನು ಪ್ರಥಮವಾಗಿ ರಚನೆ ಮಾಡಿದ್ದ. ಮೊಟ್ಟ ಮೊದಲ ಅಟ್ಲಾಸ್ ಕ್ಲಾಡಿಯಸ್ ಟಾಲೆಮಿ ರಚನೆ ಮಾಡಿದ್ದ. 90ರಿಂದ 168ರ ಸಾಮಾನ್ಯ ಶಕ ಭಾಗದಲ್ಲಿ ಆತ ಕ್ರಿಸ್ತ ಶಕದಲ್ಲಿ ಇದ್ದ ಆ ವ್ಯಕ್ತಿ ಮೊಟ್ಟ ಮೊದಲ ನಕಾಶೆಯನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಬ್ಯಾಬಿಲೋನಿಯಾದಲ್ಲಿ ನಕಾಶೆ ಸಿಕ್ಕಿದೆ. ಕ್ರಿಸ್ತ ಪೂರ್ವ ಅಂದರೆ ಸಾಮಾನ್ಯ ಶಕ ಪೂರ್ವ 2000
300ರಲ್ಲಿ ಮೊದಲ ಅಟ್ಲಾಸ್ ಕ್ಲಾಡಿಯಸ್ ಟಾಲೆಮಿ ರಚನೆ ಮಾಡಿದ್ದ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ಆಕಾಶಗಳು ಬಹಳಷ್ಟು ನೆರವಾಗಿ ಬರ್ತವೆ. ಅವುಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಬೋಧನಾ ಸಾಧನಗಳು ಕೂಡ ಆಗಿವೆ. ಪ್ರಮುಖವಾಗಿ ಭೂಮಿಯ ಮೇಲಿನ ನಿಖರ ಅಂತರವನ್ನ ತಿಳಿಲಿಕ್ಕೆ ನಾವೇನ್ ಮಾಡ್ತೇವೆ, ನಕ್ಷೆಯಲ್ಲಿ ಒಂದು ಸೆಂಟಿಮೀಟರ್ನ ಕಿಲೋಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ನಾವು ಅರ್ಥಗ್ರಹಣ ಮಾಡ್ಕೊಳ್ತೇವೆ. ನಿಜ ದೂರ ಮತ್ತು ಮ್ಯಾಪಿನ ದೂರ ಬೇರೆ ಬೇರೆ ಆಗಿರ್ತದೆ. ದಿಕ್ಸೂಚಿಯಲ್ಲಿ ಮುಳ್ಳು ಯಾವಾಗಲೂ ಯಾವ ದಿಕ್ಕನ್ನು ಸೂಚಿಸುತ್ತೆ ಸರ್? ಉತ್ತರ ದಿಕ್ಕನ್ನೇ ಸೂಚಿಸುತ್ತೆ. ಇಷ್ಟೆಲ್ಲ ಅಂಶಗಳು ನಮಗೆ ಈ ಒಂದು ಪಾಠದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳಂತಕ್ಕಂಥ ಅಂಶದಲ್ಲಿ ಪಾಠದಲ್ಲಿ ಇದ್ದವು. ಅದಲ್ಲದೆ ತ್ವರಿತವಾಗಿ ಒಂದು ರಿವಿಷನ್ ಮಾಡಬೇಕು, ಏನೆಲ್ಲ ಓದಿದ್ವಿ ಅರ್ಥ ಮಾಡ್ಕೊಂಡಿದ್ವಿ ಅನ್ನೋದಾದರೆ, ಗ್ಲೋಬ್ ಅಂದರೆ ಭೂಮಿಯ ಒಂದು ಚಿಕ್ಕ ಮಾದರಿ ಸರ್. ನಕ್ಷೆ ಅಂದರೆ ಸಮತಲದ ಮೇಲೆ ಮಾನಕದ ಚಿತ್ರವನ್ನು ಬಿಡಿಸೋದು. ದೊಡ್ಡ ಪ್ರಮಾಣದ ನಕ್ಷೆ ಚಿಕ್ಕ ಪ್ರದೇಶವನ್ನು ಸೂಚಿಸುತ್ತೆ, ಚಿಕ್ಕ ಪ್ರಮಾಣದ ನಕ್ಷೆ ದೊಡ್ಡ ಪ್ರದೇಶವನ್ನು ಸೂಚಿಸುತ್ತೆ. ನಕ್ಷೆಯಲ್ಲಿ ಪ್ರಮುಖವಾಗಿ 5 ಮೂಲಾಂಶಗಳಿವೆ. ಒಂದು ಶೀರ್ಷಿಕೆ ಅಥವಾ ತಲೆಬರಹ, ಒಂದು ಮಾನಕ, ಒಂದು ಅಕ್ಷಾಂಶ ರೇಖಾಂಶ, ಒಂದು ದಿಕ್ಕು ಮತ್ತು ಸೂಚಿ. ಬಣ್ಣ ಮತ್ತು ಸಂಕೇತಗಳು ಅತ್ಯಂತ ಮುಖ್ಯವಾದದ್ದು. ಯಾವ ಸಂಕೇತಕ್ಕೆ ಯಾವ ಬಣ್ಣ, ಯಾವ ಸೂಚಿ ಅಂತ ಅರ್ಥ ಮಾಡ್ಕೊಳ್ಬೇಕು. ನಕ್ಷೆ ಓದುವುದು ಎಲ್ಲರಿಗೆ ಸಾಧ್ಯವಿಲ್ಲ, ಅದೊಂದು ಕೌಶಲ್ಯ. ಯಾರಿಗೆ ಇವೆಲ್ಲ ಸೂಚಿಗಳು, ಬಣ್ಣಗಳು, ಶೀರ್ಷಿಕೆಗಳು, ಮಾನಕಗಳು, ಅಕ್ಷಾಂಶ ರೇಖಾಂಶಗಳು, ದಿಕ್ಕು ಸೂಚಿಗಳು, ದೊಡ್ಡ ಪ್ರಮಾಣದ ನಕ್ಷೆ, ಚಿಕ್ಕ ಪ್ರಮಾಣದ ನಕ್ಷೆ, ಸಮತಲ ನಕ್ಷೆ, ಗ್ಲೋಬ್ ಅನ್ನುವ ಕಾನ್ಸೆಪ್ಟ್ಗಳ ಅರಿವಿದೆಯೋ ಅವರು ತುಂಬ ಅದ್ಭುತವಾಗಿ ನಕ್ಷೆಯನ್ನು ಓದಬಲ್ಲರು, ನಕ್ಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಮತ್ತೊಬ್ಬರಿಗೆ ನಕ್ಷೆಯನ್ನು ಅರ್ಥವೂ ಕೂಡ ಮಾಡಿಸಬಲ್ಲರು ಅಂತಕ್ಕಂಥ ಅಂಶಗಳನ್ನು ಹೇಳ್ತಾ, ಗ್ಲೋಬ್ ಮತ್ತು ನಕಾಶೆಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ಅದ್ಭುತವಾಗಿ ಚರ್ಚೆ ಮಾಡಿದ್ದೇವೆ ಅಂತ ಭಾವಿಸಿ, ಇವುಗಳನ್ನ ಮತ್ತೆ ಮತ್ತೆ ನೋಡ್ತಾ ಹೋಗಿ, ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಹೋಗಿ, ಪಠ್ಯವನ್ನು ಓದಿ ತುಂಬ ಅರ್ಥ ಆಗುತ್ತೆ ಅಂತ ಹೇಳ್ತಾ ಕೆಲವೊಂದು ಪ್ರಶ್ನೆಗಳನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊಡ್ತೇನೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತೆ ಇದೇ ರೀತಿ ನಾವು ಭೇಟಿಯಾಗೋಣ ಮುಂದಿನ ಪಾಠಗಳಲ್ಲಿ. MG ಫ್ರೆಂಡ್ಸ್ ಅಕಾಡೆಮಿ ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಹೀಗೆ ನಿಮ್ಮ ಹಂಬಲವಿರಲಿ, ಹಾಗೆ ನಮ್ಮ ಬೆಂಬಲವಿರುತ್ತದೆ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾವು ಗ್ಲೋಬ್ ಮತ್ತು ನಕಾಶೆಗಳ ಕುರಿತಾಗಿ ವಿಡಿಯೋ 1 ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು ವಿಡಿಯೋ ಸಂಖ್ಯೆ 2 ಭೂಮಿಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅರ್ಥವನ್ನ ಮಾಡ್ಕೊಳ್ಳೋಣ. MG ಫ್ರೆಂಡ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ನೀವೆಲ್ಲರೂ ಸಮಾಜ ಶಿಖರವೆಂಬ ವಿಶಿಷ್ಟವಾದ ಒಂದು ಕೋರ್ಸ್ನಲ್ಲಿದ್ದೀರಿ, ಅದ್ಭುತವಾಗಿ ಕಲಿತಾ ಇದ್ದೀರಿ. ಈ ರೀತಿ ಕಲಿಕೆ ಸಾಗಲಿ, ಅದು ತುಂಬಾ ಉತ್ತಮವಾಗಿರ್ತಕ್ಕಂಥ ನಡೆ. ನೋಡಿ, ಭೂಮಿಯ ಸ್ವರೂಪ ಅಂತ ಒಂದು ಅಧ್ಯಾಯ ಇದೆ. ಏನು ಸರ್ ಭೂಮಿಯ ಸ್ವರೂಪ? ಏನನ್ನ ಅಧ್ಯಯನ ಮಾಡ್ಬೇಕಿದ್ರಲ್ಲಿ ಅಂದ್ರೆ ಭೂ ಸ್ವರೂಪ ಅಂದ್ರೆ ಏನು ಅನ್ನೋದನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್. ಬಹಳ ಬೇಸಿಕ್ ಕಾನ್ಸೆಪ್ಟ್ ಇದು. ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಹಲವಾರು ಅಂಶಗಳ ಬೇಸಿಕ್ ಕಾನ್ಸೆಪ್ಟ್ ಇದು. ಇದನ್ನ ಸರಿಯಾಗಿ ಅರ್ಥಗ್ರಹಣ ಮಾಡಿಕೊಂಡಿದ್ದೆ ಆದಲ್ಲಿ ಬಹಳಷ್ಟು ಅಂಶಗಳನ್ನ ಮುಂದೆ ತಿಳಿದುಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಏನು, ಭೂಮಿಯನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಒಂದು ಕಡೆ ನಿಂತ್ಕೊಂಡು ಭೂಮಿಯನ್ನು ನೋಡಿದಾಗ ಎಲ್ಲಾ ಕಡೆ ಒಂದೇ ರೀತಿಯ ಇದೆಯಾ ಭೂಮಿ? ಇಲ್ಲ. ಎಲ್ಲಾ ಕಡೆ ಒಂದೇ ರೀತಿಯ ಲಕ್ಷಣಗಳಿವೆಯಾ? ಇಲ್ಲ. ಅದು ಭೂಮಿಯ ಭೂಸ್ವರೂಪ. ಅದು ಅಂದ್ರೆ ಬೇರೆ ಬೇರೆ ಲಕ್ಷಣಗಳನ್ನ, ಭಿನ್ನ ಭಿನ್ನ ಲಕ್ಷಣಗಳನ್ನ, ಕೆಲವು ಕಡೆ ಪರ್ವತಗಳನ್ನ, ಕೆಲವು ಕಡೆ ಬೆಟ್ಟಗಳನ್ನ, ಕಣಿವೆಗಳನ್ನ, ಮೈದಾನಗಳನ್ನ, ಮರುಭೂಮಿಯನ್ನ, ದ್ವೀಪಗಳನ್ನ, ಹಚ್ಚ ಹಸಿರು ಕಾಡುಗಳನ್ನ, ಒಣ ಮರುಭೂಮಿಗಳನ್ನ, ಇವೆಲ್ಲವನ್ನ ನಾವು ಗಮನಿಸ್ತೇವೆ, ನೋಡ್ತೇವೆ. ಆ ಕಾರಣಕ್ಕಾಗಿ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನ ನಾವು ಏನಂತ ಕರಿತೇವೆ? ಭೂಸ್ವರೂಪಗಳು ಅಂತ ಕರಿತೇವೆ. ಭೂಸ್ವರೂಪ ಅಂದ್ರೆ ಬೇರೆ ಏನೂ ಅಲ್ಲ, ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದನ್ನೇ ನಾವು ಭೂಸ್ವರೂಪ ಅಂತ ಕರಿತೀವಿ. ನೋಡಿ, ನೆನ್ಪಿಡಿ, ಭೂಸ್ವರೂಪ, ಭೂಮಿಯ ಸ್ವರೂಪ ಅಂದ್ರೆ ಅದನ್ನ ಶಾರ್ಟ್ ಆಗಿ ನಾವು ಏನಂತ ಕರಿತೀವಿ? ಭೂಸ್ವರೂಪ. ಏನು ಸರ್ ಭೂಸ್ವರೂಪ ಅಂದ್ರೆ? ಈ ಭೂಮಿಯ ಮೇಲೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಭೂಮಿಯ ಮೇಲೆ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳಿವೆ. ಕೆಲವು ಕಡೆ ನದಿ ಇದೆ, ಕೆಲವು ಕಡೆ ಸಾಗರ ಇದೆ, ಕೆಲವು ಕಡೆ ಪರ್ವತ ಇದೆ, ಕಣಿವೆ ಇದೆ, ಮೈದಾನ ಇದೆ, ಅರಣ್ಯ ಇದೆ, ಇವೆಲ್ಲವೂ ಇದಾವೆ. ಅವೆಲ್ಲ ಬೇರೆ ಬೇರೆ ಲಕ್ಷಣಗಳು, ಅವುಗಳೇ ಭೂಮಿಯ ಸ್ವರೂಪವಾಗಿವೆ. ಮತ್ತೆ ಈ ಭೂಮಿಯ ಸ್ವರೂಪ ಯಾವತ್ತೂ ಹೇಗಿದೆ ಹಾಗೆ ಇರುತ್ತಾ ಸರ್ ಅಂತಂದ್ರೆ ಇಲ್ಲ. ಇಲ್ಲಿದೆ ನೋಡಿ, ಇಲ್ಲೊಂದು ಬೆಟ್ಟ ಇದೆ, ಇಲ್ಲಿ ಕಾಣ್ತಾ ಇದೆಯಾ? ಬಲಭಾಗಕ್ಕೆ ಬೆಟ್ಟ ಇದೆ. ಈ ಬೆಟ್ಟ ಇದೆ, ಚಿಕ್ಕದಾದ ಬೆಟ್ಟ. ಇಲ್ಲಿ ಅದರ ಹಿಂದೆ ಮತ್ತೆ ಬೆಟ್ಟ ಇದೆ. ಇಲ್ಲಿ ಒಂದು ನದಿ ಹರಿದು ಹೋಗಿದೆ. ಇಲ್ಲಿ ಬೆಟ್ಟಗಳ ಸರಣಿಯೇ ಇದೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ ಈ ರೀತಿ ಇದೆ. ಇವೆಲ್ಲ ಮೊದಲಿಂದಲೂ ಹೀಗೆ ಇದ್ದವು, ಈಗಲೂ ಹೀಗೆ ಇದ್ದಾವೆ, ಮುಂದೆಯೂ ಹೀಗೆ ಇರುತ್ತವೆಯಾ ಸರ್ ಅಂದ್ರೆ ಇಲ್ಲ. ಇವುಗಳು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿರ್ತವೆ.
ಯಾಕೆ? ಭೂಮಿಯ ಅಂತರ್ಯದಲ್ಲಿ ನಡೀತಕ್ಕಂಥ ಹಲವಾರು ಕಾರ್ಯಗಳ ಕಾರಣಕ್ಕಾಗಿ ಇವುಗಳು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿವೆ. ಇವುಗಳ ಸ್ವರೂಪ ಈಗ ಏನಿದೆಯಲ್ಲ, ಈ ಸ್ವರೂಪ ಶಾಶ್ವತವಾದ ಸ್ವರೂಪ ಅಲ್ಲವೇ ಅಲ್ಲ. ನಾವಿಂದು ನೋಡುತ್ತಿರ್ತಕ್ಕಂಥ ಭೂಮಿಯ ಸ್ವರೂಪ ಮೂಲ ಸ್ವರೂಪದಲ್ಲಿ ಈ ರೀತಿ ಇರಲಿಲ್ಲ ಅನ್ನೋದು ನಮಗೆ ನೆನಪಿರಬೇಕು. ಅದಷ್ಟೇ ಅಲ್ಲದೆ ಭೂಮಿಯ ಮೇಲ್ಭಾಗ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತೆ. ಭೂಮಿಯ ಮೇಲ್ಭಾಗ ಇದೆಯಲ್ಲ, ಈ ಮೇಲ್ಭಾಗ ಭೂಮಿಯ ಒಳಗಡೆ ನಡೀತಕ್ಕಂಥ ಆಂತರಿಕ ಕಾರ್ಯಾಚರಣೆಗಳಿಂದ, ಬಾಹ್ಯ ಒತ್ತಡಗಳಿಂದ ಬೇರ್ಪಟ್ಟು, ಬಾಹ್ಯ ಒತ್ತಡಗಳಿಂದ, ಆಂತರಿಕ ಪರಿಣಾಮಗಳಿಂದ ಏನಾಗ್ತಾ ಇದೆ ಇದರಲ್ಲಿ ಅಂದ್ರೆ ಹಲವಾರು ರೀತಿಯ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಆ ಎಲ್ಲ ಕಾರ್ಯಾಚರಣೆಗಳಿಂದ ಮೇಲ್ಮೈ ಬದಲಾವಣೆ ಆಗ್ತಾ ಇರುತ್ತೆ. ಹೋದ ವರ್ಷ ನೋಡಿರ್ತೀವಿ, ಇಲ್ಲಿ ಬೆಟ್ಟ ಗುಡ್ಡ ಇತ್ತು, ಈ ವರ್ಷ ಕಾಣ್ತಾ ಇಲ್ವಲ್ಲ. ಇನ್ನು ಕೆಲವು 10-15-20 ವರ್ಷ ಬಿಟ್ಟು ಸುದೀರ್ಘ ಅವಧಿಯಲ್ಲಾಗ್ತಕ್ಕಂಥ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಇದು ಪ್ರಮುಖ ಭೂಸ್ವರೂಪಗಳ ಕುರಿತಾಗಿರ್ತಕ್ಕಂಥ ಸ್ವಲ್ಪ ಚಿಕ್ಕ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ಕೆಲವು ಅಂಶಗಳನ್ನು ಕಲಿಬೇಕಾಗಿದೆ ನಾವು. ಅದರಲ್ಲಿ ಪ್ರಮುಖವಾಗಿ ಒಂದೇ ವಿಷಯ ಯಾವುದು ಅಂದ್ರೆ ಪರ್ವತಗಳು, ಮೌಂಟೇನ್ಸ್ ಅಂತ ಕರಿತೀವಿ. ಏನ್ ಸರ್ ಪರ್ವತ ಅಂದ್ರೆ ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಪರ್ವತಗಳು ಅಂದ್ರೆ ಏನನ್ನ ಅರ್ಥ ಮಾಡ್ಕೊಳ್ಬೇಕು ಪರ್ವತದಲ್ಲಿ ಅಂದ್ರೆ? ಏನು ಇಲ್ಲ, ಸಿಂಪಲ್ ಅಂಡ್ ಸ್ವೀಟ್ ಕಾನ್ಸೆಪ್ಟ್. ಇದು ತುಂಬಾ ಸರಳವಾದದ್ದು. ಏನು ಸರ್ ಅಂದ್ರೆ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾದ ಭೂಭಾಗ. ನೋಡಿ, ಸುತ್ತಲೂ ಪ್ರದೇಶ ಸಮತಟ್ಟಾಗಿದೆ. ಇಲ್ಲಿ ಒಂದು ಭೂಭಾಗ ಎತ್ತರವಾಗಿದೆ ಅಲ್ಲ, ಇದನ್ನು ನಾವು ಪರ್ವತ ಅಂತೀವಿ ಸರ್. ಇಲ್ಲೊಂದು ಭೂಭಾಗ ಎತ್ತರ ಇದೆಯಲ್ಲ, ಒಂದು ಸರಣಿ ಇದೆಯಲ್ಲ, ಇದನ್ನು ನಾವು ಪರ್ವತ ಅಂತ ಕರಿತೀವಿ. ಪರ್ವತ ಅಂದ್ರೆ ಬೇರೆ ಏನು ಅಲ್ಲ, ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾದ ಭೂಭಾಗವೇ ಪರ್ವತ. ಶಿಖರ ಹೊಂದಿರುವುದು ಪರ್ವತದ ಮುಖ್ಯ ಲಕ್ಷಣ. ಪರ್ವತಕ್ಕೆ ಶಿಖರ ಇದ್ದೇ ಇರುತ್ತೆ. ಶಿಖರ ಅಂದ್ರೆ ಇದು ಶಿಖರ ಭಾಗ. ಈ ಪರ್ವತದಲ್ಲಿ ನೋಡಿ, ಇಲ್ಲಿ ಕೂಡ ಇದು ಶಿಖರ ಭಾಗ. ಶಿಖರ ಹೊಂದಿರುವುದು ಪರ್ವತದ ಅತ್ಯಂತ ಮುಖ್ಯವಾದ ಲಕ್ಷಣ. ಸಾಮಾನ್ಯವಾಗಿ 1000 ಮೀಟರ್ಗಿಂತ ಹೆಚ್ಚು ಎತ್ತರವನ್ನ ಹೊಂದಿರಬೇಕು. ಸಾಮಾನ್ಯವಾಗಿ ಒಂದು ಪರ್ವತ ಅಂದ ತಕ್ಷಣ 1000ಕ್ಕೂ ಅಧಿಕ ಮೀಟರ್ನ ಎತ್ತರ ಆ ಪರ್ವತ ಹೊಂದಿರಬೇಕು. ಅದರಲ್ಲಿ ಪ್ರಮುಖವಾಗಿ ಕೆಲವು ಕಡೆ ಬೆಟ್ಟಗಳಿರ್ತವೆ. ಆ ಬೆಟ್ಟಗಳ ಎತ್ತರ ಸರಿಸುಮಾರು ಸಾಮಾನ್ಯವಾಗಿ 600 ಮೀಟರ್ ವರೆಗೂ ಎತ್ತರ ಇರುತ್ತೆ ಬೆಟ್ಟಗಳದ್ದು. ಪರ್ವತಗಳದ್ದು ಸಾಮಾನ್ಯವಾಗಿ 1000 ಮೀಟರ್ ಎತ್ತರ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ನೋಡಿ, ಒಂದೇ ರೀತಿಯ ಶಿಖರಗಳಿದ್ದವು. ಒಂದು ವೇಳೆ ಶಿಖರಗಳಿದಾವೆ, ಶಿಖರಗಳು ಏನಿದೆ, ಶಿಖರಗಳ ಸರಣಿಯೇ ಇದೆ, ಶಿಖರಗಳ ಸಾಲು ಇದೆ, ಸಾಲಾಗಿ ಶಿಖರಗಳಿವೆ. ಇಲ್ಲಿ ಕಾಣ್ತಾ ಇದೆ ನಮಗೆ, ಇಲ್ಲಿ ಎಡಭಾಗಕ್ಕೆ ಶಿಖರಗಳು ಕಾಣ್ತಾ, ಇಲ್ಲೊಂದಿದೆ. ಈ ಸಾಲು ಕಂಟಿನ್ಯೂ ಆಗ್ತಾ ಇದೆ. ಈ ಸಾಲನ್ನೇ ನಾವೇನಂತ ಕರಿತೀವಿ? ಪರ್ವತ ಸರಣಿ. ನೆನಪಿಡಿ, ವಾಟ್ ಇಸ್ ದಿಸ್? ದಿಸ್ ಈಸ್ ಮೌಂಟೇನ್ ರೇಂಜ್. ಪರ್ವತ ಸರಣಿ, ಮೌಂಟೇನ್ ರೇಂಜ್ ಅಂತ ಕರಿತೀವಿ. ರೇಂಜ್ ಇಟ್ ಈಸ್. ಸಾಲು, ಯಾವುದರ ಸಾಲು? ಪರ್ವತದ ಸಾಲು. ಒಂದಾದ ನಂತರ ಒಂದು ಪರ್ವತಗಳೇ ಇದ್ದಾವೆ. ಇದನ್ನ ಪರ್ವತ ಸರಣಿ ಅಂತ ಕರಿತೇವೆ. ಜಗತ್ತಿನಲ್ಲಿ ಈ ರೀತಿಯ ಅತ್ಯಂತ ಪ್ರಮುಖವಾದ ಕೆಲವು ಪರ್ವತ ಸರಣಿಗಳಿವೆ. ಆ ಪರ್ವತ ಸರಣಿಗಳು ಯಾವುವು ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ಪರ್ವತ ಸರಣಿಗಳಲ್ಲಿ ಹಿಮಾಲಯ ಪರ್ವತ ಸರಣಿ ಇದೆ. ಹಿಮಾಲಯ ಪರ್ವತ ಸರಣಿಯಲ್ಲಿದೆ, ನಮ್ಮ ಏಷ್ಯಾ ಖಂಡದಲ್ಲಿದೆ ಹಿಮಾಲಯ ಪರ್ವತ ಸರಣಿ. ಭಾರತ ಮತ್ತು ನೇಪಾಳದ ಮಧ್ಯದಲ್ಲಿ ಹಿಮಾಲಯ ಪರ್ವತ ಸರಣಿ ಆಯ್ತು. ಮುಂದೆ ಆಲ್ಪ್ಸ್ ಪರ್ವತಗಳಿವೆ. ಎಲ್ಲಿದ್ದಾವೆ ಸರ್ ಆಲ್ಪ್ಸ್ ಪರ್ವತಗಳು ಅಂದ್ರೆ? ಯುರೋಪ್ ಖಂಡದಲ್ಲಿ ಇದ್ದಾವೆ. ಯುರೋಪ್ ಖಂಡದಲ್ಲಿ ಆಲ್ಪ್ಸ್ ಪರ್ವತಗಳಿವೆ. ಮುಂದೆ ಆಂಡೀಸ್ ಪರ್ವತಗಳಿವೆ. ಎಲ್ಲಿದ್ದಾವೆ ಸರ್ ಅಂದ್ರೆ? ದಕ್ಷಿಣ ಅಮೆರಿಕಾ, ಸೌತ್ ಅಮೆರಿಕಾ. ಓಕೆ, ಮುಂದೆ ರಾಕೀಸ್ ಪರ್ವತಗಳಿದ್ದಾವೆ. ಹೇಳಬೇಕು ನೀವೆಲ್ಲ, ಇದು ಉತ್ತರ ಅಮೆರಿಕಾ. ಈ ರೀತಿ ರಾಕಿ ಪರ್ವತಗಳು ಉತ್ತರ ಅಮೆರಿಕಾದಲ್ಲಿ, ಆಂಡೀಸ್ ಪರ್ವತಗಳು ದಕ್ಷಿಣ ಅಮೆರಿಕಾದಲ್ಲಿ, ಆಲ್ಪ್ಸ್ ಪರ್ವತಗಳು ಯುರೋಪ್ನಲ್ಲಿ, ಹಿಮಾಲಯ ಪರ್ವತಗಳು ಏಷ್ಯಾ ಖಂಡದಲ್ಲಿ ಪರ್ವತ ಸರಣಿಗಳಾಗಿವೆ. ದೇ ಆರ್ ನಾಟ್ ಓನ್ಲಿ ದ ಮೌಂಟೇನ್ಸ್, ದೇ ಆರ್ ದ ರೇಂಜ್ ಆಫ್ ಮೌಂಟೇನ್ಸ್. ಅವೆಲ್ಲ ಪರ್ವತ ಸರಣಿಗಳು. ನಿರಂತರವಾಗಿ ಒಂದಾದ ನಂತರ ಒಂದು ಪರ್ವತದ ಸರಣಿಯೇ ಇಲ್ಲಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಇವುಗಳನ್ನ ಪರ್ವತ ಸರಣಿಗಳು ಅಂತ ಕರೀತಾರೆ. ಜಗತ್ತಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಸರಣಿಗಳು ಇವುಗಳಾಗಿವೆ: ಹಿಮಾಲಯ, ಆಲ್ಪ್ಸ್, ಆಂಡೀಸ್, ರಾಕೀಸ್. ಓಕೆ, ನೋಡೋಣ ಸರ್ ಮುಂದೇನು ಪರ್ವತದ ವಿಧಗಳು ನೋಡೋಣ. ಏನು ಸರ್ ಪರ್ವತದ ವಿಧಗಳ ಇದ್ದಾವೆ? ಮಡಿಕೆ ಪರ್ವತಗಳು, ಪರ್ವತಗಳಲ್ಲಿ ಮಡಿಕೆ ಪರ್ವತಗಳು, ಖಂಡ ಪರ್ವತಗಳು, ಜ್ವಾಲಾಮುಖಿ ಪರ್ವತಗಳು ಅಂತೇಳಿ ಪ್ರಮುಖವಾಗಿ ವಿಧಗಳನ್ನು ಮಾಡ್ತಾರೆ. ನೋಡಿ ಏನಿದೆ, ಆ ಒಂದು ಹೆಸರನ್ನು ನೋಡಿದ ತಕ್ಷಣ ನಿಮಗೆ ಆ ಪರ್ವತ ಏನಿದೆ, ಆ ಪರ್ವತ ಹೇಗೆ ನಿರ್ಮಾಣವಾಗಿದೆ, ಹೇಗೆ ರಚನೆ ಆಗಿದೆ ಅನ್ನೋದು ಅರ್ಥಕ್ಕೆ ಬರಬೇಕು. ಏನು ಸರ್ ಹೇಳೋಣ. ಮಡಿಕೆ ಪರ್ವತ ಅಂದ್ರೆ ಏನು? ಶಿಲಾಸ್ತರ ಮಡಿಕೆ ಅಂತ ಕೊಟ್ಟಿದ್ದೇನೆ. ಉದಾಹರಣೆಗೆ ಹಿಮಾಲಯ. ಏನು ಸರ್ ಉದಾಹರಣೆಗೆ ಹಿಮಾಲಯ ಅಂದ್ರೆ? ನೋಡಿ, ಪ್ರಮುಖವಾಗಿ
ಇವು ಶಿಲಾಸ್ತರಗಳ ಮುದುಡುವಿಕೆಯಿಂದ ಮುದುಡುವುದು ಅಂತ ಕರಿತೀವಲ್ಲ, ಹೀಗಿದೆ, ಹೀಗಿರೋದು, ಹೀಗೆ 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 ಮುದುಡುತ್ತಲ್ಲ, ಈ ಮುದುಡುವಿಕೆ ಇದೆಲ್ಲ. ಈಗ ಒಂದು ಪೇಪರ್ ಇರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ, ಒಂದು ಪೇಪರ್ ತೆಗೆದುಕೊಳ್ತೇನೆ, 1 ಮಿನಿಟ್. ಓಕೆ, ಹಿಯರ್ ಇಸ್ ಅ ಪೇಪರ್. ಇಲ್ಲಿ ಒಂದು ಪೇಪರ್ ಇದೆ ನೋಡಿ, ಇಲ್ಲಿ ಪೇಪರ್ ಇದೆ ಸರ್, ಒಂದು ಪೇಪರ್ ಇದೆ, ದಿಸ್ ಇಸ್ ಅ ಪೇಪರ್. ಈ ಪೇಪರ್ ಏನಾಗುತ್ತೆ, ಎರಡು ಭಾಗದ ಒತ್ತಡದಿಂದ ಮುದುಡ್ತಾ ಹೀಗೆ ಮೇಲೇಳ್ತಾ ಈ ಭಾಗ ಮೇಲೇಳ್ತಾ ಹೋಗುತ್ತೆ. ಇದು ಮುದುಡುವಿಕೆ, ಶಿಲಾಸ್ತರ. ಇದು ಶಿಲಾಸ್ತರ. ಈ ಶಿಲೆಯ ಸ್ತರ ಏನಾಗಿದೆ, ಮಡಿಕೆ ಆಗ್ತಾ ಹೀಗೆ ಮೇಲೇರ್ತಾ ಇದೆ. ಇದನ್ನ ಮುದುಡುವಿಕೆ ಅಂತ ಕರೀತಾರೆ. ಈ ಮುದುಡುವಿಕೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಪರ್ವತಗಳನ್ನ ಮಡಿಕೆ ಪರ್ವತಗಳು ಅಂತ ಕರೀತಾರೆ. ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವ ಹಾಗೂ ಅವು ಅತಿ ಎತ್ತರವುಳ್ಳ ಪರ್ವತಗಳಾಗಿವೆ. ಇವುಗಳನ್ನೇ ನಾವೇನಂತ ಕರಿತೇವೆ, ಮಡಿಕೆ ಪರ್ವತ ಅಂತ ಕರಿತೇವೆ. ಉದಾಹರಣೆಗೆ ಹಿಮಾಲಯ ಪರ್ವತಗಳು ಕೂಡ ಮಡಿಕೆ ಪರ್ವತಗಳು, ಅದೇ ರೀತಿಯಾಗಿ ಆಲ್ಪ್ಸ್ ಪರ್ವತಗಳು ಕೂಡ ಮಡಿಕೆ ಪರ್ವತಗಳಾಗಿವೆ. ಮಡಿಕೆ ಪರ್ವತಕ್ಕೆ ಉದಾಹರಣೆ ಇವೆಲ್ಲ. ಮಡಿಕೆ ಪರ್ವತ ಅಂದ್ರೆ ಅರ್ಥ ಆಯ್ತು, ಸಂಪೂರ್ಣವಾಗಿ ಪರ್ವತ ಹೀಗಿತ್ತು, ಮುದುಡಿ ಹೀಗೆ ಪರ್ವತಗಳು ಹೀಗೆ ಮೇಲೆ ಏರಕ್ಕೆ ಶುರುವಾದವು, ಇದು ಮಡಿಕೆ ಪರ್ವತ. ಇನ್ನೊಂದಿದೆ ಸರ್, ಖಂಡ ಪರ್ವತಗಳು. ಏನು ಖಂಡ ಪರ್ವತ? ಶಿಲಾಭಂಗದ ನಡುವೆ ಮೇಲಕ್ಕೆತ್ತಲ್ಪಟ್ಟಾಗ. ಏನು ಶಿಲಾಭಂಗ ನೋಡಿ ಹೇಳ್ತಾರೆ, ಎರಡು ಸಮಾಂತರ ಶಿಲಾಸ್ತರ ಭಂಗಗಳು, ಎರಡು ಸಮಾಂತರವಾಗಿದ್ದಾವೆ. ಶಿಲಾಸ್ತರ ಭಂಗ, ಸರ್ ಶಿಲೆಗಳಂದ್ರೆ ಕೆಳಗಡೆ ಭೂಮಿಯ ಕೆಳಭಾಗದಲ್ಲಿ ಶಿಲೆಗಳಿದ್ದಾವೆ, ಶಿಲೆಗಳ ಸ್ತರಭಂಗ ಇದೆ. ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಟ್ಟಾಗ, ಈ ನೋಡಿ ಎರಡು ಶಿಲಾಸ್ತರ ಭಂಗಗಳಿದ್ದಾವೆ, ಈ ನಡುವಿನ ಭಾಗ ಮಾತ್ರ ಒತ್ತಡದಿಂದ ಮೇಲೆ ಕೇಳ್ತಾ ಇದೆ. ಹೀಗೆ ಮೇಲಕ್ಕೆ ಏಳಲ್ಪಟ್ಟಾಗ ನಿರ್ಮಾಣವಾಗಿರ್ತಕ್ಕಂಥ ಪರ್ವತ ಇದೆಯಲ್ಲ, ಅದನ್ನೇ ನಾವು ಅತಿ ಎತ್ತರವಾಗಿಲ್ಲ ಕೂಡ, ಆದ್ರೂ ಕೂಡ ಇದನ್ನ ಏನಂತ ಕರಿತೇವೆ, ಖಂಡ ಪರ್ವತ. ಎರಡು ಸಮಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಟ್ಟಾಗ ಉಂಟಾಗುವುದೇ ಶಿಲಾಸ್ತರ ಭಂಗ. ಅವುಗಳು ಅತಿ ಎತ್ತರವಾಗಿರೋದಲ್ಲ. ಉದಾಹರಣೆಗೆ ಇಲ್ಲಿದೆ ನೋಡಿ, ಸಿಯರ್ರಾ ನಿವೇಡಾ ಅಂತ ಒಂದು ಪರ್ವತ ಸರಣಿ ಇದೆ. ಯಾವುದು? ಸಿಯರ್ರಾ ನಿವೇಡಾ. ಬರೀತೇನೆ, ಪೆನ್ನಲ್ಲಿ ಹೋಯ್ತು. ಓಕೆ ನೋಡಿ, ಸಿಯರ್ರಾ ನಿವೇಡಾ ಉತ್ತರ ಅಮೆರಿಕಾದಲ್ಲಿ ಬರ್ತಕ್ಕಂಥದ್ದು. ಮುಂದೆ ವ್ಯಾಸೇಜ್ ಅಂತ ಒಂದು ಪರ್ವತ ಸರಣಿ ಇದೆ, ವ್ಯಾಸೇಜ್ ಅಂತೇಳಿ, ಅದು ಯುರೋಪ್ ನಲ್ಲಿದೆ. ಇವೆಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಖಂಡ ಪರ್ವತಗಳು. ಶಿಲಾಸ್ತರ ಭಂಗವು ಮೇಲಕ್ಕೆತ್ತಲ್ಪಟ್ಟಾಗ ಎರಡು ಸ್ತರ ಭಂಗ, ಒಂದಿದೆ ಈ ಕಡೆ ಇದೆ, ಎರಡು ಒತ್ತಡ ಆಗಿ ಇದು ಮೇಲ್ಭಾಗಕ್ಕೆ ಇರಲ್ಪಡುತ್ತೆ. ಹೀಗೆ ಶಿಲಾಸ್ತರ ಭಂಗ ನಿರ್ಮಾಣವಾಗುತ್ತೆ. ಉದಾಹರಣೆಗೆ ಸಿಯರ್ರಾ ನಿವೇಡಾ ಮತ್ತು ವ್ಯಾಸೇಜ್. ನೋಡಿ, ಜ್ವಾಲಾಮುಖಿ ಪರ್ವತ, ಥರ್ಡ್ ಒನ್. ನೀವು ಏನ್ ಮಾಡ್ಬೇಕು ಅಭ್ಯಾಸ ಮಾಡುವಾಗ ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಮಡಿಕೆ ಪರ್ವತ ಮಡಿಕೆ ಆಗುತ್ತಾ ಮೇಲಿರುತ್ತೆ. ಖಂಡ ಪರ್ವತ ನೋಡಿ, ಖಂಡ ಎರಡು ಭಾಗದಲ್ಲಿ ಒತ್ತಡದಿಂದ ಇದು ಮೇಲೆ ಕೇಳಲ್ಪಟ್ಟಿದೆ. ಮುಂದೆ ಜ್ವಾಲಾಮುಖಿ ಪರ್ವತ, ಜ್ವಾಲಾಮುಖಿಯ ವಸ್ತು ಸಂಚಯನದಿಂದ ಉಂಟಾಗಿದೆ. ಉದಾಹರಣೆಗೆ ಮೌಂಟ್ ಫ್ಯೂಜಿಯಾಮಾ ಅಂತ ಒಂದು ಪರ್ವತ ಇದೆ, ಜಪಾನ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂಥ ಮೌಂಟ್ ಕಿಲಿಮಂಜಾರೋ, ಇವೆಲ್ಲ ಇದಕ್ಕೆ ಉದಾಹರಣೆಯಾಗಿವೆ. ಪ್ರಮುಖವಾಗಿ ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು. ಜ್ವಾಲಾಮುಖಿ ಇದೆ ಇಲ್ಲಿ, ಜ್ವಾಲಾಮುಖಿಯ ಒಳಗಡೆ ಲಾವಾ ಇವೆಲ್ಲ ಇದ್ದವು. ಪ್ರಮುಖವಾಗಿ ಕಿಟ್ಟ, ಧೂಳು ಇವೆಲ್ಲ ವಸ್ತುಗಳಿದ್ದವು. ಇವೆಲ್ಲ ವಸ್ತುಗಳು ಸ್ಫೋಟಗೊಂಡ ನಂತರ ಏನಾಗ್ತವೆ ಅಂತಂದ್ರೆ, ಇವು ರಾಶಿಗೊಂಡು ಅವುಗಳ ತಳ ವಿಸ್ತಾರವಾಗಿ ಹರಿಲಿಕ್ಕೆ ಶುರು ಮಾಡ್ತವೆ, ಅಲ್ಲೇ ಸಂಚಯಗೊಳ್ತವೆ, ಅಲ್ಲೇ ಉಳಿದು ಬಿಡ್ತವೆ. ಆಗ ಶಂಖಾಕೃತಿಯ ಶಿಖರ ಒಂದು ನಿರ್ಮಾಣವಾಗುತ್ತೆ. ಇಲ್ಲಿ ನಿರ್ಮಾಣವಾಗಿದೆಯಲ್ಲ ಇದು ಆ ಶಿಖರ, ಅದನ್ನೇ ಒಂದು ಪರ್ವತ ಅಂತ ಕರಿತೀವಿ. ಅದು ಜ್ವಾಲಾಮುಖಿ ಜನಿತ ಪರ್ವತ. ಜ್ವಾಲಾಮುಖಿ ಕೆಳಗಡೆ ಮೊದಲು ಸರ್ಫೇಸ್ ಹೇಗಿತ್ತು, ಆ ಪ್ರಮಾಣದಲ್ಲಿ ಭೂಮಿ ಹೇಗಿತ್ತು, ಭೂಮಿ ಸಾಮಾನ್ಯವಾಗಿತ್ತು. ಈ ಒಳಗಡೆ ಹಲವಾರು ಪ್ರಕ್ರಿಯೆಗಳು ನಡೀತಾ ಇದ್ದು ಈ ಪ್ರಕ್ರಿಯೆ ಚಿಕ್ಕದಾಗಿ ಹೀಗಾಯ್ತು. ಹೀಗಾಗಿ ಒಂದಿನ ಜ್ವಾಲಾಮುಖಿ ಇಲ್ಲಿಂದ ಬಂದು ಇದು ಹೊರಗೆ ಡಬ್ಬಂತ ಸಿಡಿದು ಬಿಡ್ತು. ಆಗ ಏನಾಯ್ತು ಸರ್, ಇದು ಜ್ವಾಲಾಮುಖಿ ಪರ್ವತವಾಗಿ ನಿರ್ಮಾಣವಾಯಿತು. ಈ ಮೇಲ್ಭಾಗವನ್ನ ಕ್ರೇಟರ್ ಅಂತ ಕರೀತಾರೆ. ಹೀಗೆ ಜ್ವಾಲಾಮುಖಿ ಪರ್ವತಕ್ಕೆ ಉದಾಹರಣೆಗೆ ಮೌಂಟ್ ಫ್ಯೂಜಿಯಾಮಾ ಹಾಗಿದೆ. ಜಪಾನ್ನಲ್ಲಿ ಮೌಂಟ್ ಫ್ಯೂಜಿಯಾಮಾ, ಮೌಂಟ್ ಕಿಲಿಮಂಜಾರೋ, ತಾಂಜೇನಿಯಾದ ಮೌಂಟ್ ಕಿಲಿಮಂಜಾರೋ, ಇದಕ್ಕೆಲ್ಲ ಉದಾಹರಣೆಗಳಾಗಿವೆ. ನೋಡೋಣ ಮುಂದೆ ಅರ್ಥ ಮಾಡ್ಕೊಂಡು, ಇನ್ನೂ ಬಹಳಷ್ಟು ಕಾನ್ಸೆಪ್ಟ್ ಇದಾವೆ. ಓಕೆ ನೋಡಿ, ಪರ್ವತಗಳ ಪ್ರಾಮುಖ್ಯತೆ. ಪರ್ವತಗಳು ನಮಗೆ ಯಾಕೆ ಬೇಕು, ಏನ್ ಇಂಪಾರ್ಟೆನ್ಸ್ ಇದೆ? ಪರ್ವತಗಳು ಇಲ್ಲದೆ ಇದ್ರೆ ನಡೆಯೋದಲ್ವಾ? ಹೌದು, ಪರ್ವತಗಳು ಬೇಕು. ಯಾಕಂದರೆ ನದಿಗಳ ಉಗಮ ಸ್ಥಾನವೇ ಪರ್ವತ. ನೆನಪಿರ್ಲಿ, ನದಿಗಳ ಉಗಮವಾಗೋದು ಪರ್ವತದ ಸ್ಥಾನದಿಂದ. ಯಾವುದೇ ನದಿಯನ್ನ ನೋಡ್ಕೊಳ್ಳಿ ನೀವು, ಮೇಲ್ಪರ್ವತದ ಭಾಗದಲ್ಲಿ ಉಗಮ ಹೊಂದಿರುತ್ತೆ. ನದಿಗಳ ಉಗಮ ಸ್ಥಾನವಾಗಿ ಪರ್ವತ ನಮಗೆ ಸಹಾಯಕ ಬರುತ್ತೆ. ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ಮಾಡುತ್ತೆ ಪರ್ವತಗಳು. ಮುಂದೆ ಸ್ವಾಭಾವಿಕ ಗಡಿಗಳಾಗಿ ಕಾರ್ಯನಿರ್ವಹಿಸ್ತವೆ. ಈಗ ನೋಡಿ, ನಮ್ಮ ಮತ್ತು ನೇಪಾಳ ಇವೆಲ್ಲ ದೇಶಗಳ ಮಧ್ಯದಲ್ಲಿ ಸ್ವಾಭಾವಿಕ ಗಡಿಯಾಗಿ ಮೌಂಟ್ ಎವರೆಸ್ಟ್, ಈ ಕಡೆ ಎಲ್ಲ ಅಫ್ಘಾನಿಸ್ತಾನದವರಿಗೆ ಸ್ವಾಭಾವಿಕ ಗಡಿಯಾಗಿ ಮೌಂಟ್ ಎವರೆಸ್ಟ್ ಕಾರ್ಯನಿರ್ವಹಿಸುತ್ತೆ. ಸಂಪನ್ಮೂಲಗಳ ಉಗ್ರಾಣ ಅಂತ ಕರೀತಾರೆ.
ಅರಣ್ಯ ಪ್ರದೇಶ ಹೊಂದಿದೆ, ಹಲವಾರು ಖನಿಜ ವಸ್ತುಗಳಿದ್ದಾವೆ, ಹಲವಾರು ಸಂಪನ್ಮೂಲಗಳು ಅರಣ್ಯ ಪರ್ವತಗಳಲ್ಲಿ ಸಿಗುತ್ತವೆ. ಮುಂದೆ ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳಾಗಿವೆ. ಪರ್ವತಗಳ ಶ್ರೇಣಿಗಳು, ಪರ್ವತಗಳ ಸರಣಿಗಳು, ಪರ್ವತಗಳ ಭಾಗಗಳು ಈ ಪ್ರವಾಸಿ ತಾಣವಾಗಿ, ಸಂಪನ್ಮೂಲ ಉಗ್ರಾಣವಾಗಿ, ಸ್ವಾಭಾವಿಕ ಗಡಿಯಾಗಿ, ಜಲವಿದ್ಯುತ್ ಉತ್ಪಾದನೆಯಾಗಿ, ನದಿಗಳ ಉಗಮ ಸ್ಥಾನವಾಗಿ, ಹಲವಾರು ರಮಣೀಯ ದೃಶ್ಯಗಳನ್ನು ಹೊಂದಿ ವಾಯುಗುಣದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಈ ಪರ್ವತ ಸರಣಿ. ಇವೆಲ್ಲವೂ ಕೂಡ ಪರ್ವತಗಳಿಂದ ಉಂಟಾಗಿರ್ತಕ್ಕಂಥ ಪ್ರಮುಖವಾದ ಏನಾಗಿವೆ, ನಮಗೆ ಲಾಭಗಳಾಗಿವೆ, ಪರ್ವತಗಳ ಪ್ರಾಮುಖ್ಯತೆಗಳಾಗಿವೆ. ಅದು ಈ ಪರ್ವತಗಳ ಕುರಿತಾಗಿ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದೆ ಸಾಗೋಣ. ಹಾಗೆ ಪ್ರಸ್ಥಭೂಮಿಗಳು, ಪೀಠಭೂಮಿಗಳು, ಇವುಗಳನ್ನ ಪ್ಲಾಟೋ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಪ್ಲಾಟೋ ವಾಟ್ ಇಸ್ ದಿಸ್? ಪ್ಲಾಟೋ ಕರೀತಾರೆ, ಪ್ಲಾಟೋ ಅಂತ ಕರೀತಾರೆ. ಪ್ಲಾಟೋ ನೋಡಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳು. ಎಷ್ಟು ಸುಂದರವಾಗಿದೆ, ಎರಡು ಪದ ಇದಾವೆ ನೋಡಿ. ಸಮತಟ್ಟಾದ ಮೇಲ್ಭಾಗ ಇದೆ, ಕಡಿದಾದ ಬದಿಗಳಿವೆ. ಇವುಗಳನ್ನ ಪೀಠಭೂಮಿಗಳೆಂದು ಕೂಡ ಕರೀತಾರೆ. ಪೀಠಭೂಮಿಗಳು, ಪೀಠ ಅಂತ ಕರೀತಾರೆ. ಈಗ ಪೀಠ ಅಂದ್ರೆ ನೋಡಿ, ಅಧ್ಯಕ್ಷರು ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ, ಸ್ವಾಮಿಗಳು ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ. ಅಂದ್ರೆ ಎಲ್ಲರಿಗಿಂತಲೂ ಸಮಾಂತರವಾಗಿ ಅತಿ ಎತ್ತರದಲ್ಲಿರ್ತಕ್ಕಂಥ ಒಂದು ಭಾಗದಲ್ಲಿ ಅವರು ಕೂತ್ಕೊಂಡಿರ್ತಾರೆ. ಇದನ್ನ ಪೀಠ ಅಂತ ಕರಿತೀವಿ. ಇಲ್ಲಿ ಏನಿದೆ ಅಂದ್ರೆ, ಇದು ಎತ್ತರವಾಗಲಿಕ್ಕೆ ಕಾರಣ ಯಾವುದು ಅಂದ್ರೆ, ಇದರ ಪಕ್ಕದಲ್ಲಿರ್ತಕ್ಕಂಥ ಈ ಎರಡು ಭಾಗಗಳು ಕಡಿದಾಗಿರುವುದು. ಕಡಿದಾಗಿ ಅಂದ್ರೆ ಇಲ್ಲಿಂದ ನಡೆದುಕೋತ ಬಂದಾಗ ಈ ಕಡೆ ಬಿದ್ರೆ ಡೈರೆಕ್ಟ್ ಡಮಾರ್, ಇದು ಕಡಿದಾದದ್ದು. ಬಳಿದಾದಂದ್ರೆ ಬಳಿದು, ಇದು ಬಳಿದು ಇದು ಬಳಿದು ನೋಡಿ. ಒಂದು ಪರ್ವತ ಕಡಿದಾದ ಮತ್ತು ಬಳಿದಾದ ಮಾಡ್ತೇನೆ. ಇಲ್ಲಿ ನೋಡಿ ಎಲ್ಲರೂ ನೋಡಿ. ಓಕೆ, 1 ಸೆಕೆಂಡ್. ನೋಡಿ, ಕಡಿದಾದ ಮತ್ತು ಬಳಿದಾದ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಏನಿದೆ ನೋಡಿ. ಓಕೆ, ಒಂದು ಪರ್ವತ ಸರಣಿ ಇದೆ, ಹೀಗಿದೆ ಪರ್ವತ, ಪೀಠಭೂಮಿ ತರ. ಇದು ಕಡಿದಾದದ್ದು, ಕಡಿದಾದ. ಬಳಿದು ಅಂದ್ರೆ ಅದೇ ಪರ್ವತ ಹೀಗಿದೆ ಸರ್, ಹೀಗಿದೆ. ಇಲ್ಲಿಂದ ಬಿದ್ರೆ ಡೈರೆಕ್ಟ್ ಆಗಿ ಬೀಳಲ್ಲ, ಸಾವಕಾಶವಾಗಿ ಹೀಗೆ ಬರ್ತದೆ ಮನುಷ್ಯ. ಇಲ್ಲಿಂದ ಬಿದ್ರೆ ಮಾತ್ರ ಢಮಾರ್. ಈ ಕಡಿದಾದ ಮತ್ತು ಬಳಿದಾದ ಅರ್ಥ ಆಯ್ತು ಅನ್ಕೋತೀನಿ. ಇದು ಕಡಿ, ಇದು ಬಳಿ. ಓಕೆ, ಅರ್ಥ ಆಯ್ತಾ? ಕಡಿದಾದ ಬದಿಗಳು, ಸಮತಟ್ಟಾದ ಮೇಲ್ಭಾಗ ಕಡಿದಾದ ಬದಿಗಳನ್ನ ಹೊಂದಿದೆ. ಅದನ್ನ ಪೀಠಭೂಮಿ ಅಂತ ಕರಿತೇವೆ, ಪ್ರಸ್ಥಭೂಮಿ ಅಂತ ಕೂಡ ಕರಿತೇವೆ. ಖನಿಜ ಸಂಪತ್ತಿನ ಉಗ್ರಾಣಗಳಾಗಿ ವರ್ಕ್ ಮಾಡ್ತವೆ ಇವೆಲ್ಲ. ಖನಿಜ ಸಂಪತ್ತು ಸಾಕಷ್ಟು ಸಿಗುತ್ತೆ, ಹಲವಾರು ರೀತಿಯ ಖನಿಜಗಳು ಸಿಗುತ್ತವೆ. ಉದಾಹರಣೆಗೆ ಬಂಗಾರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ಉದಾಹರಣೆಗೆ ಕೆಲವು ಕಬ್ಬಿಣ, ಉಕ್ಕು, ಮ್ಯಾಂಗನೀಸ್, ಬಹಳಷ್ಟು ವಸ್ತುಗಳು ನಮ್ಮ ಪ್ರಸ್ಥಭೂಮಿಗಳಲ್ಲಿ ಸಿಗ್ತವೆ. ಉದಾಹರಣೆಗೆ ದಕ್ಕನ್ ಪ್ರಸ್ಥಭೂಮಿ ಭಾರತದ್ದು, ಡೆಕ್ಕನ್ ಪ್ಲಾಟೋ. ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಸಿಕೊಂಡಿದೆ. ಟಿಬೆಟ್ಟಿನ ಪ್ರಸ್ಥಭೂಮಿ ಇದೆಯಲ್ಲ, ಇದು ಜಗತ್ತಿನ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದೆ. ಇದನ್ನ ಪ್ರಪಂಚದ ಮೇಲ್ಛಾವಣಿ, ಪ್ರಪಂಚಕ್ಕೊಂದು ಛಾವಣಿ ಇದೆ ಅಂತಂದ್ರೆ ಪ್ರಪಂಚದಲ್ಲಿ ಅತಿ ಎತ್ತರವಾದ ಸಮತಟ್ಟಾದ ಭಾಗವನ್ನು ಛಾವಣಿ ಅಂತ ಕರಿತೇವೆ. ಛಾವಣಿ ಅಂದ್ರೆ ಪ್ರಪಂಚದ ಮೇಲೆ ಎಲ್ಲಿದೆ ಸರ್? ನಾನು ನೋಡಿದೆ ಪ್ರಪಂಚ ಇದೆ, ನಾನು ಪ್ರಪಂಚದಲ್ಲಿ ಇದ್ದೀನಿ, ನಾನು ನೋಡಿದ್ರೆ ಎಲ್ಲೂ ನನಗೆ ಛಾವಣಿ ಕಾಣಿಸ್ತಾ ಇಲ್ಲ. ಅಲ್ಲ, ಜಗತ್ತಿನ ಎಲ್ಲ ಭೂಭಾಗಗಳನ್ನ ಗಮನಕ್ಕೆ ತೆಗೆದುಕೊಂಡಾಗ, ವಿಚಾರ ಮಾಡಿಕೊಂಡಿಟ್ಟಾಗ ನಮಗೆ ಒಂದು ಏನು ಅರ್ಥವಾಯಿತು? ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಮತ್ತು ಸಮತಟ್ಟಾದ ಭೂಮಿ ಎಲ್ಲಿದೆ ಅಂದ್ರೆ ಅದು ಟಿಬೆಟ್ನಲ್ಲಿದೆ. ಅದಕ್ಕೆ ಟಿಬೆಟ್ ಪ್ರಸ್ಥಭೂಮಿಯನ್ನು ಅವರು ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿಯೂ ಕೂಡ ಇವೆ, ಎತ್ತರ ಭಾಗದಲ್ಲಿಯೂ ಕೂಡ ಇವೆ. ಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿರ್ತಕ್ಕಂಥ ಭೂಮಿಗಳಾಗಿರ್ತವೆ. ಇಂಥವು ಭೂಮಿಗಳು ಪೀಠ ಭೂಮಿಗಳು, ಪ್ರಸ್ಥಭೂಮಿಗಳು ಅಂತೇಳಿ ಕರೆಸ್ಕೊಳ್ತವೆ ನೋಡಿ. ಹಾಗೆ ಮುಂದೆ ಹೋಗೋಣ. ಪ್ರಸ್ಥಭೂಮಿಯ ವಿಧಗಳು. ಇಲ್ಲಿ ಕೂಡ ವಿಧಗಳಿದ್ದಾವೆ. ಪ್ರಸ್ಥಭೂಮಿಯಲ್ಲಿ ಹೇಗೆ ಪರ್ವತದಲ್ಲಿ ವಿಧಗಳಿದ್ದಾವೋ, ಇಲ್ಲಿ ಪ್ರಸ್ಥಭೂಮಿಯಲ್ಲಿ ಕೂಡ ವಿಧಗಳಿದ್ದಾವೆ. ಪ್ರಮುಖವಾಗಿ ನೋಡಿ, ಪ್ರಮುಖವಾಗಿ 3 ವಿಧಗಳು. ಒಂದು ಅಂತರ್ಪರ್ವತ, ಪರ್ವತ ಪಾದ, ಖಂಡಾಂತರ ಪರ್ವತ. ಏನು ಸರ್ ಪ್ರಮುಖವಾಗಿ 3 ವಿಧಗಳು? ಅಂತರ್ಪರ್ವತ ಅಂದ್ರೆ ಏನು? ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರಿರುತ್ತದೆ. ಅಂತರ್ಪರ್ವತ ಅಂದ್ರೆ ಬೇರೆ ಏನು ಅಲ್ಲ, ಇಲ್ಲೊಂದು ಸರಣಿ, ಇಲ್ಲೊಂದು ಪರ್ವತ, ಇಲ್ಲೊಂದು ಪರ್ವತ, ಇಲ್ಲೊಂದು ಪರ್ವತ, ಇಲ್ಲೊಂದು ಪರ್ವತ, ಸುತ್ತಲೂ ಪರ್ವತಗಳಿರ್ಬೇಕು. ಅದು ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ಕರೆಸ್ಕೊಡುತ್ತೆ. ಅದು ಪ್ರಸ್ಥಭೂಮಿಯೇ. ಸುತ್ತಲೂ ಪರ್ವತಗಳಿದ್ದಾವೆ. ಒಂದು ಭಾಗ ಮೇಲಕ್ಕೆ ತಲುಪಟ್ಟಿದೆ, ಒಂದು ಬಳಿದಾದ ಕಡಿದಾದ ಭಾಗವನ್ನ ಹೊಂದಿದೆ. ಅದಕ್ಕಾಗಿ ಅದನ್ನ ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ಟಿಬೆಟ್ ಪ್ರಸ್ಥಭೂಮಿ ಏಷ್ಯಾದಲ್ಲಿದೆ, ಅದು ಅಂತರ್ಪರ್ವತ ಪ್ರಸ್ಥಭೂಮಿ. ಅದೇ ರೀತಿ ಬೊಲಿವಿಯಾ ಪ್ರಸ್ಥಭೂಮಿ ಇದೆ, ಎಲ್ಲಿದೆ? ದಕ್ಷಿಣ ಅಮೆರಿಕಾದಲ್ಲಿ, ಅದು ಕೂಡ ಅಂತರ್ಪರ್ವತ ಪ್ರಸ್ಥಭೂಮಿ ಆಗಿದೆ. ಅದೇ ರೀತಿ ಪರ್ವತಪಾದ ಪ್ರಸ್ಥಭೂಮಿ. ಏನಿದು ಪರ್ವತಪಾದ ಪ್ರಸ್ಥಭೂಮಿ ಅಂದ್ರೆ, ಒಂದು ಕಡೆ ಪರ್ವತದಿಂದಲೂ ಮತ್ತೊಂದು ಕಡೆ ಮೈದಾನದಿಂದಲೂ ಸುತ್ತುವರೆದಿರ್ತಕ್ಕಂಥ, ಸಾಗರಗಳಿಂದ ಸುತ್ತುವರೆದಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ. ನೋಡಿ, ಒಂದು ಪ್ರಸ್ಥಭೂಮಿ ಇದೆ, ನಾನು ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಹೀಗಿದೆ ಒಂದು ಪ್ರಸ್ಥಭೂಮಿ ಇದೆ ಸರ್. ಒಂದು ಕಡೆ ಪೂರ್ಣವಾಗಿ ಎತ್ತರವಾಗಿರ್ತಕ್ಕಂಥ ಮೌಂಟೇನ್ ರೇಂಜ್ ಇದೆ, ಇನ್ನೊಂದು ಕಡೆ ಒಂದು ಸಾಗರ ಇದೆ, ಒಂದು ನದಿ ಇದೆ. ಇದನ್ನ ನಾವೇನ್ ಕರಿತೇವೆ? ಪರ್ವತಪಾದ
ಪ್ರಸ್ಥಭೂಮಿ ಅಂತ ಕರಿತೇವೆ. ಮುಂದೆ ಅದೇ ರೀತಿ ಖಂಡಾಂತರ ಪ್ರಸ್ಥಭೂಮಿ ಅಂತ ಬರುತ್ತೆ. ಉದಾಹರಣೆಗೆ ಪಟಗೋನಿಯಾ ಪ್ರಸ್ಥಭೂಮಿ ಇದೆ ದಕ್ಷಿಣ ಅಮೆರಿಕಾದಲ್ಲಿ. ಪಟಗೋನಿಯಾ ಇನ್ ಸೌತ್ ಅಮೆರಿಕಾ. ಓಕೆ, ಪಟಗೋನಿಯಾ ಪ್ರಸ್ಥಭೂಮಿ ಇದೆಯಲ್ಲ, ಅದು ಪರ್ವತಪಾದ ಪ್ರಸ್ಥಭೂಮಿ. ಅದೇ ರೀತಿ ಖಂಡಾಂತರ ಪ್ರಸ್ಥಭೂಮಿ. ಏನು ಸರ್ ಖಂಡಾಂತರ ಪ್ರಸ್ಥಭೂಮಿ ಅಂದ್ರೆ? ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ. ಖಂಡಾಂತರದ ಭಾಗ ಇದೆಯಲ್ಲ, ಅದು ಮೇಲಕ್ಕೆತ್ತಲ್ಪಡುತ್ತೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದದ್ದು. ಶಿಲಾಪಾಕ ಇದೆ, ಶಿಲಾಪಾಕ ಅಂದ್ರೆ ಜ್ವಾಲಾಮುಖಿಯಿಂದ ಬಂದಿರತಕ್ಕಂಥದ್ದು. ಅದು ಹರಡುವಿಕೆಯಿಂದ ನಿರ್ಮಾಣವಾಗುತ್ತೆ ಒಂದು ಪ್ರಸ್ಥಭೂಮಿ. ಆ ಪ್ರಸ್ಥಭೂಮಿಯನ್ನು ನಾವು ಖಂಡಾಂತರ ಪ್ರಸ್ಥಭೂಮಿ ಅಂತ ಕರಿತೇವೆ. ಪ್ರಮುಖವಾಗಿ ವಾಯುವ್ಯದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದೆಯಲ್ಲ, ನಮ್ದೆಲ್ಲ ದಕ್ಕನ್ ಪ್ರಸ್ಥಭೂಮಿ, ಭಾರತದ ದಕ್ಕನ್ ಪ್ರಸ್ಥಭೂಮಿ ಎಲ್ಲ ಖಂಡಾಂತರ ಪ್ರಸ್ಥಭೂಮಿಗೆ ಪ್ರಮುಖವಾದಂತಹ ಉದಾಹರಣೆಯಾಗಿ ನಿಲ್ಲುತ್ತೆ. ಅದೇ ರೀತಿ ಮುಂದೆ ನೋಡೋಣ ಸರ್, ಏನಿದೆ ಮತ್ತೆ. ಓಕೆ, ಪ್ರಾಮುಖ್ಯತೆ. ಯಾವುದರ ಪ್ರಾಮುಖ್ಯತೆ? ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ಏನು ಪ್ರಾಮುಖ್ಯತೆ ನೋಡಿ? ಖನಿಜ ಸಂಪತ್ತು, ಸಿಗುತ್ತೆ ಪ್ರಸ್ಥಭೂಮಿಯಲ್ಲಿ. ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ನೋಡಿ, ಏನಿದೆ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯಲ್ಲಿ ಪ್ರಮುಖವಾಗಿ. ಓಕೆ ನೋಡಿ, ಪ್ರಾಮುಖ್ಯತೆ, ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನು? ಖನಿಜ ಸಂಪತ್ತು ಇದೆ ಪ್ರಸ್ಥಭೂಮಿ. ಖನಿಜ ಸಂಪತ್ತಿನ ಉಗ್ರಾಣವಾಗಿ ಇದೆ ಪ್ರಸ್ಥಭೂಮಿ. ಅಂದರೆ ವಿವಿಧ ರೀತಿಯ ಖನಿಜಗಳು ಸಿಗ್ತವೆ ನಮಗೆ, ಇದನ್ನು ನೋಡಬೇಕು. ಹಾಗೆ ಇದನ್ನು ಕೂಡ ನೆನ್ಪಿಡಬೇಕು. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಸ್ಥಭೂಮಿಗಳು ಸಹಾಯಕ್ಕೆ ಬರ್ತವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿವೆ ಪ್ರಸ್ಥಭೂಮಿಗಳು, ಇದನ್ನೇ ನೆನ್ಪಿಡಬೇಕು. ಕೃಷಿಗೆ ಅನುಕೂಲಕರವಾಗಿವೆ ಪ್ರಸ್ಥಭೂಮಿ ಅಂದ ತಕ್ಷಣ ಅಲ್ಲಿ ತುಂಬಾ ಉತ್ತಮವಾದಂತಹ ಮಣ್ಣು, ಉತ್ತಮವಾದ ವಾತಾವರಣ ಮತ್ತು ಸಮತಟ್ಟಾದ ಮೈದಾನ ಇರೋದ್ರಿಂದ ಯಾವುದೇ ಒಂದು ಕೃಷಿಯನ್ನು ಮಾಡಿದರೆ ಅಲ್ಲಿ ಯಶಸ್ಸು ಪಡೆಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರೋದ್ರಿಂದ ಕೃಷಿಗೆ ಅತ್ಯಂತ ಅನುಕೂಲಕರವಾದದ್ದು ಪ್ರಸ್ಥಭೂಮಿ. ಅದೇ ರೀತಿ ಪಶುಸಂಗೋಪನೆ ಮಾಡಲಿಕ್ಕೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ವಾತಾವರಣ, ಫಲವತ್ತಾದ ಮಣ್ಣು ಹೊಂದಿದೆ, ಕೃಷಿಗೆ ಪೂರಕವಾಗಿದೆ, ಪಶುಸಂಗೋಪನೆಗೆ ಪೂರಕವಾಗಿದೆ, ಸಾಕಷ್ಟು ಪ್ರಾಣಿಗಳ ಸಾಕಲಿಕ್ಕೆ ಅವಕಾಶ ಸಿಗತಕ್ಕಂಥ ಎಲ್ಲಿದೆ ಇದು ಎಲ್ಲ ಅವಕಾಶ ಅಂದ್ರೆ ಪ್ರಸ್ಥಭೂಮಿಯಲ್ಲಿ. ಇದೊಂದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಭೂಸ್ವರೂಪ. ಒಂದು ಪರ್ವತ ನೋಡಿದ್ವಿ, ಇನ್ನೊಂದು ಪ್ರಸ್ಥಭೂಮಿ ನೋಡಿದ್ವಿ. ಈಗ ಮತ್ತೆ ಅದೇ ರೀತಿ ಸಾಗ್ತಾ ಮೈದಾನಗಳು. ಏನು ಸರ್ ಮೈದಾನ ಅಂದ್ರೆ? ನೋಡೋಣ ಮೈದಾನಕ್ಕೆ ಏನು ಮೈದಾನದ ಕುರಿತಾಗಿ ಅಧ್ಯಯನ ಮಾಡೋಣ. ಏನಿದೆ ಮೈದಾನ ಅಂದ್ರೆ? ಮೈದಾನಗಳು ಅಂದ್ರೆ ನೋಡಿ, ಮೈದಾನದ ಅರ್ಥ ಇದೆ ವಿಶಾಲವಾದ ಸಮತಟ್ಟಾದ ತಗ್ಗು ಭಾಗ. ಮೈದಾನ ಅಂದ್ರೆ ನೋಡಿ, ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತವುಳ್ಳ, ತಗ್ಗಂದ್ರೆ ಕಂಪ್ಲೀಟ್ ತಗ್ಗಾದ ಭಾಗ ಅಲ್ಲ. ಮೈದಾನ ಅಂದ್ರೆ ನೋಡಿ ಏನಿದೆ, ಮೈದಾನ ಅಂದ್ರೆ ವಿಶಾಲವಾದ ಸಮತಟ್ಟಾದ ತಗ್ಗು ಅಲ್ಲ, ಸ್ವಲ್ಪ ತಗ್ಗು ಭಾಗ. ಇದು ಸ್ವಲ್ಪವೇ ಏರಿಳಿತ ಅಥವಾ ತಗ್ಗಾದ ಭಾಗ, ಸ್ವಲ್ಪ ಏರಿಳಿತ ಇರಬೇಕು. ಹೀಗಿದೆ ಅಲ್ಲ ನೋಡಿ,
ವಿಶಾಲವಾದ ಸಮತಟ್ಟಾದ ಮೈದಾನ, ಸ್ವಲ್ಪ ಏರಿಳಿತ ಇದ್ದೇ ಇರುತ್ತೆ. ಇದನ್ನು ನಾವು ಮೈದಾನ ಅಂತ ಕರಿತೀವಿ. ಓಕೆ, ಮೈದಾನ ನೋಡೋಣ. ಓಕೆ, ಮೈದಾನಗಳು ಇದು ಕೂಡ ಒಂದು ಭೂಸ್ವರೂಪ. ಈ ಭೂಸ್ವರೂಪ ಏನಂದ್ರೆ ವಿಶಾಲವಾದ ಸಮತಟ್ಟಾದ ಭಾಗವನ್ನು ಹೊಂದಿರುತ್ತೆ. ಅಲ್ಲಲ್ಲಿ ಕೆಲವು ಭಾಗ ತಗ್ಗಾದ ಭಾಗ, ಏರಿಳಿತಗಳನ್ನು ಹೊಂದಿರಬಹುದು. ಈ ರೀತಿ ವಿಶಾಲವಾಗಿ ಮೈದಾನ ಇದೆ, ಸ್ವಲ್ಪ ಏರಿಳಿತ ತಗ್ಗಾದ ಭಾಗ ಇರಬಹುದು. ಅದನ್ನು ಅವ್ರು ಕರೀತಾರೆ ವಿಶಾಲವಾದ ಸಮತಟ್ಟಾದ ಮೈದಾನ. ಸ್ವಲ್ಪ ಅಲ್ಲಲ್ಲಿ ಏನಾಗಿರಬೇಕು, ತಗ್ಗಾದ ಭಾಗವು ಕೂಡ, ಏರಿಳಿತಗಳುಳ್ಳ ಭಾಗವು ಕೂಡ ಇರಬಹುದು. ಇದನ್ನು ನಾವು ಏನಂತ ಕರಿತೇವೆ, ಪ್ರಮುಖವಾಗಿ ಮೈದಾನ ಅಂತ ಕರಿತೇವೆ. ಬಹಳಷ್ಟು ಮೈದಾನಗಳು ಪ್ರಮುಖವಾಗಿ ನದಿಗಳು ಸವೆಸಿ ಸಾಗಿಸಿ ತಂದಿರತಕ್ಕಂಥ ಸಂಚಯನದಿಂದಲೇ ನಿರ್ಮಾಣವಾಗಿವೆ. ಅದಕ್ಕೆ ನದಿಗಳ ಸಂಚಯನದಿಂದ ನಿರ್ಮಾಣವಾಗುತ್ತವೆ. ಮೈದಾನಗಳು ನಿರ್ಮಾಣವಾಗಲಿಕ್ಕೆ ಮೂಲ ಕಾರಣ ನದಿಗಳ ಸಂಚಯ. ಅದೇ ರೀತಿಯಾಗಿ ಉದಾಹರಣೆಗೆ ಪ್ರಮುಖವಾಗಿ ಸಿಂಧು ನದಿ ಮತ್ತು ಗಂಗಾ ನದಿ ಬಯಲುಗಳಿದಾವೆಲ್ಲ, ಇವೆಲ್ಲವೂ ಕೂಡ ಮೈದಾನಗಳು ನಿರ್ಮಾಣವಾಗಿವೆ. ಇವೆಲ್ಲ ಮೈದಾನಗಳು ನಿರ್ಮಾಣವಾಗಲಿಕ್ಕೆ ಕಾರಣವಾಗಿರತಕ್ಕಂಥ ಪ್ರಮುಖವಾದಂಥ ಅಂಶ ಅಂದರೆ ಸಿಂಧು ನದಿ ಮತ್ತು ಗಂಗಾ ನದಿ ತನ್ನಲ್ಲಿ ತಾನು ಹರಿವಿನೊಂದಿಗೆ ತಂದಿರತಕ್ಕಂಥ ಸಂಚಯ ಮಾಡಿರ್ತಕ್ಕಂಥ ಹಲವಾರು ವಸ್ತುಗಳೆಲ್ಲವೂ ಸೇರಿ ಮೈದಾನಗಳ ನಿರ್ಮಾಣ ಆಗಿದೆ. ಇದು ಮೈದಾನಗಳಿಗೆ ಸಂಬಂಧಪಟ್ಟಂತೆ. ಮುಂದೆ ಮೈದಾನಗಳ ವಿಧಗಳು ನೋಡಿ. ಮೈದಾನಗಳ ವಿಧಗಳು: ಒಂದು ರಚನಾ ಮೈದಾನ, ಒಂದು ಸವೆತದಿಂದಾದ ಮೈದಾನ, ಇನ್ನೊಂದು ಸಂಚಯನದಿಂದಾದ ಮೈದಾನ ಅಂತ ಮೂರು ಪ್ರಮುಖವಾದಂಥ ಮೈದಾನದ ವಿಧಗಳಿದ್ದಾವೆ. ಏನ್ ಸರ್ ಹೀಗೆ ಅಂದ್ರೆ, ರಚನಾ ಮೈದಾನ ಅಂದ್ರೆ ಏನು ಅಂತ ನೋಡೋಣ. ಸಮುದ್ರದ ತಳಭಾಗ, ಸಮುದ್ರ ಇದೆ, ಒಂದು ಸಮುದ್ರ ಇದೆ ನೋಡಿ, ಇಲ್ಲಿ ತೆಗಿತಾನೆ, ಸಮುದ್ರ ಇದೆ, ಸಮುದ್ರದ ಕೆಳಭಾಗ. ಸಮುದ್ರದ ತಳಭಾಗ ಮೇಲೆತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರ ಭಾಗವು ತಗ್ಗಾಗುವುದರಿಂದಲೋ, ಬೇರೆ ಎಲ್ಲಾದರೂ ಒಂದು ತಗ್ಗು ನಿರ್ಮಾಣವಾಗುವುದರಿಂದಲೋ ನಿರ್ಮಾಣವಾಗುತ್ತವೆ ಈ ರಚನಾ ಮೈದಾನ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ USA ನಲ್ಲಿ ಆಗ್ನೇಯ ಮೈದಾನ ಅಂತಿದೆ, ಅದು ರಚನಾ ಮೈದಾನ. ಅಂದ್ರೆ ಸಮುದ್ರದ ತಳಭಾಗದ ಭೂಪ್ರದೇಶವು ಮೇಲಕ್ಕೆ ಎತ್ತೋದ್ರಿಂದಲೋ ಅಥವಾ ಇಲ್ಲಿ ಕಡಿಮೆ ಆಗೋದ್ರಿಂದಲೋ ಇನ್ನೊಂದು ಕಡೆ ಒಂದು ಮೈದಾನ ನಿರ್ಮಾಣವಾಗುತ್ತೆ. ಅದನ್ನ ರಚನಾ ಮೈದಾನ ಅಂತ ಕರೀತಾರೆ. ಅದು ರಚನಾ ಮೈದಾನಗಳ ವಿಧಗಳಲ್ಲಿ ಪ್ರಥಮವಾಗಿರ್ತಕ್ಕಂಥ ವಿಧ. ಇನ್ನೊಂದು ಎರಡನೇದಿದೆ ಸವೆತದಿಂದಾದ ಮೈದಾನ. ಏನು ಸರ್, ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ, ಒಂದು ಪರ್ವತ ಇದೆ, ದೊಡ್ಡ ಪರ್ವತ ಇತ್ತು ಸರ್, ಬಹಳ ವರ್ಷಗಳ ನಂತರ ಸವೆದು ಇವತ್ತು ಏನಾಗಿದೆ, ಆ ಪರ್ವತದ ಸ್ಥಿತಿ ಹೀಗಾಗಿಬಿಟ್ಟಿದೆ ಅಂದಾಗ ಸವೆತದಿಂದ ಏನು ಉಂಟಾಯಿತು, ಒಂದು ಮೈದಾನ ಉಂಟಾಯಿತು. ಈ ಪರ್ವತದ ಸವೆತದಿಂದ ಈ ಮೈದಾನದ ನಿರ್ಮಾಣವಾಯಿತು. ಅದಕ್ಕಾಗಿ ಇದು ಸವೆತದಿಂದ ಉಂಟಾಗಿರ್ತಕ್ಕಂಥ ಮೈದಾನದ ಪ್ರಕಾರದಲ್ಲಿ ಬರುತ್ತದೆ. ತಗ್ಗಾಗುವುದರಿಂದ ಮೈದಾನವಾಗುವುದರಿಂದ ನಿರ್ಮಾಣ. ಉದಾಹರಣೆಗೆ ಸೈಬೇರಿಯಾದ ಪಶ್ಚಿಮ ಭಾಗ, ಸೈಬೇರಿಯಾದ ಪಶ್ಚಿಮ ಭಾಗದಲ್ಲಿ ಕೂಡ ಒಂದು ಮೈದಾನ ಇದೆ, ಅದು ಸವೆತದಿಂದ ಉಂಟಾಗಿರ್ತಕ್ಕಂಥ ಮೈದಾನ ಪ್ರದೇಶವಾಗಿದೆ. ಇನ್ನು ಸಂಚಯನದಿಂದಾದ ಮೈದಾನಗಳಿದ್ದಾವೆ. ಸಂಚಯನ, ಡೆಪೋಸಿಷನ್ ನೋಡಿ. ಓಕೆ, ಸಂಚಯನದಿಂದ ಆಗಿರ್ತಕ್ಕಂಥ ಮೈದಾನಗಳು ಕೂಡ ಇದ್ದಾವೆ. ಸಂಚಯನ ಅಂದ್ರೆ ನದಿ, ಹಿಮನದಿ, ಮಾರುತಗಳು ಮೊದಲಾದ ಹಲವಾರು ಅಂಶಗಳು ಏನ್ ಮಾಡ್ತವೆ, ತಮ್ಮೊಂದಿಗೆ ಹಲವಾರು ಅಂಶಗಳನ್ನ ಹೊತ್ತು ತರ್ತವೆ, ತಂದು ಅಲ್ಲೆಲ್ಲಿ ಬಿಟ್ಟು ಹೋಗ್ತವೆ. ಆಗ ಒಂದು ಮೈದಾನ ನಿರ್ಮಾಣ ಆಗುತ್ತೆ. ಅದನ್ನು ಸಂಚಯನದಿಂದ ಉಂಟಾದಂಥ ಮೈದಾನ ರಚನಾ ಮೈದಾನ, ಸವೆತದಿಂದಾದ ಮೈದಾನ, ಇನ್ನೊಂದು ಸಂಚಯನದಿಂದಾದ ಮೈದಾನ. ಪ್ರಮುಖವಾಗಿರ್ತಕ್ಕಂಥ ಮೈದಾನದ ಪ್ರಕಾರಗಳಿವೆಲ್ಲ. ಪ್ರಾಮುಖ್ಯತೆ ಏನು ಸರ್, ಮೈದಾನ ನಮಗೆ ಏನನ್ನ ಕೊಟ್ಟಿದೆ, ಏನು ಪ್ರಾಮುಖ್ಯತೆ ಇದೆ ಅಂದ್ರೆ, ಒಂದು ಫಲವತ್ತಾದ ಮಣ್ಣು ಮೈದಾನದಲ್ಲಿರುತ್ತೆ. ಫಲವತ್ತಾದ ಮಣ್ಣು ಇರುವುದರಿಂದ ಫಲವತ್ತಾದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಅನುಕೂಲವಾಗಿರ್ತಕ್ಕಂಥ ಕಚ್ಚಾ ಪದಾರ್ಥಗಳು ಈ ಒಂದು ಕೃಷಿಯಿಂದ ಅಲ್ಲಿ ಸಿಗುತ್ತವೆ. ಅದಕ್ಕಾಗಿ ಹೆಚ್ಚು ಕೈಗಾರಿಕೆಗಳು ನೆಲೆಗೊಳ್ಳಲಿಕ್ಕೆ ಈ ಒಂದು ಮೈದಾನ ಅತ್ಯಂತ ಸಹಾಯಕ ಆಗಿರುತ್ತೆ ನಮಗೆ. ಅದೇ ರೀತಿಯಲ್ಲದೆ ಮೈದಾನ ಪ್ರದೇಶ ಇದೆ ಅಂದ್ರೆ ಇಲ್ಲಿ ಸಾರಿಗೆ ಬೆಳವಣಿಗೆ ಆಗುತ್ತೆ. ಈಗ ಒಂದು ಗುಡ್ಡ ಇದೆ, ಒಂದು ಬೆಟ್ಟ ಇದೆ, ಇಲ್ಲೊಂದು ರೋಡ್ ಮಾಡಬೇಕು ಸರ್ ಅಂದ್ರೆ ಆ ಗುಡ್ಡವನ್ನು ಕೊರಿಬೇಕು. ಹೀಗೆ ರೌಂಡ್ ಮಾಡ್ತಾ ಚಾರ್ಮುಡಿ ಘಾಟ್ ಇದೆ ಅಲ್ಲ, ಆಯ್ತು, ಚಾರ್ಮುಡಿ ಘಾಟ್ ತರ ಹೋಗಬೇಕು ನಾವು. ಆಗ ಅದಕ್ಕೆ ಬಹಳಷ್ಟು ಸಮಯ ಬೇಕು, ಸಾರಿಗೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ. ಅದೇ ಒಂದು ಪ್ರದೇಶ ಮೈದಾನವಾಗಿದ್ದರೆ ಅಲ್ಲಿ ಸಾರಿಗೆ ಬೆಳವಣಿಗೆ ಆಗ್ಲಿಕ್ಕೆ ಸಮಸ್ಯೆನೇ ಇಲ್ಲ. ಯಾವ ರೀತಿ ಬೇಕಾದ್ರೂ ಅಲ್ಲಿ ರೋಡ್ಗಳನ್ನ ಮಾಡ್ಕೊಳ್ಬಹುದು. ಸಾರಿಗೆ ಬೆಳವಣಿಗೆ ಕೂಡ ಈ ಮೈದಾನ ಕಾರಣವಾಗಿದೆ. ಒಂದು ನಾಗರಿಕತೆ ಕೇಂದ್ರವಾಗಿ ಮೈದಾನ ಕಾರ್ಯವನ್ನು ನಿರ್ವಹಿಸುತ್ತೆ. ನಾಗರಿಕತೆಯ ಕೇಂದ್ರವಾಗಿ ಮೈದಾನ ಅಂದ್ರೆ ನಾಗರಿಕತೆಯ ಕೇಂದ್ರ ನಾಡು. ಯಾಕಂದ್ರೆ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮೈದಾನ ಪ್ರದೇಶ, ಒಳ್ಳೆಯ ಭೂಪ್ರದೇಶ, ಕೈಗಾರಿಕೆ, ಕೃಷಿ ಎಲ್ಲ ನಡೀತಾ ಇದೆ. ಜನ ಆ ಕಡೆ ವಲಸೆ ಬಂದು ನಾಗರಿಕತೆಯ ಕೇಂದ್ರವಾಗಿ ಮೈದಾನಗಳು ನಿರ್ಮಾಣಗೊಳ್ಳುತ್ತವೆ. ಇದು ಮೈದಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಶ. ಮುಂದೆ ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದೇನು, ಮರುಭೂಮಿಗಳು. ಏನ್ ಸರ್, ಮರುಭೂಮಿಗಳು. ಏನದು ಮರುಭೂಮಿ ಅಂದ್ರೆ,
ಅತಿ ಕಡಿಮೆ ಮಳೆ. ಒಂದನೇ ಪಾಯಿಂಟ್. ಮೊದಲನೇ ಪಾಯಿಂಟ್ ಮರುಭೂಮಿಗಳು ಅಧ್ಯಯನ ಮಾಡುವಾಗ ನಮ್ಗೆ ಏನು ಗೊತ್ತಿರಬೇಕು, ಅತಿ ಕಡಿಮೆ ಮಳೆ ಇರುತ್ತೆ, ಹಗಲು ಶಾಖ, ರಾತ್ರಿ ಶೀತ. ರಾತ್ರಿ ಶೀತ ಇರುತ್ತೆ, ಹಗಲಿನಲ್ಲಿ ಶಾಖ ಇರುತ್ತೆ, ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ, ಹೆಚ್ಚು ಬಿಸಿಲು. ಭೂಮಿಯ 1/5 ಭಾಗ ಮರುಭೂಮಿ ಇದೆ. ಟೋಟಲ್ ಭೂಮಿಯನ್ನ 5 ಭಾಗಗಳಾಗಿ ಕಟ್ ಮಾಡಿಬಿಟ್ರೆ ಒಂದು ಭಾಗ ಪೂರ್ತಿ ಏನಿದೆ ಸರ್, ಮರುಭೂಮಿ ಇದೆ. ಟೋಟಲ್ ಭೂಮಿ ಇದೆ, ಇಲ್ಲಿದೆ ಅಲ್ಲ, ಇಲ್ಲಿದೆ ಭೂಮಿ. ಇದನ್ನ ಹೀಗೆ ಕಟ್ ಮಾಡೋದು, 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಈಗ ಕಟ್ ಮಾಡಿದಾಗ ಇದರಲ್ಲಿ 1 ಭಾಗ ಇದೆ ಅಲ್ಲ, 5 ಭಾಗ ಮಾಡಿದಾಗ ಆ 1 ಭಾಗ ಪೂರ್ತಿ ಇಡೀ ಜಗತ್ತಿನ ಎಲ್ಲಾ ಕಡೆಯ ಮರುಭೂಮಿ ಅಂತಂದಲ್ಲಿ ಇಟ್ಟಾಗ ಅದು ಏನಾಗುತ್ತೆ, 1/5 ಭಾಗ ಮರುಭೂಮಿ. ಉದಾಹರಣೆಗೆ ಸಹರಾ ಮರುಭೂಮಿ ಅಂತ ಒಂದು ಮರುಭೂಮಿ ಇದೆ, ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಮರುಭೂಮಿಯಾಗಿದೆ ಸಹರಾ ಮರುಭೂಮಿ. ಮುಂದೆ ಹೋಗೋಣ. ಹಾಗೆ ಒಯಾಸಿಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಸರ್. ಏನ್ ಸರ್ ಒಯಾಸಿಸ್ ಅಂದ್ರೆ, ನೋಡಿ, ಒಯಾಸಿಸ್ ಮರುಭೂಮಿಯಲ್ಲಿ ಅಂತರ್ಜಲ ಹೊರಬರುವ ಸ್ಥಳ. ಮರುಭೂಮಿಯಲ್ಲಿ ಅಂತರ್ಜಲ ಹೊರಬರ್ತಕ್ಕಂಥ ಸ್ಥಳ. ಎಲ್ಲಿಯೂ ಮರುಭೂಮಿಯಲ್ಲಿ ನೀರು ಸಿಗೋದಿಲ್ಲ, ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ನೀರು ಸಿಗ್ತವೆ ಅಂತ ಒಂದು ಪ್ರದೇಶಗಳನ್ನ ನಾವು ಒಯಾಸಿಸ್ ಅಂತ ಕರಿತೇವೆ. ಮರುಭೂಮಿಯಲ್ಲಿ ಪ್ರಮುಖವಾಗಿ ಅವುಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಕೆಲವು ಮರುಭೂಮಿಗಳ ನಡುವೆ ಒಯಾಸಿಸ್ಗಳು, ಮರುಭೂಮಿ ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಚಿಮ್ಮುತ್ತದೆಯೋ ಹೊರಬರುತ್ತಿದೆ ಅದನ್ನೇ ನಾವು ಒಯಾಸಿಸ್ ಅಂತ ಕರಿತೇವೆ. ಪ್ರಾಮುಖ್ಯತೆ ಏನು ಸರ್ ಒಯಾಸಿಸ್ ಅಂದ್ರೆ, ಅಲೆಮಾರಿ ಜೀವನ. ಪ್ರಮುಖವಾಗಿ ಈ ಮೈದಾನ ಪ್ರದೇಶಗಳಲ್ಲಿ, ಮರುಭೂಮಿಗಳಲ್ಲಿ ಇರತಕ್ಕಂಥ ಜನರ ಜೀವನ ಹೇಗಿರುತ್ತೆ, ಅಲೆಮಾರಿ ಜೀವನವಾಗಿರುತ್ತೆ. ಮತ್ತು ಖನಿಜ ಸಂಪತ್ತುಗಳಲ್ಲಿ ಪ್ರಮುಖವಾಗಿ ಪೆಟ್ರೋಲಿಯಂ ಸಿಗಬಹುದು, ಇಲ್ಲಿ ಸಿಗದೇ ಇದ್ರೂ ಕೂಡ ಇರಬಹುದು. ಮುಂದೆ ನೀರಿರುವ ಕಡೆ ಕೃಷಿ ಆಗುತ್ತೆ, ಆ ಕಾರಣಕ್ಕಾಗಿ ಇಲ್ಲಿ ನೀರಿರುವ ಕಡೆ ಕೃಷಿ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಮೈದಾನ ಪ್ರದೇಶದ ಪಕ್ಕದಲ್ಲಿ ಕಂಪ್ಲೀಟ್ ಆಗಿ ಮರುಭೂಮಿಗಳೆಲ್ಲವೂ ಕೃಷಿ ಮಾಡಲಿಕ್ಕೆ ಯೋಗ್ಯ ಅಲ್ಲ, ಅಲ್ಲಿ ನೀರಿರುವ ಕಡೆ ಪಕ್ಕದಲ್ಲಿದ್ದಾಗ ಸ್ವಲ್ಪ ಪ್ರಮಾಣದ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಯಾಸಿಸ್ ಇಲ್ಲಿ ಪ್ರಾಮುಖ್ಯತೆ, ಇವೆಲ್ಲವೂ ನಾವು ಅರ್ಥ ಮಾಡ್ಕೊಂಡೇವೆ. ಮುಂದೆ ಹೋಗೋಣ. ದ್ವೀಪಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ಕಾನ್ಸೆಪ್ಟ್ ಇದೆ ಇದು? ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ದ್ವೀಪಗಳು, ಐಲ್ಯಾಂಡ್ಸ್ ಅಂತ ಕರಿತೀವಿ. ಐಲ್ಯಾಂಡ್ಸ್, ದ್ವೀಪಗಳು. ಏನು ಸರ್ ದ್ವೀಪ ಅಂದ್ರೆ? ದೊಡ್ಡ ಕಾನ್ಸೆಪ್ಟ್ ಇಲ್ಲ. ಸುತ್ತಲೂ ನೀರಿನಿಂದ ಆವರಿತ ಭಾಗ, ಸುತ್ತಲೂ ನೀರಿದೆ, ನೀರಿನಿಂದ ಸುತ್ತಲೂ ಆವರಿಸಿರ್ತಕ್ಕಂಥ ಒಂದು ಭೂಭಾಗವನ್ನ ನಾವೇನಂತ ಕರಿತೇವೆ? ದ್ವೀಪ ಅಂತ ಕರಿತೇವೆ. ದೀಪ ಅಲ್ಲ, ದ್ವೀಪ, ನೆನಪಿರ್ಲಿ. ದೀಪ ಬೇರೆ, ದ್ವೀಪ ಬೇರೆ. ಓಕೆ. ವಿಧಗಳು ಇದ್ದಾವೆ ದ್ವೀಪದಲ್ಲಿ. ವಿಧಗಳಲ್ಲಿ ಪ್ರಮುಖವಾಗಿ ಖಂಡಾಂತರ ದ್ವೀಪ, ಸಾಗರಿಕ ದ್ವೀಪ, ಹವಳ ದ್ವೀಪ, ಸಾಗರ ದ್ವೀಪದ ಒಳಗಡೆ ಬರುತ್ತೆ ಇದು. ಅಂದ್ರೆ ಖಂಡಾಂತರ ಮತ್ತು ಸಾಗರಿಕ ಅಂತ 2 ಪ್ರಕಾರಗಳು ದ್ವೀಪಗಳಲ್ಲಿ ನಾವು ಮಾಡ್ಕೊಳ್ತೇವೆ. ಪ್ರಮುಖವಾಗಿ ಖಂಡಾಂತರ ದ್ವೀಪ, ಇನ್ನೊಂದು ಸಾಗರಿಕ ದ್ವೀಪ. ಏನ್ ಸರ್ ಖಂಡಾಂತರ ದ್ವೀಪ, ಏನು ಸಾಗರಿಕ ದ್ವೀಪ, ಏನಿದೆ ಅದರಲ್ಲಿ ವ್ಯತ್ಯಾಸ, ಏನು ಹವಳ ದ್ವೀಪ ಸಾಗರಿಕ ದ್ವೀಪದಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ಬೇಕಾದ್ರೆ ಪ್ರಮುಖವಾಗಿ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಓಕೆ. ದ್ವೀಪವೆಂದರೆ ಸಾಗರ, ಸರೋವರ ಮತ್ತು ನದಿಗಳ ಸುತ್ತಲೂ ನೀರಿನಿಂದ ಆವೃತವಾಗಿರ್ತಕ್ಕಂಥ ಭಾಗ ಅಂತ ನಾವು ಈಗಾಗಲೇ ನೋಡ್ಕೊಂಡಿದೀವಿ. ಪ್ರಮುಖವಾಗಿ ಕೆಲವು ದ್ವೀಪಗಳು, ಬಹಳಷ್ಟು ದ್ವೀಪಗಳು ಒಂದೇ ಕಡೆ ಇರ್ತಾವಲ್ಲ, ಅದನ್ನ ನಾವೇಂತ ಕರಿತೀವಿ, ಒಂದು ಪದವನ್ನು ಕೊಡ್ತೇವೆ ಅದಕ್ಕೆ. ಪ್ರಮುಖವಾಗಿ ಬಹಳಷ್ಟು ದ್ವೀಪಗಳು ಒಂದೇ ಕಡೆ ಇರೋದ್ರಿಂದ ಅದನ್ನ ಆರ್ಕಿಪೆಲಾಗೋ ಅಥವಾ ದೀಪಸ್ತೋಮ ಅಂತ ಕರಿತೀವಿ. ಬಹಳಷ್ಟು ದ್ವೀಪಗಳು, ಇಲ್ಲೊಂದು ಇದೆಲ್ಲ ಅಂಡಮಾನ್ ನಿಕೋಬಾರ್ ಇವೆಲ್ಲ ಇದಾವಲ್ಲ, ಲಕ್ಷದ್ವೀಪ, ಇವೆಲ್ಲ ದ್ವೀಪಸ್ತೋಮಗಳು. ದ್ವೀಪಸ್ತೋಮ ಅಂತ ಕರೀತಾರೆ. ದ್ವೀಪಸ್ತೋಮ ಅದಕ್ಕೆ ಹೆಸರು ಕೊಡ್ತಾರೆ. ಉದಾಹರಣೆಗೆ ಆರ್ಕಿಪೆಲಾಗೋ ಇಂಡೋನೇಷ್ಯಾದ ಪಕ್ಕ ಒಂದು ಇದೆ, ಕಂಪ್ಲೀಟ್ ದ್ವೀಪಗಳನ್ನ ತುಂಬಿರ್ತಕ್ಕಂಥ ಒಂದು ಭಾಗ ಇದೆ. ಆ ರೀತಿ ಇದನ್ನು ನಾವು ಕರಿತೀವಿ ಪ್ರಮುಖವಾಗಿ. ಅದರಲ್ಲಿ ಪ್ರಮುಖವಾಗಿ ನಾವು ಈ ಖಂಡಾಂತರ ದ್ವೀಪದ ಬಗ್ಗೆ ನೋಡಬೇಕು. ಅಂದ್ರೆ ಖಂಡಾಂತರ ದ್ವೀಪ ಅಂದ್ರೆ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣವಾಗಿರ್ತವೆ. ಖಂಡಾಂತರ ಭೂಭಾಗ ಅಂದ್ರೆ ಬೇರೆ ಏನೂ ಅಲ್ಲ, ದ್ವೀಪಗಳು. ಎಲ್ಲಿದೆ ಇದು? ಖಂಡಾಂತರ ದ್ವೀಪಗಳಿದಾವಲ್ಲ, ದ್ವೀಪ ಇದೆಯಲ್ಲ, ಆ ದ್ವೀಪ ಒಂದು ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣವಾದಾಗ ಅದನ್ನ ಖಂಡಾಂತರ ದ್ವೀಪ ಅಂತ ಕರಿತೀವಿ. ಹೇಗೆ ಸರ್? ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಅಂತ ಇದಾವೆ ಸರ್. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನೀವು ನೋಡ್ಬೋದು, ನಕಾಶೆಯಲ್ಲಿ ಪೂರಾ ಮೇಲ್ಗಡೆ ಬರ್ತವೆ. ಹೀಗೆ ಒಂದು ಪ್ರಪಂಚದ ನಕಾಶೆ ಇದೆ ಅಂದ್ರೆ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಗ್ರೀನ್ಲ್ಯಾಂಡ್ ಇವೆಲ್ಲ ಬರ್ತವೆ. ಆ ದ್ವೀಪಗಳು ಮುಖ್ಯ ಭೂಭಾಗದ ಭಾಗವೇ ಆಗಿದ್ದು ಈಗ ಸದ್ಯಕ್ಕೆ ಅದರಿಂದ ಬೇರ್ಪಟ್ಟ ರೀತಿಯಲ್ಲಿ ಗ್ರೀನ್ಲ್ಯಾಂಡ್ ಆಗಿರಬಹುದು, ಐಸ್ಲ್ಯಾಂಡ್ ಆಗಿರಬಹುದು, ಇವೆಲ್ಲವೂ ಕೂಡ ಖಂಡಾಂತರ ದ್ವೀಪಕ್ಕೆ ಒಂದು ಉದಾಹರಣೆಗಳಾಗಿ ನಿಲ್ತವೆ ಪ್ರಮುಖವಾಗಿ. ಇನ್ನು ಸಾಗರಿಕ ಅಥವಾ ಜ್ವಾಲಾಮುಖಿ ದ್ವೀಪಗಳು ಗೊತ್ತಿದ್ದಾವೆ. ಪ್ರಮುಖವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನ ನಿರ್ಮಾಣವಾಗುತ್ತವೆ. ಜ್ವಾಲಾಮುಖಿಗಳು ಸಾಗರದ ಒಳಗಡೆ ನಡೀತವೆ. ಇಲ್ಲಿವರೆಗೆ ಇಲ್ಲಿಂದ ಸಾಗರ ಇದೆ ಅಂದ್ರೆ ಇಲ್ಲೆಲ್ಲ ನೀರಿದೆ ಅಂದ್ರೆ ಇಲ್ಲಿ ಒಂದು ಜ್ವಾಲಾಮುಖಿ, ಇಲ್ಲಿ ಇಷ್ಟೆತ್ರ ಆಗಿ ಬಂದು ಒಂದಿನ ಹೀಗೆ ಬರುತ್ತೆ. ಅಯ್ಯೋ ನಮಗೆ ಇಷ್ಟೇ ಕಾಣೋದು, ಆದ್ರೆ ಅದರ ಜಡದಲ್ಲಿ ಅಂದ್ರೆ ಕೆಳಗಡೆ ಭಾಗದಲ್ಲಿ
ಅತಿ ಹೆಚ್ಚು ಗಟ್ಟಿಯಾಗಿ ಆ ಜ್ವಾಲಾಮುಖಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಆ ಕಾರಣಕ್ಕಾಗಿ ನಾವಿದ್ದಾಗ ಸಾಗರಿಕ ದ್ವೀಪ ಇವುಗಳನ್ನು ಓದುವಾಗ ಪ್ರಮುಖವಾಗಿ ನಮಗೆ ಸಹಾಯಕ್ಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದು ಈ ಸಮುದ್ರದ ಮಟ್ಟದಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಜ್ವಾಲಾಮುಖಿಗಳಿದ್ದಾವೆ. ಆ ಮೇಲೆ ಯಾವಾಗ ಬರುತ್ತೆ ಅಂದ್ರೆ ಅದರ ಸಾಮರ್ಥ್ಯ ಹೆಚ್ಚಿದಾಗ ಮಾತ್ರ ನಮಗೆ ಮೇಲೆ ಕಾಣಲಿಕ್ಕೆ ಸಹಾಯವಾಗುತ್ತೆ. ಉದಾಹರಣೆಗೆ ಪ್ರಮುಖವಾಗಿ ಸುಮಾತ್ರ, ಇಂಡೋನೇಷ್ಯಾದಲ್ಲಿ ಸುಮಾತ್ರ ದ್ವೀಪ, ಹವಳದ ಹರಳುಗಳಿಂದ ಏನಂತೆ ಕಟ್ಟಲ್ಪಟ್ಟ ದಿಣ್ಣೆಯನ್ನು ಹವಳದ ದಿಬ್ಬ ಅಂತ ಕರಿತೀವಿ. ಇಲ್ಲಿ ಹವಳದ ದಿಬ್ಬ, ಇಲ್ಲಿ ಹವಳದ ದ್ವೀಪ ಅಥವಾ ಹವಳದ ದ್ವೀಪ, ದಿಬ್ಬ ಇವೆಲ್ಲ ಕರಿತೀವಿ. ಹವಳದ ದ್ವೀಪ ಹವಳದಿಂದ ನಿರ್ಮಾಣವಾಗಿರುತ್ತೆ. ಇದು ಸಮುದ್ರದ ಭಾಗದಲ್ಲಿ ಸಾಧ್ಯ, ನದಿಯ ಭಾಗದಲ್ಲಿ ಸಾಧ್ಯ. ಆ ಕಾರಣಕ್ಕಾಗಿ ಇದನ್ನ ಹವಳದ ಹಳ್ಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನ ಹವಳದ ದ್ವೀಪಗಳು ಎಂದು ಕರೀತಾರೆ. ಉದಾಹರಣೆಗೆ ನಮ್ಮ ಭಾರತದ ಲಕ್ಷದ್ವೀಪ ಇದೆ. ಇದು ಹವಳದ ದ್ವೀಪಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಯಾಗಿದೆ. ಇಲ್ಲಿ ಕೊಡಲಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಮತ್ತು ಗ್ರೀನ್ಲ್ಯಾಂಡ್ ಇವೆಲ್ಲವೂ ಭಾರತಕ್ಕೆ ಸಂಬಂಧಪಟ್ಟದ್ದು. ಅಂಡಮಾನ್ ನಿಕೋಬಾರ್ ಆಗಿರಲಿ ಅಥವಾ ಗ್ರೀನ್ಲ್ಯಾಂಡ್ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಪ್ರತ್ಯೇಕವಾಗಿರ್ತಕ್ಕಂಥ ಖಂಡಾಂತರ ದ್ವೀಪವಾಗಿದೆ. ಲಕ್ಷದ್ವೀಪ ನಮ್ಮದು, ಅಂಡಮಾನ್ ಮತ್ತು ನಿಕೋಬಾರ್ ಇದು ನಮ್ಮದು. ಮುಂದೆ ಹೋಗೋಣ. ಹಾಗೆ ಪ್ರಾಮುಖ್ಯತೆ ಏನು ಸರ್ ದ್ವೀಪಗಳಿಂದ ಏನ್ ಲಾಭ ಇದೆ? ಒಂದು ಅನುಕೂಲಕರ ವಾತಾವರಣ ಸಿಗುತ್ತೆ ದ್ವೀಪದಿಂದ. ಇನ್ನೊಂದು ಮೀನುಗಾರಿಕೆ ಮಾಡ್ಲಿಕ್ಕೆ ಸಹಾಯ. ನೋಡಿ, ಇಲ್ಲಿ ನಡುಗಡ್ಡೆ ಇದೆ, ಸುತ್ತಮುತ್ತಲ ನೀರಿದೆ, ಇವರೆಲ್ಲ ಹೇಗೆ ಬದುಕಬೇಕು? ಇಲ್ಲೆಲ್ಲ ಮೀನನ್ನು ನಡಿಬೇಕು, ಬೇರೆ ಕಡೆ ಮಾರಾಟ ಮಾಡಬೇಕು. ಮೀನುಗಾರಿಕೆಗೆ ಸಹಾಯಕವಾಗಿದೆ. ಮತ್ತು ಪ್ರವಾಸೋದ್ಯಮಕ್ಕೆ ನಾವು ಹೋಗ್ತೇವೆ ಬಹಳಷ್ಟು ದ್ವೀಪಗಳಿಗೆ ಸಂಬಂಧಪಟ್ಟಂತೆ. ಅಂಡಮಾನ್ ನಿಕೋಬಾರ್ ಹೋಗ್ತೇವೆ, ಲಕ್ಷದ್ವೀಪ ಹೋಗ್ತೇವೆ. ಕರ್ನಾಟಕ ತೀರದಲ್ಲಿ ಹಲವಾರು ದ್ವೀಪಗಳಿದ್ದಾವೆ. ಅಂಜು ದ್ವೀಪ, ಸೆಂಟ್ ಮೇರೀಸ್ ದ್ವೀಪ, ಪನ್ಸೆತೋರ್, ಹೀಗೆ ಬಹಳಷ್ಟು ದ್ವೀಪಗಳು, ಕೊಕನಡ್ ದ್ವೀಪ, ಇವೆಲ್ಲ ಬೇರೆ ಬೇರೆ ಹೆಸರುಗಳು ಕೂಡ ಇದಾವೆ. ಈ ರೀತಿ ದ್ವೀಪಗಳ ಮಹತ್ವ ಮತ್ತು ದ್ವೀಪಗಳ ಪ್ರಾಮುಖ್ಯತೆ ಇಲ್ಲಿ ನಾವು ನೋಡಬಹುದು. ಇದಷ್ಟೇ ಅಲ್ಲದೆ ಇನ್ನು ಕೆಲವು ಕಾನ್ಸೆಪ್ಟ್ ಇದೆ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ಬರುತ್ತೆ, ಆದ್ರೂ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅವರು. ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಏನು ಸರ್? ಒಂದೇ ರೀತಿಯ ವಾಯುಗುಣ, ಮಣ್ಣು, ಸಸ್ಯ, ಪ್ರಾಣಿ, ಮಾನವ ವೃತ್ತಿ ಹೊಂದಿರುವ ಪ್ರದೇಶವನ್ನ ನಾವು ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು. ಸ್ವಾಭಾವಿಕ, ಏನು ಪ್ರಯತ್ನ ಮಾಡಿಲ್ಲ, ಏನಿಲ್ಲ, ತಂತಾನೇ ಅದು ಒಂದೇ ರೀತಿಯ ಲಕ್ಷಣಗಳನ್ನ ಹೊಂದಿಕೊಂಡಿದೆ. ಅದನ್ನ ನಾವು ಏನು ಕರಿತೇವೆ? ಸ್ವಾಭಾವಿಕ ಪ್ರದೇಶಗಳು. ಉದಾಹರಣೆಗೆ ಅಲ್ಲಿಯ ವಾಯುಗುಣ ಸೇಮ್ ಇದೆ, ಅಲ್ಲಿಯ ಮಣ್ಣು ಸೇಮ್ ಇದೆ, ಅಲ್ಲಿ ಸಸ್ಯ ಜೀವಕೋಶ ಸೇಮ್ ಇದೆ, ಸಸ್ಯ ಜೀವಕೋಶ ಅಲ್ಲ, ಸಸ್ಯ ಕುಲ ಸೇಮ್ ಇದೆ, ಪ್ರಾಣಿ ಕುಲ ಸೇಮ್ ಇದೆ, ಮಾನವ ವೃತ್ತಿಗಳು ಕೂಡ ಸೇಮ್ ಆಗಿದ್ದಾವೆ ಅಲ್ಲಿ. ಅದನ್ನು ನಾವೇನು ಕರಿತೇವೆ? ಸ್ವಾಭಾವಿಕ ಪ್ರದೇಶ, ನ್ಯಾಚುರಲ್ ಪ್ಲೇಸ್. ಅದೊಂದು ಸ್ವಾಭಾವಿಕ ಪ್ರದೇಶಕ್ಕೆ ಒಂದು ಉದಾಹರಣೆ ಆಯ್ತು. ಅದು ಬಿಟ್ರೆ ಮುಂದೆ ಏನ್ ಬರುತ್ತೆ ಸರ್ ಇಲ್ಲಿ ಅಂದ್ರೆ, ಮತ್ತೆ ನೋಡಿ, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಬಹಳಷ್ಟಿದಾವೆ. ಬುಕ್ನಲ್ಲಿ ಬಹಳಷ್ಟು ಕೊಟ್ಟಿದ್ದಾರೆ. ಏನಿದಾವೆ ಅಂದ್ರೆ ಸಮಭಾಜಕ, ಅಮೆಜಾನ್ ಮಾದರಿ, ಸುಡಾನ್ ಹುಲ್ಲುಗಾವಲು ಮಾದರಿ, ಮಾನ್ಸೂನ್ ಪ್ರದೇಶ, ಸಾಗರಿಕ ಪ್ರದೇಶ, ಸಹರಾ ಮಾದರಿ ಮರುಭೂಮಿ, ಟಂಡ್ರಾ ಪ್ರದೇಶ, ಟೈಗಾ ಪ್ರದೇಶ, ಮೆಡಿಟರೇನಿಯನ್ ಮತ್ತು ಪ್ರೈರಿ ಹುಲ್ಲುಗಾವಲುಗಳು. ಈ ರೀತಿ ಪ್ರಮುಖವಾಗಿ ಜಗತ್ತಿನಲ್ಲಿ ಎಲ್ಲಾ ಭಾಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರದೇಶಗಳು ಇದ್ದಾವೆ, ಭೂಸ್ವರೂಪಗಳು. ಅವೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ವಿವಿಧ ಭಾಗದಲ್ಲಿ, ಪ್ರಪಂಚದ ವಿವಿಧ ಕಾಲಘಟ್ಟದಲ್ಲಿ, ವಿವಿಧ ಹಂತದಲ್ಲಿ ಯಾವ ರೀತಿಯ ಬೇರೆ ಬೇರೆ ಸಸ್ಯವರ್ಗ ನಿರ್ಮಾಣವಾಯಿತು, ಯಾಕೆ ಆ ಸಸ್ಯವರ್ಗ ಅಲ್ಲೇ ನಿರ್ಮಾಣವಾಯಿತು, ಬೇರೆ ಕಡೆ ಅಂತ ಸಸ್ಯವರ್ಗ ಏಕೆ ಇಲ್ಲ, ಹಿಮಾಲಯ ಪರ್ವತಗಳಲ್ಲಿ ಕುರ್ಚಲು ಈ ಶೇಪ್ನಲ್ಲಿ ಇರ್ತಕ್ಕಂಥ ಗಿಡಗಳು ಯಾಕೆ ಬೆಳಿತವೆ, ನಿಮ್ಗೊಂದು ಇಲ್ಲೊಂದು ನಿದರ್ಶನ ಕೊಡ್ತೇನೆ. ಯಾಕೆ ಅನ್ನೋ ಪ್ರಶ್ನೆ ಭೂಗೋಳದಲ್ಲಿ ಎಷ್ಟು ಮುಖ್ಯ ಅನ್ಲಿಕ್ಕೆ. ಈ ಪರ್ವತ ಇದೆ, ಇಲ್ಲಿ ಗಿಡಗಳಿದ್ದಾವೆ. ಈ ಗಿಡಗಳ ಎಲೆಗಳು ಪ್ರಮುಖವಾಗಿ ಈ ಭೂಮಿಯ ಕಡೆ ಮುಖ ಮಾಡಿರುವಂತೆ ಇಲ್ಲಿಯ ಎಲೆಗಳಿರ್ತವೆ. ಯಾಕೆ ಸರ್ ಅಂದ್ರೆ ಯಾವತ್ತು ಬರ್ಪು ಬೀಳುತ್ತೆ, ಆ ಕಾರಣಕ್ಕಾಗಿ ಈ ರೀತಿಯ ರಚನೆಯನ್ನು ಕಂಡುಕೊಡುವೆ. ನಮ್ಮ ಕಡೆ ಇರ್ತಕ್ಕಂಥ ಸಾಮಾನ್ಯ ಮರಗಳು ಯಾವಿದಾವೆ ಅಂದ್ರೆ ಈ ರೀತಿ ಮೇಲೆ ಮುಖ ಮಾಡಿರ್ತಕ್ಕಂಥದ್ದು, ಹಿಮಾಲಯ ಪರ್ವತಗಳಲ್ಲಿ ಕೆಳಗೆ ಮುಖ ಮಾಡಿರ್ತಕ್ಕಂಥದ್ದು. ಇಂಥ ಸಿಂಪಲ್ ಕಾನ್ಸೆಪ್ಟ್ಗಳು ಕೂಡ ನಮ್ಗೆ ಅರ್ಥಕ್ಕೆ, ಗಮನಕ್ಕೆ ಇರಬೇಕು. ಅದಕ್ಕಾಗಿ ಸಂಭಾಜಕ, ಸುಡಾನ್, ಮಾನ್ಸೂನ್, ಸಾಗರಿಕ, ಸಹರಾ, ಟಂಡ್ರಾ, ಟೈಗಾ, ಮೆಡಿಟರೇನಿಯನ್ ಮತ್ತು ಪ್ರೈರಿ ಇವೆಲ್ಲ ಮಾಡ್ತಾ ಸಾಗಬೇಕು. ನೋಡಿ, ಅರ್ಥ ಮಾಡ್ಕೊಳ್ತಾ ಸಾಗಬೇಕು. ಓಕೆ, ನಿಮಗೆ ಕೆಲವು ಅಂಶಗಳು ಗೊತ್ತಿದಾವ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಟಿಬೆಟ್ ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಯಲ್ಪಟ್ಟಿದೆ, ನಿಮ್ಗೆ ಹೇಗಿದೆ ಹೇಳಿದ್ದೇನೆ ಈಗಾಗಲೇ. ಗಂಗಾ ನದಿ ಮುಖಜ ಭೂಮಿ ವಿಶ್ವದಲ್ಲೇ ದೊಡ್ಡದು, ಒಂದು ಸುಂದರಬನ್ ಅಂತಕ್ಕಂಥ ಅರಣ್ಯ ಪ್ರದೇಶವನ್ನು ನಿರ್ಮಾಣ ಮಾಡಿದೆ ಗಂಗಾ ನದಿ ಮುಖಜ ಭೂಮಿ. ನೋಡಿ, ಮುಂದೆ ಭಾರತದ ವಾಯುವ್ಯ ಭಾಗದಲ್ಲಿ ಬರ್ತಕ್ಕಂಥ ಥಾರ್ ಮರುಭೂಮಿ, ಭಾರತದ ವಾಯುವ್ಯ ಭಾಗದಲ್ಲಿ ಬರ್ತಕ್ಕಂಥ ಥಾರ್ ಮರುಭೂಮಿ ಕೂಡ ನಮಗೆ ಅತ್ಯಂತ ಮುಖ್ಯವಾದದ್ದು. ಇವೆಲ್ಲ ಭೂಸ್ವರೂಪಗಳು, ವಿವಿಧ ರೀತಿಯ ಭೂಸ್ವರೂಪಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿದಿರಲಿಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ಸಾರಾಂಶ ನೋಡ್ಬೇಕು ಸರ್, ಇದುವರೆಗೂ ಆಗಿರ್ತಕ್ಕಂಥ ಪಾಠವನ್ನ ಕಂಪ್ಲೀಟ್ ಆಗಿ ಒಂದು ಬಾರಿ ರಿವೈಸ್ ಮಾಡಬೇಕು ಅಂತಂದ್ರೆ ಬನ್ನಿ ಇಲ್ಲಿ ಮಾಡೋಣ. ಏನು ಸರ್ ಅಂದ್ರೆ, ಭೂಮಿಯ ಮೇಲ್ಮೈ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಬದಲಾಗುತ್ತೆ. ಭೂಮಿಯ ಮೇಲ್ಮೈ ಬದಲಾಗಲಿಕ್ಕೆ ಕಾರಣ ಆಂತರಿಕ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳನ್ನು ನಮಗೆ ಮನದಟ್ಟಾಗಲಿ. ಪ್ರಮುಖ ಭೂಸ್ವರೂಪಗಳಲ್ಲಿ ಪ್ರಮುಖವಾಗಿ ಪರ್ವತಗಳನ್ನು ನೋಡಿದ್ವಿ, ಪ್ರಸ್ಥಭೂಮಿ ಮತ್ತು ಮೈದಾನ, ಪ್ರಸ್ಥಭೂಮಿ, ಪರ್ವತಗಳು ಪ್ರಮುಖ ಭೂಸ್ವರೂಪಗಳಾಗಿವೆ. ಇತರೆ ಲಕ್ಷಣಗಳೆಂದ್ರೆ
ಮರುಭೂಮಿ ಇದೆ, ದ್ವೀಪ ಇದೆ. ಮರುಭೂಮಿ, ದ್ವೀಪ ಇವುಗಳು ಇತರೆ ಲಕ್ಷಣಗಳು, ಇವುಗಳನ್ನು ಕೂಡ ನೋಡಿದೀವಿ. ಸ್ವಾಭಾವಿಕ ಪ್ರದೇಶಗಳಲ್ಲಿ ವಾಯುಗುಣದ ಆಧಾರದ ಮೇಲೆ ವಿಂಗಡಿಸಿದ್ದಾರೆ. ಸ್ವಾಭಾವಿಕ ಪ್ರದೇಶಗಳ ಟೈಗಾ, ಟಂಡ್ರಾ ಇವೆಲ್ಲವೂ ವಾಯುಗುಣವನ್ನು ಆಧಾರವಾಗಿ ಇಟ್ಟುಕೊಂಡು ವಿಂಗಡಣೆ ಮಾಡಲಾಗಿದೆ. ಭೂಸ್ವರೂಪಗಳು ಮಾನವನ ಜೀವನ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಮಹತ್ವದ ಪ್ರಭಾವವನ್ನು ಬೀರುತ್ತೆ. ಆ ಭೂಸ್ವರೂಪ ಹೇಗಿದೆಯೋ ಅದಕ್ಕೆ ತಕ್ಕಂತ ಬಿಸ್ನೆಸ್ ಅಲ್ಲಿ ನಡೀತಾ ಇರುತ್ತೆ. ಆ ರೀತಿ ಮಾನವನ ವೈಯಕ್ತಿಕ ಜೀವನಕ್ಕೆ ಅತಿ ಹೆಚ್ಚು ಇಂಬು ಕೊಡ್ತಕ್ಕಂಥ ಭೂಸ್ವರೂಪಗಳು ಕೂಡ ಒಂದು ಪಾತ್ರವನ್ನ ವಹಿಸ್ತವೆ ಅಂತ ನಾವು ವಿಚಾರವನ್ನ ಮಾಡಬಹುದಿಲ್ಲಿ. ಅದು ಅದೇ ರೀತಿಯಾಗಿ ಇದುವರೆಗೂ ನಾವು ಸಮಗ್ರವಾಗಿ ಮತ್ತು ಸಂಪೂರ್ಣವಾಗಿ ಭೂಸ್ವರೂಪಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನವನ್ನು ಮಾಡಿದ್ದೇವೆ. ಈ ಅಧ್ಯಯನವನ್ನು ಚೆನ್ನಾಗಿ ಓದಿಕೊಳ್ಳಿ, ಮತ್ತೆ ಮತ್ತೆ ಓದಿಕೊಳ್ಳಿ, ನಿಮಗೆ ಬಹಳ ಸಹಾಯಕ್ಕೆ ಬರುತ್ತೆ. ಇದು ಮುಂದಿನ ತರಗತಿಯನ್ನ ಅಂದ್ರೆ ಈ ಒಂದು ಭೂಗೋಳಶಾಸ್ತ್ರ ಸೀರೀಸ್ ಅನ್ನ ನಾನು ಮೊದಲು 2 ವಿಡಿಯೋಗಳನ್ನ ಮಾಡಿದ್ದೇನೆ. ಅವುಗಳ ಪರಿಚಯಾತ್ಮಕ ವಿಡಿಯೋಗಳು. ಅದಾದ ನಂತರ ಪ್ರಮುಖವಾಗಿ 1ನೇ ವಿಡಿಯೋ, ಇದು 2ನೇ ವಿಡಿಯೋ. ಇನ್ನು ನಾಳೆ 3ನೇ ವಿಡಿಯೋದಲ್ಲಿ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. MG ಫ್ರೆಂಡ್ಸ್ ಅಕಾಡೆಮಿಗೆ ಬಂದಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ನಾನು ನಿಮ್ಮ ಪ್ರೀತಿಯ NG ಸರ್. ಇಲ್ಲಿಗೆ ಈ ತರಗತಿ ಮುಕ್ತಾಯ. ಶುಭರಾತ್ರಿ. ಧನ್ಯವಾದಗಳು ಎಲ್ರಿಗೂ. ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. MG ಫ್ರೆಂಡ್ಸ್ ಅಕಾಡೆಮಿ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ನಮಸ್ಕಾರ.